ಹೇಳವ. ಅದೇ ಸರ ನಮ್ದು 2015 ಒಳಗೆ ಸರ. ಸ್ವಲ್ಪ ಜೋರ ಮಾತಾಡ್ಬೇಕು. 2015 ಒಳಗೆ ಸರ ನಂದು ಡಿಗ್ರಿ ಸೆಕೆಂಡ್ ಇಯರ್ ಇದ್ದೆ ರೀ ನಾನು. ಓಕೆ. ಸೆಕೆಂಡ್ ಇಯರ್ ಇದ್ದವಾಗ ಪಪ್ಪ ಬ್ಯಾಂಕ್ ಮ್ಯಾನೇಜರ್ ಅದಾರ ಸರ್. ರಿಟೈರ್ಮೆಂಟ್ ಆಯ್ತು ಸರ್ ಅವತ್ತು. ಆದ ತಕ್ಷಣ ಅವ್ರೇನಂದ್ರಿ ರೀ, ನಾನು ನಮ್ಮ ಅಕ್ಕ ಇರೋದು ಸರ್. ಪಪ್ಪ ಮಮ್ಮಿ ನಾನು ನಮ್ಮ ಅಕ್ಕ ರೀ. ಓಕೆ. 4 ಜನ ಇರೋದ್ರಿ. ಅವರು ರಿಟೈರ್ಮೆಂಟ್ ಆದ ತಕ್ಷಣ ಏನ್ ಮಾಡಿದ್ರಿ, ಮನೆ ಕಟ್ಟೋಣ ಅನ್ಕೊಂಡು ನಮ್ಮ ಸಿಸ್ಟರ್ದಾಗ್ಲಿ ಮದ್ವೆ ಆಗಿತ್ತು ರೀ. ಮ್ಯಾರೇಜ್ ಹಾಕೊಂಡು 2 ಪಾಪು ಇದಾವ್ ಸರ್ ಈಗ ಅವ್ರಿಗೆ. ಅವಾಗ ನಾನು ಸೆಕೆಂಡ್ ಇಯರ್ BCom ಕಲಿತಾ ಇದ್ದೆ ಸರ್. ಅವರೆಲ್ಲ ಮದ್ವೆ ಆದ ಹೋದ್ಮೇಲೆ ಪಪ್ಪ ಮನೆ ಕಟ್ಟೋಣ ಅಂತಂದ್ರಿ. ಸ್ವಲ್ಪ ನಾವೇ ಗಂಡ್ ಮಕ್ಳ ತರ ಇದೀವಿ ಸರ್ ಮನೆಯಲ್ಲಿ. ಅಂದ್ರೆ ನೀವು ಎಷ್ಟು ಜನ ಮಕ್ಕಳು? ಇಬ್ರೇ ರೀ. ಇಬ್ರೇ ಇರೋದ್ರಿ ರೀ. ನಾನೇ ಎಲ್ಲ ಸ್ವಲ್ಪ ಓಡಾಡೋದು ಅದು ಇದು ಮಾಡೋದ್ ಸಂಬಂಧ ನಮ್ಮ ಪಪ್ಪ ಅವರು ಇದು ಮಾಡೋನು ಮನೆ ಕಟ್ಟೋನು ಅನ್ಕೊಂಡ್ ಮೊದ್ಲೇ ಎಲ್ಲ ಸೈಟ್ ಅದು ತಗೊಂಡಿದ್ರಿ ಸರ್. ತಗೊಂಡಿದ್ವಿ ರೀ. ಆಯ್ತು ಬಿಡು ಅನ್ಕೊಂಡು ಎಲ್ಲ ರಿಟೈರ್ಮೆಂಟ್ ಆಗಿತ್ತು, ಒಂದ್ ಸ್ವಲ್ಪ ಅಮೌಂಟ್ ಅದೆಲ್ಲ ಬಂದಿತ್ತು ಸರ್. ಹಂಗಾಗಿ ಅದನ್ನ ತಗೊಂಡು ಕಟ್ಟಸ್ಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ರೀ. ಒಂದಿನ ಹಿಂಗೆ ಇಂಜಿನಿಯರ್ ಕಡೆ ಎಲ್ಲ ಪ್ಲಾನ್ ಅದು ಹಾಕಿಸ್ಬೇಕಂತೇಳಿ ಹೋಗಿದ್ದೆ ಸರ್ ನಾನು. ಏನಮ್ಮ? ಇಂಜಿನಿಯರ್ ಕಡೆ ಎಲ್ಲ ಪ್ಲಾನ್ ಹಾಕ್ಸಕ್ ಸರ್. ಇಂಜಿನಿಯರ್ ಹತ್ರ ಪ್ಲಾನ್ ಹಾಕಿಸ್ಲಿಕ್ರಿ. ಪ್ಲಾನ್ ಹಾ ರೀ, ಪ್ಲಾನ್ ಹಾಕಿಸ್ಲಿಕ್ಕೆ ಹೋಗಿದ್ದೆ ಸರ್ ನಾನು. ಹೋದವಾಗ ಅವರು ಇದ್ದಿದ್ದಿಲ್ಲ ಸರ್. ಅದಕ್ಕೆ ಅವರು ಒಬ್ಬ ಹುಡುಗ ಅಸಿಸ್ಟೆಂಟ್ ಇದ್ದರಿ. ಹುಡುಗಾಗ ನಾವು ಕರ್ಕೊಂಡ್ ಬರ್ರಿ, ಇಲ್ಲಿ ನಾನು ಸೈಟ್ ಮಾಡಿದ್ದೀನಿ, ನನ್ನ ಇದನ್ನ ಇಲ್ಲೆಲ್ಲ ಸೈಟ್ ಕಟ್ಟಿವಿ, ನೀವೆಲ್ಲ ಮನೆಗಳು ನೋಡ್ಕೊಂಡು ಹೋಗಂತ್ರಿ ಅಂತ ಹೇಳಿ ಒಂದು ರೂಮ್ ಕಟ್ಕೊಳ್ತಿದ್ರು ಸರ್ ಅವರು. ಹಲೋ ಸರ್, ನನ್ನ ವಾಯ್ಸ್ ನನಗೆ ಕೇಳಿಸ್ಲಿಕ್ಕತ್ತದ್ರಿ. ಹೇಳವ. ಅದಕ್ಕೆ ಹೋಗಿದ್ದೆ ಸರ್ ನಾನು. ಹೋದವಾಗ ಅಲ್ಲಿ ಹುಡುಗ ಕರ್ಕೊಂಡು ಹೋದಾರಿ ನನಗೆ. ಹೋಗಿ ಅಲ್ಲೆಲ್ಲ ಸೈಟ್ ವಿಸಿಟ್ ಮಾಡಿ ಎಲ್ಲ ಮಾಡಿ ಅದು ಎಸ್ಟಿಮೇಷನ್ ಎಷ್ಟಾಗುತ್ತೆ ಏನು ಎಲ್ಲ ಕೇಳ್ಕೊಂಡು ವಾಪಸ್ ಬಂದ್ವಿ ಸರ್. ವಾಪಸ್ ಬಂದ್ಮೇಲೆ ಒಂದ್ 2-3 ತಿಂಗಳ ಆಯ್ತು ಸರ್. ನಾ ಎಲ್ಲ ಡಾಕ್ಯುಮೆಂಟ್ಸ್ ಅದು ಇದು ಹೊಂದಿಸ್ಕೊಂಡು ವಾಪಸ್ ಬರೋವಾಗ ಹುಡುಗ ಏನ್ ಮಾಡಿದ್ದೀರಿ, ನೀವು ಮನೆ ಕಟ್ತಿದ್ದೀರಲ್ಲ ಇಂಜಿನಿಯರ್ಗೆಲ್ಲ ಕೊಡ್ಬೇಡ್ರಿ, ನೀವೇ ನಿಂತ್ಕೊಂಡ್ ಕಟ್ರಿ, ಚೆನ್ನಾಗಿರುತ್ತೆ, ಅವರೆಲ್ಲ ದುಡ್ಡು ಇದು ಮಾಡ್ಕೋತಾರ ಅಂತ ಹಿಂಗೆಲ್ಲ ಹೇಳಿ ನಂಬರ್ ಕೊಟ್ಟಿದ್ದೆ ಸರ್ ಹುಡುಗ. ನೀವು ಯಾವ ಇಂಜಿನಿಯರ್ ಬಳಿ ಹೋಗಿದ್ರಲ್ಲ ಅಲ್ಲಿದ್ದ ಅಸಿಸ್ಟೆಂಟ್ ನಿಮಗೆ ಪರ್ಸನಲ್ ಆಗಿ ಹೇಳಿದ್ದು? ಹಾ, ಅವ್ರು ಹೇಳಿದ್ರು ಸರ್. ಹೇಳಿ ನಂಬರ್ ಕೊಟ್ಟಿದ್ರಿ ನನಗೆ. ಅಂದ್ರೆ ಯಾರ್ದು? ಆ ಹುಡುಗಂದು? ಆ ಹುಡುಗ ನನಗ್ ನಂಬರ್ ಕೊಟ್ಟು, ನೀವೇನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಕೇಳ್ರಿ ಮೇಡಮ್ ನನಗೆ ಅಂತ ಹೇಳಿ ನಂಬರ್ ಕೊಟ್ಟಿದ್ರಿ ಸರ್ ನನಗೆ. ಅದಕ್ಕೆ ನಾನು ನನ್ನ ನಂಬರ್ ಕೊಟ್ಟು ಬಂದಿದ್ದೆ ರೀ ಅವ್ರಿಗೆ. ಕೊಟ್ಮೇಲೆ ಎಲ್ಲ 2-3 ತಿಂಗಳಾಯ್ತು ಸರ್. ನಾನು ಹೊಳ್ಳಿ ವಾಪಸ್ ಅವ್ರ ಇಂಜಿನಿಯರ್ ಕಡೆ ಹೋಗ್ಲಿಲ್ಲ ರೀ. ಎಲ್ಲಾ ಡಾಕ್ಯುಮೆಂಟ್ಸ್ ಅದೆಲ್ಲ ರೆಡಿ ಮಾಡ್ಕೊಂಡಿರಿ ನಾನು. ಮಾಡ್ಕೊಂಡ್ಮೇಲೆ ಏನಾಯ್ತು ಸರ್, ಒಂದಿನ ಅವನು ಕಾಲ್ ಮಾಡಿದಾರೆ ಆ ಹುಡುಗ. ಮಾಡಿ ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಆಗಿದಾವೇನ್ರಿ, ಮತ್ತ ಏನ್ ಮಾಡ್ತೀರಿ ಸರ್ ಕೇಳಿಕತ್ತಿದ್ರು, ಫೋನ್ ಮಾಡಿದ್ರು ಅಂತ ಹೇಳಿ ಅಂತ ಅಂದರಿ. ಅದ ಎಸ್ಟಿಮೇಷನ್ ಎಲ್ಲ 65 ಲಕ್ಷ ಅದು ಹೇಳ್ತಿದಾರ ಅಲ್ರಿ, ಅದಕ್ಕೆ ದುಬಾರಿ ಆಗ್ತದೆ ಏನೋ ನೋಡೋಣ ಅಂತ ಹೇಳ್ದೇರಿ ನಾನು. ಅದಕ್ಕೆ ಅವನು ಇಲ್ಲ ರೀ, ಡಾಕ್ಯುಮೆಂಟ್ಸ್ ನೀವು ತಗೊಂಡ್ಬರ್ರಿ, ಇಲ್ಲೇ ಇದು ಮಾಡೋನು, ನೀವು ಮತ್ತೆ ಹಂಗೇನಾದ್ರು ಅಂದ್ರೆ ನಾನೇ ನಿಂತು ಕಟ್ಕೊಡ್ತೀನಿ ಅಂತ ಹಿಂಗೆಲ್ಲ ಅಂದ್ರ ಸರ್. ಆಯ್ತು ಬಿಡು ಅನ್ಕೊಂಡ್ರಿ ರೀ. ಹುಡುಗ ಒಂದ್ಸತಿ ನಮ್ಮ ಮನೆಗ್ ಬಂದರಿ ರೀ. ಬಂದು ಎಲ್ಲಾ ಡಾಕ್ಯುಮೆಂಟ್ಸ್ ನೋಡ್ದಾರಿ, ಎಲ್ಲಾ ಮಾಡ್ದ ಕರೆಕ್ಟ್ ಇದಾವ ಅನ್ಕೊಂಡರಿ. ನೋಡುನಲ್ಲ ಮತ್ತೆ ಕೊಟ್ಟು ಬಿಡುನು, ಕಡಿಮೆ ರೇಟ್ನ ಕಟ್ ಕೊಡ್ತಾರಲ್ಲ ಅನ್ಕೊಂಡು ಸರ್. ನಾನೇನ್ ಮಾಡಿದೆ ಒಂದ್ ಸ್ವಲ್ಪ ಮುನ್ಸಿಪಾಲಿಟಿನಲ್ಲಿ ಡಾಕ್ಯುಮೆಂಟ್ಸ್ ಬರೋವಿದ್ವು ಸರ್ ನಾನು. ಹಂಗಾಗಿ ಆ ಹುಡುಗನ ಕೈಲಿ ದುಡ್ಡು ಕೊಟ್ಟು ಅದನ್ನ ಮಾಡಿಸ್ಲಿಕ್ಕೆ ಕಳ್ಸಿದ್ದೆ ರೀ. ಅವನು ದುಡ್ಡು ಮೇಲೆ ಎಲ್ಲ ಕರೆಕ್ಟ್ ಇದಾನ ಅಂತ ಅನಿಸ್ತು ಸರ್ ನನಗೆ. ಕರೆಕ್ಟ್ ಅಮೌಂಟ್ ತಂದು ಕೊಡೋದು, ಡಾಕ್ಯುಮೆಂಟ್ಸ್ ಮಾಡಿಸ್ಕೊಡೋದು, ಕೇರ್ ತಗೊಂಡು ನಮ್ದೇ ಕೆಲಸ ಅನ್ನೋರ್ ಜೊತೆ ಮಾಡಿದಾರಿ ಕೆಲಸ ಎಲ್ಲ. ಹಂಗಾಗಿ ನನಗೂ ಅವ್ರ ಮೇಲೆ ನಂಬಿಕೆ ಬಂತ್ರಿ ರೀ. ಚೆನ್ನಾಗಿ ಮಾಡ್ತಾರೇನೋ ಕೆಲಸನ ನೋಡುನು, ಮತ್ತೆ ಅವ್ರ ಕಡೆನ. ಇದು ನಿಮ್ಮ ಒಬ್ಬರ ವ್ಯವಹಾರವಾಗಿತ್ತು ಅಥವಾ ನಿಮ್ಮ ತಂಗಿ, ನಿಮ್ಮ ಅಪ್ಪ ಇವರೆಲ್ಲ? ಇಲ್ರಿ, ಎಲ್ಲಾರು ರೀ ಸರ್. ಎಲ್ಲಾರ್ಗು ಗೊತ್ತಿದ್ದಿದ್ದೇ ಇತ್ರಿ ರೀ. ಹಾ ರೀ, ಪಪ್ಪ ಮಮ್ಮಿಗೆ ಎಲ್ಲಾರ್ಗು ಗೊತ್ತಿತ್ರಿ ರೀ. ಗೊತ್ತಿತ್ರಿ, ಮಾಡ್ಲಿಕ್ಕತ್ತಿದ್ವಿ. ಅವ್ರ ಮೇಲೆ ನಮ್ಗೆ ಸ್ವಲ್ಪ ನಂಬಿಕೆ ಆಯ್ತು. ಆಮೇಲೆ ಹಂಗ ಫ್ರೆಂಡ್ಶಿಪ್ ಬೆಳಿತ್ರಿ ರೀ. ಒಂದ್ 2-3 ತಿಂಗಳ ಆದ್ಮೇಲೆ ಅವ್ರ ಮೇಲೆ ರೊಕ್ಕದ ವ್ಯವಹಾರಕ್ಕೆ ಅದಕ್ಕೆ ನನಗೂ ನಂಬಿಕೆ ಬಂತ್ರಿ. ಇವ್ರೇನೋ ಹಂಗ ಮೋಸ ಮಾಡಂಗಿಲ್ಲ, ದುಡ್ಡೆಲ್ಲ ಕರೆಕ್ಟ್ ತಂದು ಕೊಡ್ತಾರ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದು ಮಾಡ್ತಾರ ಅನ್ನೋಂಗ ಆಯ್ತ್ರಿ. ನಾನು ಏನ್ ಮಾಡಿದೆ ರೀ, ಆಯ್ತು ನೀವೇ ಕಟ್ಬಿಡ್ರಿ ಹಂಗಂದ ಮನೇನ ನೋಡುನು. ಮತ್ತ ಇಂಜಿನಿಯರ್ ಕೊಟ್ರ 65 ಲಕ್ಷ ಹೇಳಿಕತ್ತಾರ, ನಮ್ ಬಜೆಟ್ ಅಷ್ಟಿಲ್ಲ, 50 ಆಗ್ಬೇಕು ಅಂತ ನಾ ಹಿಂಗ್ ಹೇಳಿದೆ ರೀ. ಇನ್ನೂ ಅದಕ್ಕಿಂತ ಕಡಿಮೆನ ಮಾಡೋಣ ಅಂತ ಹೇಳಿ ಅಂದ್ರಿ ಅವ್ರು. ಹಂಗ ಅನ್ಕೊಂಡು ಸರ್ ಏನ್ ಮಾಡಿದ್ವಿ ರೀ, ಮನೆ ಸ್ಟಾರ್ಟ್ ಮಾಡಿದ್ವಿ ಸರ್ ಕಟ್ಲಿಕ್ಕೆ. ಬೋರ್ ಎಲ್ಲಾ ಹಾಕ್ಸಿದೀವಿ, ಚೆನ್ನಾಗ್ ಆಗ್ತಿದ್ವಿ. ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನ ಸರ್.
ಚೆನ್ನಾಗಾಯ್ತ್ರಿ ಎಲ್ಲಾರು ಎಲ್ಲ ಅವ್ರ ಕಡೆ ಅಮೌಂಟ್ ತೆಗಿಸಿ ನಾ ಕೊಡ್ತಿದ್ದೇರಿ, ಅವರು ತಗೊಂಡೆಲ್ಲ ಕಟ್ತಾ ಇದ್ದೇರಿ. ನಾನ್ ಏನ್ ಮಾಡಿದೇರಿ, ನಡುವೆ ಯಾವಾಗಾದ್ರೂ ಬಿಟ್ಟು ಹೋಗಿಗ್ಯಾರೋ ಅಂತ ಹೇಳಿ ಡೌಟ್ ಮಾಡ್ಕೊಂಡ್ರಿ ಒಂದ್ ಅಗ್ರಿಮೆಂಟ್ ಮಾಡಿಸ್ಬಿಡುನು. ಇದೆಲ್ಲ ಮನೆ ಮುಗಿದ್ಮೇಲೆ ಸರ್ 2 ಲಕ್ಷ ರೂಪಾಯಿ ನಿಮಗ್ ಕೊಡ್ತೀವಿ, ಹಂಗ ಅಗ್ರಿಮೆಂಟ್ ಮಾಡ್ಕೊಳನು ಅಂತ ಹೇಳ್ದೇರಿ. ಹ್ಞೂ ಅಂದ್ರಿ ಸರ್ ಅವರು. ಹ್ಞೂ ಒಂದು ಫಸ್ಟ್ ನಿಮ್ ಮ್ಯಾಲ ನಂಬಿಕೆ ಅದ, ಹಂಗೆ ಹಿಂಗೆ ಬ್ಯಾಡ್ರಿ, ನೀವ್ ಎಷ್ಟ್ ಕೊಡ್ತೀರ ಅಷ್ಟ್ ಇಸ್ಕೊಂತೀನಿ, ನಮ್ಗೆ ಬಾಳ್ ಬಡತನ ಅದ. ಅವ್ರ ತಾಯಿಯವ್ರು ಸರ್ ಬೇರೆ ಮನೆಯವ್ರಿಗೆ ಕೆಲಸ ಮಾಡ್ತಿದ್ರಿ ಅವರು. ಆ ಹುಡುಗ ಇಂಜಿನಿಯರ್ ಕಡೆ ಒಂದ್ 2-3 ಸಾವಿರ ರೂಪಾಯಿ ಅಷ್ಟೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಅವನು ಅದು ಎಜುಕೇಶನ್ ಇನ್ಕಂಪ್ಲೀಟ್ ಆಗಿತ್ತು ಸರ್ ಅವಂದು. ಹಂಗಾಗಿ ಹಂಗೆಲ್ಲ ದುಡ್ಡಿಗೆಲ್ಲ ಸೇವ್ ಮಾಡ್ತಿದ್ದಿಲ್ಲ ಸರ್. ನನಗೊಂದು ಗ್ಯಾರಂಟಿ ಬೇಕಲ್ಲ ಅನ್ಕೊಂಡ್ರಿ, ನನ್ ಮನೆ ಕರೆಕ್ಟ್ ಆಗಿ ಮುಗೀತು ಅಂತಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿವಿ ಸರ್. ಮಾಡ್ಕೊಂಡು ಹ್ಞೂ ಅಂತ ಹೇಳಿ ಅಗ್ರಿಮೆಂಟ್ ಆಯ್ತು ಸರ್. ಮನೇನು ಚೆನ್ನಾಗಾಯ್ತು ರೀ, 1 ವರ್ಷದಲ್ಲಿ ಮನೇನು ಕಟ್ಟಿದ್ವಿ ರೀ. ಮನೆ ಎಲ್ಲ ಆಯ್ತು, ಬಹಳ ಖುಷಿ ಆಯ್ತು ಸರ್. ಮತ್ತ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಆಯ್ತು ರೀ, ಬಾಂಡಿಂಗ್ ಬೆಳೀತು ಸರ್. ನಮ್ಗೆ ಫ್ರೆಂಡ್ ತರ ಆಗಿ ಬಾಂಡಿಂಗ್ ಆಯ್ತು ರೀ. ಅದಾದ್ಮೇಲೆ ಓಪನಿಂಗ್ ಎಲ್ಲ ಆಯ್ತು ಸರ್ ನಮ್ಮ ಮನೆದ್ದು. 2017 ಎಂಡ್ಗೆ ಜುಲೈನಲ್ಲಿ ಮನೆ ಓಪನಿಂಗ್ ಮಾಡಿದೀವಿ ಸರ್ ನಾವು. ಎಲ್ಲಾರು ಮಮ್ಮಿ ಪಾಪ ಎಲ್ಲಾರು ಕೂಡ ಬಹಳ ಖುಷಿ ಪಟ್ಟಿರಿ. ನಮ್ದು ಬಜೆಟ್ ಇದೆ, ಅವರು ಇಂಜಿನಿಯರ್ ಹಾಕಿದ್ದು 65 ಲಕ್ಷ ಸರ್, ನಮ್ದಾಗಿದ್ದು 45 ಲಕ್ಷಕ್ಕೆ ಮನೆ ಮುಗೀತರಿ. ಮತ್ತ ಅಲ್ಲಿ ಉಳಿತಾಯ ಆಯ್ತಲ್ ಸರ್, ನನ್ಗೂ ಬಾಳ ಖುಷಿ ಆಯ್ತರಿ. ಹಂಗಾಗಿ ಆಮೇಲೆ ಏನ್ ಮಾಡಿದೀರಿ, ಮತ್ತ ಎಲ್ಲಾ ನಿಮ್ದು ಮನೆ ಮುಗೀತು ಎಲ್ಲ ಆಯ್ತು. ಮತ್ ನಾ ಇಲ್ಲೇ ಇದ್ರೆ ಅಲ್ಲಿ ಕೆಲ್ಸ ಅಷ್ಟರಲ್ಲಿ ಇಂಜಿನಿಯರ್ ಕಡೆ ಕೆಲ್ಸ ಬಿಟ್ಬಿಟ್ಟಿದೆ ಸರ್, ನಮ್ ಮನೆ ಸಿಕ್ತಲ್ಲ ಅಂತ ಹೇಳಿರಿ. ಅಂದ್ರೆ ನಮ್ ಕಿಟ್ಟ ಹೋಗ ಕೊಡೋರು ಯಾರು ಇದ್ದಿದಿಲ್ರಿ ಮನೆ ಕಟ್ಲಿಕ್ಕೆ. ನಾ ಕೊಟ್ಟಿದ್ದು ಇದ್ರ ಮೇಲೆ ಏನ್ ಮಾಡಿದಾರಿ, ಆ ಕೆಲ್ಸ ಬಿಟ್ಟಿದಾರಿ. ಇಲ್ಲಿ ನಮ್ದಕ್ಕೆ ತಂದೆ ಕೆಲ್ಸ ಅನ್ನೋರ್ ಜೊತೆ ಎಲ್ಲಾ ಮಾಡ್ಲಿಕ್ಕತ್ತಿದಾರಿ. ಇಲ್ಲಿ ಎಲ್ಲಾ ಮುಗಿತು, ಇನ್ ಮತ್ತ ಬೇಕಲ್ಲ ಪೇಮೆಂಟ್ ಅದು ನನಗ ಅಂತ ಅನ್ಕೊಂಡು ಸರ್, ಕ್ಯಾಬ್ ಬೆಂಗಳೂರಿನಲ್ಲಿ ಅವ್ರ ಫ್ರೆಂಡ್ ಒಬ್ಬನಿದ್ರಿ, ಕ್ಯಾಬ್ ಓಡಿಸ್ತಿದ್ದ ಸರ್ ಅವನು. ಅಲ್ಲಿ ಹೋಗಿ ನಾನು ಒಂದ್ ಸ್ವಲ್ಪ ದಿನ ಕೆಲಸ ಮಾಡ್ತೀನಿ ಅಂತ ಹೇಳಿ 1-2-3 ತಿಂಗಳು ಹೋದ ಸರ್ ಅವನಲ್ಲಿ. ಹೋದ್ಮೇಲೆ 1-2 ತಿಂಗಳಾಯ್ತು ಸರ್, 3 ತಿಂಗಳಾಯ್ತು, ಹಂಗೆ ಕಾಲ್ ಮಾಡ್ತಿದ್ದ, ಮಾತಾಡ್ತಿದ್ದರಿ. ಅದು 2 ಲಕ್ಷನ ಏನ್ ಕೊಡ್ತೀನಿ ಅಂದಿದ್ನಲ್ಲ ಸರ್, ಕೇಳಲೇ ಇಲ್ಲ ರೀ ಅವ್ನು ನನಗೆ. ನೀವು ಮತ್ತೆ ಮನೆ ಕಟ್ಟಿ ಕೊಟ್ರೆ ದುಡ್ಡು ಕೊಡ್ತೀನಿ ಅಂದಿದ್ರಿ ಮೇಡಮ್, ಕೊಡ್ರಿ ಅಂತ ಕೇಳಿಲ್ಲ. ಎಂತ ನೀವು ಇಷ್ಟೆಲ್ಲಾ ಮನೆ ಮಾಡಿದ ಎಲ್ಲ ಮತ್ತೆ ಎಂತ ನಂಬಿಕೆ ನನ್ ಮ್ಯಾಲೆ ಅನಿಸ್ತು ಸರ್ ನನಗೆ. ಕೇಳಿಲ್ಲ ರೀ. ಆಮೇಲೆ 2-3 ತಿಂಗಳಿಂದ ಒಂದ್ ಯಾವ್ದೋ ಕಾರ್ ಬಾಡಿಗೆ ತಗೊಂಡು ನಮ್ ಮನೆಗ್ ಬಂದ ಸರ್. ಇಲ್ಲಿ ನಮ್ಮ ಊರಲ್ಲೇ ಇತ್ರಿ ಅವ್ರದ್ದು. ಬಾಡಿಗೆಗ್ ಬಿಡ್ಲಿಕ್ ಬಂದಿದ್ದಾರಿ ಅವ್ನ ಕಾರ್ ತಗೊಂಡು. ನಮ್ ಮನೆಗ ಬಂದರಿ ಅವ್ರು ನನಗ್ ಭೇಟಿ ಆಗ್ಲಿಕ್ ಅಂತ ಹೇಳಿ. ಬಂದ್ಮೇಲೆ ನಾನೇನ್ ಮಾಡಿದ್ರಿ ಸರ್, ಭೇಟಿ ಆದ್ವಿ ರೀ, ಯಾರ್ದಿದು ಕಾರು ಅಂತ ಕೇಳಿದ್ರಿ. ಇಲ್ಲ ಹಿಂಗ್ ಬಾಡಿಗೆ ತಗೊಂಡ್ ಬಂದಿನಿ, ಕಾರ್ ವಾಷಿಂಗ್ ಕೊಟ್ಟು ವಾಪಸ್ ಕೊಟ್ಟು ಬರ್ಬೇಕು ಅಂತ ಹೇಳಿದ್ರಿ. ಆಯ್ತು ಬಿಡು ಅಂತ ಹೇಳಿ ವಾಪಸ್ ನನಗ್ ಕಾರ್ ಡ್ರೈವಿಂಗ್ ಬರ್ತದ ಸರ್, ನನ್ ಕಾರ್ ಭಾಳ ಇಷ್ಟ ರೀ, ನಾನು ಡ್ರೈವ್ ಮಾಡ್ತೀನಿ ಅಂತ ಕೇಳಿದ್ರಿ. ಬಾ ಅಂತ ಹೇಳಿ ಕರ್ಕೊಂಡ್ ಹೋದ್ರಿ. ಅವನ್ನ ಕರ್ಕೊಂಡ್ ಹೋಗಿ ಇಂಥದ್ ಫ್ಯೂಚರ್ ಒಳಗ್ ನಿಮ್ಗೆ ಇಂಥದ್ ಕಾರ್ ಕೊಡಿಸ್ತೀನಿ ನಾನು ಅಂತ ಹೇಳ್ದಾರಿ. ಆಯ್ತು ಬಿಡು ಅನ್ಕೊಂಡು ಸುಮ್ನೆ ಅಡ್ಡಾಡ್ಕೊಂಡ್ ಬಂದ್ವಿ ಸರ್. ಬಂದು ವಾಪಸ್ ಅವ್ನ ಮನೆಗ್ ಹೋದರಿ, ಅವ್ರ ಅಮ್ಮಾಗೆಲ್ಲ ಭೇಟಿಯಾಗಿ ಬಂದರಿ. ಅಷ್ಟೊಳಗ ನಾನೇನ್ ಮಾಡಿದ್ದೆ ಸರ್, ಅವ್ನ್ಗೆ 2 ಲಕ್ಷ ರೂಪಾಯಿ ಕೊಡೋದಿತ್ತಲ್ರಿ. ನಮ್ ಮನೆ ಪಕ್ಕ ರೀ ಸೈಟ್ ಸೇಲ್ಗಿದ್ದು ಸರ್. ಅದು 2 ಲಕ್ಷ ರೂಪಾಯಿ ಅವ್ಗೆ ಯಾಕೆ ಕೊಡ್ಬೇಕು, ಇನ್ನೊಂದ್ 3 ಲಕ್ಷ ಹಾಕಿ ಒಂದ್ ಸೈಟೇ ಕೊಟ್ಬಿಟ್ರೆ ನೆನಪಿಗೆ ಉಳಿತದಲ್ಲ. ಒಳ್ಳೆ ನಿಧಾನ ಅವನು, ಅದನ್ನ ದುಡ್ಡು ಕೊಟ್ರೆ ನೆನಪು ಉಳಿಯಂಗಿಲ್ಲ. ನನಗೆ ಇಷ್ಟೆಲ್ಲ ಮನೆ ಕಟ್ಟಿಕೊಟ್ಟು ಖರ್ಚು ಮಾಡಿದಾನ, ನಮ್ಗೆ ಉಳಿತಾಯ ಮಾಡ್ಕೊಟ್ಟಿದಾನ ಅಂತ ಸಂಬಂಧ ಸರ್ ನಾನು 5 ಲಕ್ಷ ರೂಪಾಯಿ ಕೊಟ್ಟು ಒಂದ್ ಸೈಟ್ ನನ್ನ ಹೆಸರಿಗೆ ಖರೀದಿ ಮಾಡ್ಕೊಂಡಿದ್ದೇರಿ. ಅದು ಅಪ್ಪ ಅಮ್ಮಗೂ ಗೊತ್ತಿತ್ತು, ಹೇಳಿದ್ದೇರಿ ನಾನು. ಇಲ್ಲ ಅವ್ರು ಬಾಳ್ ಬಡತನ ಐತಿ, ಒಂದ್ ಕೊಟ್ಬಿಡುನು, ಇಷ್ಟೆಲ್ಲ ಮನೆ 65 ಲಕ್ಷ ಇದ್ದಿದ್ 45 ಲಕ್ಷ ಮುಗಿಸ್ಕೊಟ್ಟಿದಾನ ಅಂತ ಹೇಳಿ ಅವರು ಹೋಗ್ರಿ. ನಮ್ ಪಪ್ಪ ಮಮ್ಮಿ ಎಲ್ರು ಅವರು ಒಪ್ಕೊಂಡ್ರಿ. ನಮ್ದು ಅನ್ನೊಂದ್ ಕೆಲ್ಸ ಮಾಡಿಸ್ಕೊಟ್ಟಾನ ಅಂತ ಹೇಳಿರಿ. ನನ್ನ ಹೆಸರಿಗೆ ಮೊದ್ಲು ಖರೀದಿ ಮಾಡ್ಕೊಂಡೆ ಸರ್. ಅದನ್ನ ನಾನು 5 ಲಕ್ಷ ರೂಪಾಯಿ ಕೊಟ್ಟು 30-40 ಸೈಡ್ ತಗೊಂಡೇರಿ. ತಗೊಂಡ್ಮೇಲೆ ಅವ್ನ್ ಬಂದಿದ್ಮೇಲೆ ಸರ್ ಅವ್ರ ಮನೆಗ್ ಹೋಗಿ ಅವ್ರ ಅಮ್ಮಗೆಲ್ಲ ಭೇಟಿಯಾಗಿ. ಯಾವ ವರ್ಷದಲ್ಲಿ? ಸರ್ ಯಾವ ವರ್ಷದಲ್ಲಿ ನೀವು ತಗೊಂಡಿದ್ದು? ಏನಾಯ್ತು ಸರ್? ಈ ಸೈಡ್ ತಗೊಂಡಿದ್ದ ಆತನಿಗೋಸ್ಕರ ಯಾವ ವರ್ಷ, ಎಷ್ಟು ವರ್ಷ ಆಯ್ತು? 2017 ಸರ್. 17 ರೀ. 17 ಡಿಸೆಂಬರ್ ಇರ್ಬೇಕು ಸರ್. ಅಂದ್ರೆ ಎಲ್ಲಿ? ನಿಮ್ ಜಿಲ್ಲೆಯಲ್ಲೇ? ಹಾ ರೀ, ನಮ್ಮ ಮನೆ ಪಕ್ಕದ ಲೇಔಟ್ ಸರ್.
ಅಲ್ಲೇ ತಗೊಂಡೇರಿ, ತಗೊಂಡು ಇಟ್ಕೊಂಡೆ ಸರ್. ಎಲ್ಲ ರಿಜಿಸ್ಟ್ರೇಷನ್ ಆಯ್ತು, ಎಲ್ಲ ಅಮೌಂಟ್ ಕೊಟ್ವಿ, ಎಲ್ಲ ಐತ್ರಿ. ಅವನೇನು ಅವತ್ತು ಬಂದ್ಮೇಲೆ ಸರ್, ಅವಾಗ ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮಾಗೆಲ್ಲ ಭೇಟಿಯಾಗಿ ವಾಪಸ್ ಒಂದ್ 2 days ಬಿಟ್ಟು ನಾನು ಕರ್ದೇರಿ, ಮತ್ತ ಬಾ ಮೀಟ್ ಆಗ್ಬೇಕು ಅಂತ ಹೇಳಿರಿ. ಬಂದ ಸರ್. ಅವನು ಬಂದ ತಕ್ಷಣ ಏನಾಯ್ತು ಏನಂದ್ರೆ, ನೀನ್ ನನಗ್ ದುಡ್ಡ ಕೇಳವಲ್ಲೆಲ್ಲ, ಮನೆ ಎಲ್ಲ ಮಾಡಿಕೊಟ್ಟಿ, 2 ಲಕ್ಷ ರೂಪಾಯಿ ಬಾಂಡ್ ಬರ್ತಿದ್ವಿ. ನಾನ್ ನಂಬಿಕೆ ಅದ ನನಗ್, ನಿಮ್ಮ ಇವ್ರ ಜನಗಳ ಮೇಲೆ ನಂಬಿಕೆ, ನನಗೆ ದುಡ್ಡಿನ ಮೇಲೆ ಆಸೆ ಇಲ್ಲ. ನೀವು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ಮತ್ತೆ ನೀವು ಕೊಟ್ಟು ಇಸ್ಕೋತೀನಿ, ಇಲ್ಲ ಅಂದ್ರೆ ಬೇಡ ಬೇಡ ಅಂತ ಹಿಂಗಂದರಿ. ಇಲ್ಲ, ನಾನು ನಿನ್ಗೊಂದ್ ಸೈಟ್ ತಗೊಂಡಿದ್ದೀನಿ, ಸೈಟ್ ತಗೋ, ಇದನ್ನ ನಮ್ಮ ಮನೆ ಕಟ್ಕೊಟ್ಟಿದ್ ಪಾಪ ಮಮ್ಮಿ ಇದು ಮಾಡ್ಯಾರ ಅಂತ ಹೇಳಿ ಸೈಟಿನ್ ತೋರ್ಸಿದೆ ಸರ್. ಬೇಡಪ್ಪ, ನಾನು ವರ್ಷಾನ್ ಪೂರ್ತಿ ದುಡಿಯೋರು ಇಷ್ಟು ಇದನ್ನ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ನಿಮ್ ಕಡೆಯಿಂದ ಅದನ್ನ ತಗೊಂಡ್ ನಿಮ್ ಹಂಗೊಳಗ್ ಬಿದ್ದಂಗ ಆಗ್ತೈತಿ, ಹಂಗ ಹಿಂಗ ಅಂತ ಹೇಳ್ದಾರಿ ಅವನು. ಇರ್ಲಿ ಬಿಡು ಅನ್ಕೊಂಡು ಸರ್, ಏನೋ ಒಂದ್ 2 days ಕನ್ವಿನ್ಸ್ ಮಾಡಿ, ಅದು ಮಾಡಿ, ಪಪ್ಪ ಮಮ್ಮಿನೂ ಮಾತಾಡಿ, ತಗೋಪ್ಪ ಮತ್ತೆ ಇಷ್ಟೆಲ್ಲ ಮಾಡಿ ಅಂತ ಹೇಳಿ ಅವರು ಇದು ಮಾಡಿ ಕೊಟ್ರಿ. ಕೊಡತಿಗೆ ಹೋಗಿ ಹೊಳ್ಳಿ ಅವನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿ, ಅವಾಗ ಸ್ವಂತ ಸೈಟ್ ಆಗುವಾಗ ಮಾಡಿಸಿದೀವಿ ನಾವು. ಮಾಡ್ಸಿದ್ವಿ, ತಗೊಂಡಾರಿ. ಅವಾಗ ತಗೊಂಡ್ಮೇಲೆ ಏನಾಯ್ತು ಸರ್, ಮತ್ತೆ ಹೋಗ್ಬೇಕು ನಾನು ವಾಪಸ್. ಅಲ್ಲೇ ಅವನು ನಮ್ ಫ್ರೆಂಡ್ ಕರೀಲಿಕ್ಕತ್ತಿದಾನ, ಮತ್ತ ಅಮ್ಮವನು ಇಲ್ಲೆಲ್ಲ ಇದು ಮಾಡ್ತಾರ, ಕೆಲ್ಸಕ್ಕೆ ಹೋಗು ಎಷ್ಟು ದಿನ ಅಂತ ಇರ್ತಿ ಅನ್ನಕತ್ತಾರ, ಹೋಗ್ತೀನಿ ಅಂತ ಅಂದಾರಿ. ನಾನೇನಂದಿರಿ, ಹೆಂಗಾದ್ರೂ ಸೈಟ್ ಐತಿ, ಮತ್ತೆ ಮನೆ ಕಟ್ಟಿ, ನಮ್ದು ಮನೆ ಚೆನ್ನಾಗ್ ಕಟ್ಟಿ, ನೀನು ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರು, ಇಂಜಿನಿಯರ್ ಕಿನ ಚಂದ ಆಗಿದೆ, ಏನು ಇದಾಗಿಲ್ಲ, ಎಲ್ಲಾರು ಬಂದವ್ರು ಹೊಗಳಿಕತ್ತಾರ, ಅದಕ್ಕೆ ಸುಮ್ನೆ ಸೈಟ್ ಕಟ್ಟಿ ಮಾರೋದ್ ಬಿಸ್ನೆಸ್ ಯಾಕೆ ಮಾಡ್ಬಾರ್ದು ನೀನು ಅಂತ ಹೇಳಿದ್ರಿ. ನಾನು ಮನೆ ಕಟ್ಟಿ ಮಾರ್ಬೇಕಲ್ಲ, ಅಂತದ್ ಮಾಡ್ಬಾರ್ದಲ್ಲ ಅಂತ ಹೇಳಿದೇರಿ. ಅಷ್ಟ್ ಮಾಡಕ್ ದುಡ್ಡು ಎಲ್ಲ ಐತಪ್ಪ ನಮ್ ಕಡೆ, ಈಗ ನೀ ಕೊಡ್ಸಿದ್ದ ಇದನ್ನ ಜನ ಪೂರ್ತಿ ನಂಗೆ ನೆನೆಸ್ಕೊಂಡು ಇರ್ತೀನಿ ನಾನು, ದೊಡ್ಡದು ನಿಮ್ದು ಋಣ ತೀರ್ಸಕ್ ಹೆಂಗಾಗತ್ತ ಹಂಗ ಹಿಂಗ ಮಾತಾಡಿದಾರಿ. ಬಂದು ನಾನು ನಮ್ಮ ಪಾಪ ಮಮ್ಮಿ ಹೇಳಿದೇರಿ, ಹಿಂಗ ಮತ್ತ ಇದು ಒಂದ್ ಬಿಸ್ನೆಸ್ ಆಗ್ತದ, ಅವ್ ಚೆನ್ನಾಗ್ ಕಟ್ತಾನ, ಅವ್ ಯಾರು ಇಲ್ಲಿ ಇದು ಕೊಡೋರು ಇಲ್ಲ, ಮಾಡೋಣ ಅಂತ ಹೇಳಿರಿ. ನಮ್ ಪಪ್ಪ ಮಮ್ಮಿ ಏನಂದ್ರಿ, ಬೇಡ, ಈಗ ಒಂದ್ ಮನೆ ಕಟ್ಟಿದೇವಿ, ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಏನ್ರ ಅಲ್ಲಿ ಅವ್ರ ಜೊತೆ ಅವ್ರಿಗೆ ಕೊಟ್ಬಿಟ್ಟೇವಲ್ಲ, ಬೇಡ ಅಂತ ಅಂದ್ರಿ. ನನಗೇನ್ ಸರ, ಅವ್ ಒಳ್ಳೆಯವನಿದಾನಲ್ಲ, ಇರ್ಲಿ ಬಿಡು ಮಾಡ್ತಾನ ಅನ್ಕೊಂಡು ನಾನೇನ್ ಮಾಡಿದೇರಿ, ಇಲ್ಲ ನೀ ಹೋಗ್ಬೇಡ, ಕಟ್ಟಾಕ ಸ್ಟಾರ್ಟ್ ಮಾಡಿ ನೋಡು ಏನಾಗ್ತದ, ಮುಂದೆಲ್ಲ ದುಡ್ಡು ಹೊಂದಿಸ್ಕೊಳನು ಅಂತ ಅನ್ಕೊಂಡೇರಿ. ಅನ್ಕೊಂಡ್ ನಿಮ್ಮ ವಯಸ್ಸೆಷ್ಟು ಅವಾಗ ಸರ? ನನಗೆ ಒಂದ್ 22 ಇರ್ಬೇಕು ಸರ್. ಆತನಿಗೆ ಎಷ್ಟು? ಏನ್ ಸರ್? ಆತನ ವಯಸ್ಸೆಷ್ಟು ಆಗ? ಅವ್ನ್ ಸೇಮ್ ಸರ್, ನನ್ನ ವಯಸ್ಸಿನ ರೀ, ಒಂದು 60 ಅಷ್ಟೇ ಕಡಿಮೆ ಇರ್ಬೇಕ್ರಿ. ಸರಿ, ಹೇಳವ. ಹಾ ರೀ, ಕಡಿಮೆ ಇರ್ಬೇಕ್ರಿ ಅನ್ಕೊಂಡೆ ಸರ್. ಆಮೇಲೆ ನಾನೇನ್ ಮಾಡಿದ್ರಿ, ನಮ್ ಪಪ್ಪ ನಿಮ್ ಬ್ಯಾಂಕ್ನವ್ರು ಸರ್ 5-6 ಜನ ಕೂಡಿ ಒಂದ್ ಸಂಘ ಕಟ್ಟಿದಾರೆ ಸರ್. ಅಂದ್ರೆ ಇದು ರೀ, ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ ತೆರೆದಿದ್ದಾರೆ ಸರ್, ಎಲ್ಲಾರು ರಿಟೈರ್ಮೆಂಟ್ ಆದವ್ರು. ಅವ್ರೆಲ್ಲ ನಮ್ ಪಪ್ಪನ ಫ್ರೆಂಡ್ಸ್ ನನಗ್ ಬಾಳ್ ಕ್ಲೋಸ್ ರೀ. ಅದಕ್ಕೆ ನಾನೇನ್ ಮಾಡಿದೇರಿ, ಇವ್ರಿಗೆ ಮನಿ ಕಟ್ರಿ ಅಂತ ಸ್ಟಾರ್ಟ್ ಮಾಡಿದೆ. ಹೇಳಾಗ ಏನ್ ನೋಡು ಹಂಗಂದ್ರ ಇದನ್ನೇ ಸ್ಟಾರ್ಟ್ ಮಾಡ್ಬಿಟ್ಟು, ಸೈಟ್ ಹೆಂಗಾದ್ರ ಅವ್ನ ಹೆಸರಿಗಿತ್ತಲ್ಲ ಸರ್, ಮತ್ತೆಲ್ಲಾ ಮೊದ್ಲು ಕಟ್ಲಿಕ್ಕೆ ದುಡ್ಡು ಅಮೌಂಟ್ ಎಲ್ಲಾ ಬೇಕಲ್ಲ, ಯಾರು ಲೋನ್ ಕೊಡ್ತಾ ಇಲ್ಲ ರೀ. ಫೈನಾನ್ಸ್ ಒಳಗೆ ಕೇಳಿದ್ವಿ, ಅಲ್ಲಿ ಕೇಳಿದ್ವಿ, ನನ್ ಕಡೆನೂ ಅಮೌಂಟ್ ಎಲ್ಲ ಪಪ್ಪಾರ್ ಕೊಟ್ಟು ಒಪ್ಪಿಸ್ಬಿಟ್ಟಿದ್ದೀರಿ ನಾನು. ಏನ್ ಮಾಡು ಹಾಗೆ ಇರವ, ಒಂದ್ ನಿಮಿಷ ಹಾಗೆ ಇರು. ಹೇಳವ. ಹೇಳ್ತಾಯಿ. ಹಲೋ 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 ಸರ್. ಹೇಳವ. 1 week ಎಲ್ಲಾ ಕಡೆ ಅಡ್ಡಾಡಿದ್ವಿ ಸರ್ ನಾವು. ಎಲ್ಲಿ ಅಮೌಂಟ್ ಅಡ್ಜಸ್ಟ್ ಆಗ್ಲಿಲ್ಲ ರೀ ನಮ್ಗೆ. ಏನಕ್ಕೆ? ಮನೆ ಕಟ್ಲಿಕ್ಕೆ. ಅಂದ್ರೆ ಆತನಿಗೋಸ್ಕರ ರೀ. ಅಂದ್ರೆ ಪಪ್ಪ ಮಮ್ಮಿ ಬೇಡ, ಇನ್ವೆಸ್ಟ್ ಮಾಡೋದ್ ಬೇಡ ಅಂತ ಹೇಳಿದ್ರಿ. ನಾನೇನು ಇದು ಒಂದು ಲೈಫ್ ಆಗ್ತದ ಅವನಿಗೆ ಅನ್ನೋ ಸಂಬಂಧ ನಾನೇ ಓನ್ ರಿಸ್ಕ್ ತಗೊಂಡ್ರಿ. ನಮ್ ಪಪ್ಪ 1 week ಅಡ್ಡಾಡಿದ್ವಿ ಸರ್ ಎಲ್ಲಾ ಕಡೆ, ಎಲ್ಲಿ ಅಮೌಂಟ್ ಕೊಡ್ಲಿಕ್ಕೆ ಒಲ್ಲ ಅಂದ್ಬಿಟ್ರಿ ಅವ್ರು. ಅದಾದ್ಮೇಲೆ ರೀ, ನಮ್ ಪಪ್ಪನ್ ಬ್ಯಾಂಕ್ ಇತ್ತಲ್ರಿ ಸರ್, ಅದು ನಮ್ ಪಪ್ಪನ್ ಫ್ರೆಂಡ್ಸ್ ಎಲ್ಲ ಬ್ಯಾಂಕ್ ಇದು ಮಾಡಿದ್ರಲ್ರಿ, ಅಲ್ಲಿ ಹೋಗಿರಿ. ನಾನೇನ್ ಮಾಡ್ದೇರಿ, ಕನ್ವಿನ್ಸ್ ಮಾಡ್ದೇರಿ ಅವ್ರಿಗೆ ಸರ್ಗೆ, ಅವನು EMI ಎಲ್ಲ ಚಲೋ ಕಟ್ತಾನ್ರಿ, ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಅರ್ಜೆಂಟ್ ಇದಾರೆ ಕೊಡ್ರಿ ಅಂತ ಹೇಳಿ ಸರ್. ಅನ್ನತಿಗೆ ಅವ್ರ ಏನ್ ಮಾಡಿದ್ರಿ, 3 ಲಕ್ಷ ಕೊಡ್ತೀವಿ ಅಂತ ಒಪ್ಕೊಂಡ್ರು ಸರ್. ಅಂದ್ರೆ ಸೈಟ್ ಮೇಲೆ ತಗೊಂಡಿವ್ರಿ ವಾಪಸ್ ಲೋನ್. 2 ಲಕ್ಷ ಬೇಡ ಸರ್, ಒಂದ್ 5 ಲಕ್ಷ ಕೊಡ್ರಿ, ಮನೆ ಎಲ್ಲ ಕಟ್ತಾ ಇದೀವಿ, ಅದ್ರೆಲ್ಲ ಬಾಂಡ್ ಎಲ್ಲ ಕೊಡ್ತೀವಿ
ರಿನ್ಯೂವಲ್ ಬಾಂಡ್ ಅನ್ಕೊಂಡ್ವಿ ಸರ್. ಅನ್ಕೊಂಡು ಅದನ್ನ ಕೊಟ್ವಿ ಸರ್. ಕೊಟ್ಟು 5 ಲಕ್ಷ ರೂಪಾಯಿ ಕೊಟ್ರಿ ಅವರು. ನಮ್ಮ ಪಪ್ಪ ಹೇಳ್ಬೇಡ್ರಿ ಅಂತಾನೆ ಹೇಳ್ದೆ ರೀ ನಾನು. ಅಂದ್ರೆ ನಿಮ್ಮ ತಂದೆಗೆ ಗೊತ್ತಿಲ್ದಂಗೆ ನೀವು ಮಾಡಿದ್ದ? ರೀ, ಆದ್ರೆ ಅವನ ಹೆಸರಿಗೆ ಲೋನ್ ತಗೊಂಡಿದ್ದು ಸರ್. ನಾನು ಕನ್ವಿನ್ಸ್ ಮಾಡಿ ಹೇಳಿದ್ರಿ ಸರ್ಗೆ, ಅವ್ರಿಗೆ ಅವನ ಹೆಸರು ಮೇಲೆ ಲೋನ್ ಚಾಲು ಆತ್ರಿ ಅದು. ಓಕೆ. 5 ಲಕ್ಷ ರೂಪಾಯಿ ಕೊಡ್ಸಿದೆ ಸರ್. ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ. ಅಲ್ಲಿ ಬೋರ್ ಹಾಕಿದ್ವಿ, ಅಲ್ಲಿನೂ ಕ್ಲೀನ್ ಆಯ್ತು. ಆಮೇಲೆ ಎಲ್ಲ ಇದನ್ನ ಮಾಡಿದ್ವಿ ಸರ್. ಲಿಂಟೆಲ್ ವರೆಗೂ ಬಂದು ಸ್ಟಾಪ್ ಆಯ್ತ್ರಿ ಮನೆ. 5 ಲಕ್ಷ ಖಾಲಿ ಆಗ್ಬಿಡ್ತೀರಿ. ಖಾಲಿ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಅಮೌಂಟ್ ಬೇಕಲ್ಲ ರೀ, ಎಲ್ಲಿ ತಂದು ಹಾಕ್ಬೇಕು, ಇದಕ್ಕೂ EMI ಸ್ಟಾರ್ಟ್ ಆಗ್ಯದ, ಮತ್ತೆ ದುಡ್ಡಿನ ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ಹೆಂಗ್ ಮಾಡೋನು, ಬ್ಯಾಡ ಅಂದ್ರು ಕೇಳಿಲ್ಲ ನೀನು, ಹಂಗೆ ಹಿಂಗೆ ಅಂತ ಹೇಳಿ ಅಂದರಿ ಅವನು. ಅದಕ್ಕೆ ನೋಡೋಣ ಅಂತ ಬೇಡ ಅಂತ ಹೇಳಿ ಹಿಂಗ ಮಾತುಕತೆ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗೆ ನಡೀತಿತ್ತ? ಇಲ್ಲ ಸರ್, ನಮ್ಮ ಮನೆಯಲ್ಲೇ ಮಾತಾಡ್ತಾ ಇದ್ದೀರಿ. ಅವ್ನು ಬಹಳ ನಮ್ಮ ಮನೆಯಲ್ಲಿ ಸರ್ ಒಳ್ಳೆ ಹುಡುಗ ರೀ. ಎಲ್ರು ಬಹಳ ನಮ್ಮ ಪಪ್ಪ ಮಮ್ಮಿ ರೀ, ನಮ್ ಸಿಸ್ಟರ್ ಎಲ್ರು ಬಹಳ ನಂಬ್ತಿದ್ದಾರಿ ಅವನಿಗೆ. ಒಂಥರ ಮನೆ ಮಗ ಇರ್ತಾನಲ್ಲ ಹಂಗೆ ಆಗ್ಬಿಟ್ಟಿದಾರಿ ಅವನು. ಅದಾದ್ಮೇಲೆ ರೀ ನಾನೆಲ್ಲ ಹಂಗೆ ಮನೇಲಿ ಮಾತಾಡ್ತಾ ಇದ್ದೀರಿ. ಇಂಥವೇನ್ರ ಮಾತಾಡ್ಬೇಕಂದ್ರೆ ಹೊರಗಡೆ ಬಂದು ಮಾತಾಡ್ತಿದ್ದೀರಿ. ಗೊತ್ತಿತ್ರಿ ಅವನ ಜೊತೆ ಮಾತಾಡ್ತಾರ ಅನ್ನೋದು ಮನೆಯೊಳಗನು ಗೊತ್ತಿತ್ರಿ. ಆಮೇಲೆ ಅಲ್ಲಿಂದಲ್ಲಿವರೆಗೂ ಬಂದು ಸ್ಟಾಪ್ ಆಯ್ತು ಸರ್ ಮನೆ. ನೆಕ್ಸ್ಟ್ ಏನ್ ಮಾಡ್ಬೇಕನ್ನೋ ಒಂದ್ ಸತಿ ನನ್ ಫ್ರೆಂಡ್ ಸರ್, ಆಕಿ ಕಾಲೇಜ್ ಫ್ರೆಂಡ್ ರೀ, ಮದ್ವೆ ಆಗಿತ್ರಿ. ಅವ್ರು ಮಾರ್ವಾಡೀಸ್ ಅಂತಾರಲ್ಲ ಸರ್, ಆ ಜನ ರೀ. ಅವ್ರು ಫ್ಯಾಮಿಲಿ ನಮ್ಮ ಮನೆಗ್ ಬಂದ್ರು ಸರ್. ಅವ್ರ ಗಂಡ ಹೆಂಡತಿ ಮಕ್ಕಳು ರೀ. ಅವ್ರು ಬಂದ್ ಏನ್ ಮಾಡಿದ್ರಿ, ನಮ್ಮ ಮನೆ ನೋಡ್ಲಿಕ್ ಬಂದಿದ್ರು ಸರ್. ಅವ್ರು ನಾವು ಹೊಸ ಮನೆ ಕಟ್ಟಿಸ್ತಿದ್ವಲ್ರಿ, ಅದನ್ನ ನೋಡ್ಲಿಕ್ ಬಂದು ಯಾವ ಇಂಜಿನಿಯರ್ ಕೊಟ್ಟಿದ್ರಿ, ಏನ್ ಮಾಡಿದ್ರಿ, ನಾವು ಕಟ್ಟಿಸ್ತಾ ಇದೀವಿ, ಸೈಟ್ ಐತಿ ನಮ್ದು, ಮತ್ತ ನೀವು ಚಲೋ ಕಟ್ಟಿರಲ್ಲ ಹೆಂಗ ಏನಂತ ನನ್ನ ಕಡೆ ಇನ್ಫಾರ್ಮೇಶನ್ ಕೇಳಕ್ ಬಂದ್ರಿ ಅವ್ರು. ನಾನೇನ್ ಹೇಳಿದೆ ರೀ, ಇಲ್ಲ ಇಂಜಿನಿಯರ್ಗೆಲ್ಲ ಕೊಡಾಕ್ ಹೋಗ್ಬೇಡ್ರಿ, ಬಾಳ ಅಮೌಂಟ್ ಎಲ್ಲ ಇದು ಮಾಡ್ತಾರ, ಹಿಂಗೊಬ್ರು ಇದಾರ, ಅವ್ರ ಅಸಿಸ್ಟೆಂಟ್ ಇದಾರ, ಅವ್ರು ಕೊಡ್ರಿ, ಚೆನ್ನಾಗ್ ಕಟ್ತಾರ, ಬೇಕಂದ್ರ ಅಲ್ಲಿ ಸೈಟ್ ಕಡೆ ಸಿಗ್ತಾರ, ಅವ್ರು ತೋರಿಸ್ಕೊಂಡ್ ಬರ್ತೀನಿ ನಿಮ್ಗ ಅಂತ ಎಲ್ಲ ಹೇಳಿದೆ ಸರ್. ಅವ್ರಿ ಆಯ್ತು ಮರುದಿನ ಹಿಂಗ ನೆಕ್ಸ್ಟ್ ಡೇ ಬರ್ತೀವಿ, ಇವತ್ ಆಗೋದಿಲ್ಲ, ಈವ್ನಿಂಗ್ ಆಗೈತೆ, ರಾತ್ರಿ ಆಗ್ತದ, ಹಂಗೆ ಹಿಂಗೆ ಅನ್ಕೊಂಡ್ ಟೀ ಕುಡ್ಕೊಂಡು ಹೋದ್ರಿ ವಾಪಸ್ ಮನೆಗೆ. ಮರುದಿನ ಸರ್ ಕಾಲ್ ಮಾಡಿದ್ದೀರಿ ಅವ್ರ ಹಸ್ಬೆಂಡ್, ತೋರಿಸ್ಬರ್ರಿ ಮೇಡಮ್ ಎಲ್ಲೈತದ ಅಂತ ಹೇಳಿ ಸರ್. ಹೋದ್ವಿ ಅಲ್ಲಿ ಸೈಟ್ ಕಡೆ, ಅವನಿಗೂ ಕಾಲ್ ಮಾಡಿ ಬರಾಕ್ ಹೇಳಿದೆ, ಅಲ್ಲಿ ನೋಡ್ಲಿಕ್ಕಂತ ಬಂದರಿ ಅವರು. ಬಂದ್ಮೇಲೆ ಸರ್ ಅಲ್ಲಿನ ಐತ್ರಿ, ಅವ್ರೇನಂದ್ರಿ, ನಮ್ದು ದಕ್ಷಿಣಕ್ಕೆ ಇತ್ತು ಸರ್ ಅವ್ರ ಸೈಟ್, ಅವ್ರ ನಮ್ ಫ್ರೆಂಡ್ ಅವ್ರದ್ದು. ಇದು ಪೂರ್ವಕ್ಕೆ ಕಟ್ಟಾಕತ್ತಿದ್ವಿ ರೀ ಮನೆ ನಾವು. ಮನೆ ಮುಂದ್ಗಡೆ ಗಾರ್ಡನ್ ಇತ್ರಿ ರೀ. ಅವ್ರಿಗೆ ಅದು ಸೈಟ್ ಬಾಳ ಇಷ್ಟ ಆಗ್ಬಿಡ್ತ್ರಿ ಅವ್ರಿಗೆ ಸರ್ಗೆ. ಇದನ್ನೇ ಸೇಲಿಗೆ ಕೊಡ್ತಾರಿ, ಬೇಕಂದ್ರೆ ಎಷ್ಟ್ ಅಮೌಂಟ್ ಆಗ್ತದ ನೀವು ಮಾತಾಡ್ರಿ, ಬೇಕಂದ್ರೆ ಕೊಡ್ತಾರಿ ಅಂತ ನಾನು ಹೇಳ್ದೆ ರೀ ಅವ್ರಿಗೆ. ಆಯ್ತು, ಮತ್ ಇದು ಏರಿಯಾ ಚೆನ್ನಾಗಿದೆ ರೀ, ನಾವ್ ತಗೋತೀವಿ, ಮತ್ತೆ ಎಷ್ಟು ರೇಟ್ ಹೇಳ್ರಿ ನೀವು ಅಂತ ಹಿಂಗ್ ಹೇಳಿದ್ರಿ. ನನಗೂ ಫುಲ್ ಖುಷಿ ಆಯ್ತು ಸರ್. ಏನಾರ ಒಂದ್ ರೇಟಿಗೆ ಮುಗಿಸ್ತಾರ, ಏನ್ ಮಾಡ್ತಾರ ನೋಡ್ಬಿಡುನು, ಹಿಂಗ ಅವ್ರಿಗೆ ಬಾಂಡ್ ಮಾಡಿಕೊಟ್ಟು ದುಡ್ಡು ಇಸ್ಕೊಂಡ್ ಮನೆ ಮುಗಿಸ್ಕೊಟ್ರ ಅಂತ ಅನ್ಕೊಂಡ್ರಿ. ಅವನೇನಂದರಿ, ನಾಳೆ ಹೇಳ್ತೀವ್ರಿ ಸರ್ ಎಲ್ಲಾನು ಎಸ್ಟಿಮೇಶನ್ ಹಾಕಿ, ನಿಮ್ ಬಜೆಟ್ ಎಷ್ಟೈತಿ ಹೇಳ್ರಿ, 50 ಲಕ್ಷದೊಳಗ ಐತ್ರಿ ಅಂತ ಹೇಳಿ ಹೋದ್ರು ಸರ್ ಅವರು. ನಾನೇನಂದೇರಿ, ಇವಾಗ 50 ಲಕ್ಷ ಹೇಳ್ಬಿಡು ನೀನು, ಈಗ ಹೆಂಗಾದ್ರು 5 ಲಕ್ಷ ನಾವು ಲೋನ್ ತೆಗೆದು ಹಾಕಿವಿ, ಅವ್ರೇನ್ರ 50 ಲಕ್ಷ ಕೊಟ್ರು ಅಂತಂದ್ರ ಅದ್ರಾಗ 5 ಲಕ್ಷ ಅಲ್ಲಿ ಲೋನ್ ಕ್ಲಿಯರ್ ಮಾಡಿ ಮಾಡೋಣ ಅಂತ ಹಿಂಗ ಐಡಿಯಾ ಹೇಳಿದೆ ರೀ ಅವನಿಗೆ. ಅವನೇನಂದರಿ, ಇಲ್ಲ ನೋಡುನ್ ತಡಿ, ಬಾಳ ಹೇಳುದ್ ಬೇಡ, ಕೇಳುನು, ಒಂದ್ ಇಬ್ರು ಇಂಜಿನಿಯರ್ ಕಡೆ ಎಲ್ಲಾ ಕೇಳುನು, ಆ ಏರಿಯಾದಾಗ ಎಷ್ಟದ ಸೈಟ್ ರೇಟ್ ಅದೆಲ್ಲ ಕೇಳಿ ಹೇಳುನು ಅಂತ ಹೇಳಿದಾರಿ. ಅನ್ಕೊಂಡು ಸರ ಏನ್ ಮಾಡಿದ್ವಿ, ಒಂದೆರಡು ಕಡೆ ಅಡ್ಡಾಡಿದಾರಿ ಅವನು. 2 days ಬಿಟ್ಟು ಮತ್ತೆ ಅವ್ರಿಗೆ ಫೋನ್ ಮಾಡಿ ಕರ್ಸಿದ್ವಿ ಅಲ್ಲೇ ಸೈಟ್ ಕಡೆ. ಕರ್ಸಿ ಸರ ಹೇಳಿದ್ವಿ 45 lakhs ಆಗ್ತದ್ರಿ, ಮತ್ತೆ ಫುಲ್ ಮನೆ ಮುಗಿಸ್ಕೊಡ್ತೀವಿ ನಿಮ್ಗ, ಹೆಂಗ್ರಿ ಅಂತ ಹೇಳಿದ್ವಿ. ಅವರು 1-2 ಲಕ್ಷ ಕಡಿಮೆ ಮಾಡಿ ಒಪ್ಕೊಂಡ್ರು ಸರ್. ಒಪ್ಕೊಂಡು 20 ಲಕ್ಷನೂ ಕೊಟ್ರಿ ಅವ್ರು ಬಾಂಡ್ ಮಾಡಿ ನಮ್ಗ. ಹಲೋ, ಹೇಳು. 20 ಲಕ್ಷ ಕೊಟ್ರು ಸರ್. ಇವನು ಬಾಂಡ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟಾರಿ. ಆಯ್ತ್ರಿ, ಫುಲ್ ಮನೆ ಮುಗಿದ್ಮೇಲೆ ಇನ್ನು ಉಳ್ಕಿದ ಅಮೌಂಟ್ ಕೊಡುವಂತ್ರಿ ಅಂತ 23 ಲಕ್ಷ ವಾಪಸ್ ಕೊಡುವಂತ್ರಿ, 20 ಲಕ್ಷ ಕೊಡ್ರಿ ಅಂತ ಹೇಳ್ಕೊಂಡು ಬಾಂಡ್ ಎಲ್ಲ ಮಾಡಿಸ್ಕೊಂಡು ಅವ್ರಿಗೆ ಏನೇನ್ ಮಾಡಿ ಕೊಟ್ರಿ. ಇವನು ಮನೆ ಮತ್ತೆ 20 ಲಕ್ಷ ಬಂತಲ್ ಸರ್, 5 ಲಕ್ಷ ಅಲ್ಲಿ ಹಾಕಿದಾರಿ ಬ್ಯಾಂಕಿಗೆ, ಲೋನ್ ಎಲ್ಲ ಕ್ಲೋಸ್ ಮಾಡಿದಾರಿ. ಅದನ್ನ ಮಾಡಿ ಉಳ್ಕಿದ 15 ಲಕ್ಷ ಒಳಗೆ ಮತ್ತೆ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಎಲ್ಲ ಫುಲ್ ಬಂದ್ ಪೇಂಟಿಂಗ್ ವರೆಗೂ ಅಷ್ಟೇ ಉಳ್ದಿಸ್, ಪೇಂಟಿಂಗ್ ಒಂದೇ ಉಳ್ದಿಸ್ ಸರ್. ಎಲ್ಲ ಮುಗಿತ್ರಿ ಆಲ್ಮೋಸ್ಟ್ ಅಲ್ರಿ. 2018 ಜೂನ್ ಒಳಗೆ ಕಂಪ್ಲೀಟ್ ಆಯ್ತು ಸರ್. 9 ತಿಂಗಳು ತಗೊಂತೀರಿ. ಅದಾದ್ಮೇಲೆ ಅವ್ರು ಉಳ್ಕಿದ ಅಮೌಂಟ್ ಕೊಟ್ರು ಸರ್ ನಮ್ಗೆ. ಕೊಟ್ಮೇಲೆ ಪೇಂಟಿಂಗ್ ಎಲ್ಲ ಮಾಡಿಸಿ ಅವ್ರಿಗೆ ಓಪನಿಂಗ್ ರೆಡಿ ಮಾಡಿ ಕೊಟ್ಟಾರಿ. ಅವಾಗ ಒಂದು ಅಮೌಂಟ್ 21 ಲಕ್ಷ ತನಕ ಅಮೌಂಟ್ ಉಳಿತು ಸರ್ ನಮ್ಗೆ. ಅವನು ಫುಲ್ ಖುಷಿ ಆಗ್ಬಿಟ್ಟಾರಿ. ಏನಪ್ಪಾ ಇದು, ನನಗಿದು ಟ್ಯಾಲೆಂಟ್ ಇದ್ದಿದ್ದು ಗೊತ್ತಿಲ್ಲ, ನಿಮ್ ಸಂಬಂಧ ಇದು ಮಾಡಿ ಅಲ್ಲಿ ಕ್ಯಾಬ್ ಓಡಿಸಿದ್ರೆ ಇಷ್ಟು ಅಮೌಂಟ್ ಬರಂಗಿಲ್ಲ, 21 ಲಕ್ಷ ಉಳಿದ್ಬಿಡ್ತಲ್ಲ, ಹೆಂಗಿದು ಹಂಗೆ ಹಿಂಗೆ ಅನ್ಕೊಂಡು. ಎಷ್ಟು ಒಪ್ಕೊಂಡಿದ್ರಿ? ಓ ಸರ್, ಒಪ್ಕೊಂಡಿದ್ದೆ ಎಷ್ಟಕ್ಕೆ? ಏನ್ ಸರ್? ಮನೆ ಕಟ್ಕೊಡ್ತೀನಿ ಅಂತ ಎಷ್ಟು? ಮನೆ 45 ಲಕ್ಷಕ್ಕೆ ಒಪ್ಕೊಂಡಿದ್ವಿ ಸರ್ ನಾವು. ಕಟ್ಲಿಕ್ಕೆ ಎಷ್ಟಾಯ್ತು?
45 ಲಕ್ಷಕ್ಕೆ ಒಪ್ಕೊಂಡಿದ್ವಿ ರೀ. ಅವ್ರ ಮೊದ್ಲು 20 ಲಕ್ಷ ಕೊಟ್ರಲ್ರಿ, ಅದ್ರಾಗ 5 ಲಕ್ಷ ತೆಗೆದ್ರಿ. 15 ಲಕ್ಷದಾಗ ಫುಲ್ ಮನೇನ ಮುಗಿದ್ ಬಿಡ್ತೀರಿ, ಡಬಲ್ ಬೆಡ್ರೂಮ್ ಮನೆ ಇಲ್ರಿ. ಮತ್ತು 45 ಲಕ್ಷ ಯಾಕೆ ಹೇಳಿದ್ರಿ? ಓರಿ 45 ಲಕ್ಷ ಯಾವ್ದಕ್ಕೆ ಕೇಳಿದ್ರವ ಅಂದೆ. 45 ಲಕ್ಷ ಸೈಟ್ ಮನೆ ಫುಲ್ ಮುಗಿಸ್ಕೊಳ್ಲಿಕ್ಕೆ ಸರ್ ನಾವ್ ಹೇಳಿದ್ವಿ ರೀ ಅವ್ರಿಗೆ. ಅಂದ್ರೆ ಸೈಟು ಮನೆ ಎರಡೂ ಸೇರಿಸಿ ಹಾ, ಫುಲ್ ಮನೇನ ಓಪನಿಂಗ್ ವರೆಗೂ ಮುಗಿಸ್ಕೊಟ್ಬಿಡುದ್ರಿ ಅವ್ರಿಗೆ. ಯಾವ ಸೈಟು? ಈ ಹಿಂದೆ ನೀವು ಆತನಿಗೆ ಕೊಡ್ಸಿದ್ರಲ್ಲ ಅದೇ ಸೈಟು? ಹಾ, ಆ ಹುಡುಗ ಏನ್ ಕೊಡ್ಸಿತ್ತಲ್ರಿ ಆ ಸೈಟ್ ಒಳಗ ಮನೆ ಕಟ್ತಾ ಇದ್ವಿ ರೀ, ಅದನ್ನೇ ಫುಲ್ ಮುಗಿಸಿ ಅವ್ರಿಗೆ ಕೊಟ್ಬಿಡುದ್ರಿ. 45 ಲಕ್ಷ ನಾವ್ ಇಸ್ಕೊಂಡ್ಬಿಡುದು. ಓಕೆ. ಅವ್ರೇನು ಫಸ್ಟ್ 20 ಲಕ್ಷ ಕೊಟ್ರು ಸರ್. 20 ಲಕ್ಷದೊಳಗೆ 5 ಲಕ್ಷ ಬ್ಯಾಂಕಿಗೆ ಕಟ್ಟಿ ಕ್ಲೋಸ್ ಮಾಡ್ಕೊಂಡು 15 ಲಕ್ಷದೊಳಗೆ ಎಲ್ಲಾ ಮುಗಿಸಿದ್ವಿ ರೀ ನಾವು. ಎಲ್ಲಾ ಸ್ಲ್ಯಾಬ್ ಆಯ್ತು, ಎಲ್ಲಾ ಆಯ್ತು ಸರ್. ಟೈಲ್ಸ್ ಹಾಕಿದ್ವಿ, ಎಲ್ಲಾ ಕಡೆ ಡಬಲ್ ಬೆಡ್ರೂಮ್ ಮನೆ ರೀ ಅದು. ಹಾಕಿ ಎಲ್ಲಾ ಮುಗಿಸಿದ್ವಿ ಸರ್. ಮಾಲ್ 1-2 ಲಕ್ಷಕ್ಕೆ ಪೇಂಟ್ ಗಿಂಟ್ ಎಲ್ಲಾ ಮಾಡಿ ರೆಡಿನ ಕೊಟ್ಬಿಟ್ಟಿವಿ ರೀ. ಒಂದು 21 ಲಕ್ಷ ತನಕ 20 ಲಕ್ಷ ಉಳಿತು ಸರ್. ಅದ್ರೊಳಗ ಅವನು ಫುಲ್ ಖುಷಿ ಆಗ್ಬಿಟ್ಟಾರಿ. ನಮಗೂ ಎಲ್ಲಾ ಆಮೇಲೆ ಅಮೌಂಟ್ ಕೊಟ್ಟರಿ ಅವ್ರು ಅಷ್ಟು. ಏನ್ ಮಾಡೋನು ಇಷ್ಟು ಕೊಂಡು ಅಮೌಂಟ್ ಇದು ಬಾತಲ್ಲ, ನನಗ ಒಂದ್ ಲೈಫಿಗೆ ಇದು ಮಾಡಿದಿ ಹಂಗೆ ಹಿಂಗೆ ಅನ್ಕೊಂಡು ಸರ್ ಮತ್ತೊಂದ್ ಸೈಡ್ ತಗೊಂಡಾರಿ ಅವನು. ಮತ್ತೊಂದು ಅದೇ ದುಡ್ಡಿಲ್ಲ 15 ಲಕ್ಷ ಅವಾಗ ರೇಟ್ ಎಲ್ಲ ಜಂಪ್ ಆಗಿದ್ವಿ. 15 ಲಕ್ಷ ಕೊಟ್ಟು ಮತ್ತೊಂದ್ ಸೈಡ್ ತಗೊಂಡಾರಿ. ತಗೊಂಡ್ಮೇಲೆ ಕರೋನಾ ಅದೆಲ್ಲ ಸ್ಟಾರ್ಟ್ ಆತಲ್ ಸರ್. ಅವನಿಗೆ ಎಲ್ಲಾ ವರ್ಕರ್ಸ್ ಎಲ್ಲ 2 ಮನೆ ಕಟ್ಟಿ ಎಲ್ಲಾ ಪರಿಚಯ ಆಗ್ಬಿಟ್ಟಿದ್ದಾರೆ. ಆಮೇಲೆ ಅವ್ ಇಂಜಿನಿಯರ್ ಕಡೆನೂ ಇದ್ನಲ್ರಿ, ಇವ್ರು ಎಲ್ಲಾ ಪರಿಚಯ ಇದ್ರು. ಫೋನ್ ಮಾಡಿ ಕರೆಸಿ ಸರ್ ಹಿಂಗೆ ಎಲ್ಲಾ ಆಯ್ತ್ರಿ ರೀ. ಒಂದು 3-4 ವರ್ಷ 2021 ತನಕ ಸರ್ ಒಂದು 4-5 ಮನೆ ಕಟ್ಟಿ ಸೇಲ್ ಮಾಡೋದು, ಕಟ್ಟೋದು, ಸೇಲ್ ಮಾಡೋದ್ರಿ. ಸ್ವಲ್ಪ ಅಮೌಂಟ್ ಎಲ್ಲಾ ಜಮಾ ಆಯ್ತು ಸರ್. ಅವ ಅಷ್ಟಾಗ ಎಲ್ಲಾ ಜಮಾ ಆಯ್ತ್ರಿ. ಒಂದಿನ ಡಿಸೆಂಬರ್ 11 ಸರ್ ನನ್ ಬರ್ಡೇ ಐತ್ರಿ ರೀ. ಅವತ್ತು ನನಗೆ ಅವತ್ತೇನ ಬಾಡಿಗೆ ಹೊಡ್ಕೊಂಡ್ ಬಂದಿದ್ದಲ್ಲ ಕಾರ್ ಸರ್, ಅಂತದೇ ಒಂದ್ ಕಾರ್ ಗಿಫ್ಟ್ ಮಾಡಿದಾರಿ. ಕಿಯಾ ಕಾರ್ ರೀ ನನಗೆ. ಅವನು ಮನೆಗೆ ತಗೊಂಡ್ ಬಂದಿದ್ದಾರಿ. ಪಪ್ಪ ಮಮ್ಮಿಗೆಲ್ಲ ಹೇಳಿ, ಇಲ್ಲ ರೀ ನಿಮ್ ಮಗಳು ಹಿಂಗೆ ನಮ್ಗೆಲ್ಲಾ ಜೀವನಕ್ಕೆ ಒಂದ್ ದಾರಿ ತೋರಿಸ್ಕೊಟ್ಟಾರ, ಹಂಗೆ ಹಿಂಗೆ ನಿಮ್ ಮನೆ ಕೊಟ್ಟಿದ್ದಕ್ ನನ್ ಲೈಫ್ ಚೇಂಜ್ ಆಗ್ಬಿಟ್ಟದ ಅಂತ ಹೇಳಿರಿ. ತಾನು ಒಂದ್ ಸ್ವಂತ ಮನೆ ಕಟ್ಕೊಂಡ್ ಸರ ಅವ್ರ ಮಮ್ಮಿ ಬಾಡಿಗೆ ಮನೇಲಿ ಎಲ್ಲಾ ಇದ್ದರಿ. ಅವ್ರು ಬಡತನ ಇರೋದಕ್ ಸರ ಅವ್ರ ಮಾವರು ಅವ್ರ ಅತ್ತಿಗಳು ಯಾರು ಅವ್ರ ಸಮೀಪ ಬರ್ತಿದ್ದಿಲ್ಲ ರೀ ಮಾತಾಡ್ಸ್ಲಿಕ್ಕೆ. ಅದಕ್ಕೆ ಬಂದ್ರ ದುಡ್ಡು ಕೇಳ್ತಾರ, ಇದು ಕೇಳ್ತಾರ ಅನ್ನೋ ಸಂಬಂಧಿಕರೆಲ್ಲಾ ದೂರನೇ ಇದ್ದರಿ. ಯಾವಾಗ ಇವ್ನು ಮನೆ ಕಟ್ಟಿ ಸ್ವಲ್ಪ ಅಮೌಂಟ್ ಮಾಡ್ಕೊಂಡು ಕಾರ್ ಗೀರ್ ಎಲ್ಲಾ ಮಾಡ್ಕೊಂಡು ರಿಚ್ ಆದ್ನಲ್ ಸರ್, ಅವಾಗ ಎಲ್ರು ಅವ್ರ ಹತ್ತಿಗಳು ಮಾವುಗಳು ಎಲ್ರು ಮನೆಗ್ ಬರ್ಲಿಕ್ ಸ್ಟಾರ್ಟ್ ಮಾಡಿದಾರೆ. ಅವನು ಅವ್ರು ಏನ್ ಅಂತಿದ್ದಿಲ್ಲ ಬಿಡ್ರಿ. ಅವ್ರ ಪಡಿಗೆ ಅವನು ಯಾರಿಗೆ ಏನ್ ಕೆಟ್ಟದ್ ಬಯಸೋದ್ ಬೇಡಪ್ಪ, ನಮ್ ಪಡಿಗೆ ನಾವ್ ಅದೇವಿ, ಅವಾಗ ದುಡ್ಕೊಂಡ್ ತಿಂತಿದ್ವಿ, ಈಗೂ ದುಡ್ದ ತಿಂತೇನೆಲ್ಲ ಹಂಗಿಂಗ ಅಂತಿದ್ದಾರಿ. ಒಂದು ಕಾರ್ ಕೊಡ್ಸಿದ ಸರ ಮನೆಗ್ ನಮ್ ಮಮ್ಮಿಯರು ಅಂತ ದೊಡ್ಡದು ಇದು ಯಾಕ ಹಂಗ ಹಿಂಗ ಅಂದ್ರಿ. ಇಲ್ರಿ ನಾ ಕೊಟ್ಟಿದ್ದಕ್ಕೆ ಜೀವನ ಪೂರ್ತಿ ಅದು ತಿರ್ಸಾಕಾಗುದಿಲ್ಲ, ಇದೊಂದ್ ಸಣ್ಣ ನನ್ನಿಂದ ಗಿಫ್ಟ್ ಹಂಗಿಂಗ ಅನ್ಕೊಂಡ್ ಕೊಟ್ಟಾರಿ. ನನಗೂ ಖುಷಿ ಆಯ್ತು ಸರ್. ಅದಾದ್ಮೇಲೆ 2021 ಸರ ಅವ್ರ ಮಾವಾರಿ ಅವ್ರ ಮಮ್ಮಿಯರ್ ತಮ್ಮ ಸರ್ ಅವರು ಬಂದಾರ ಸರ್ ಅವ್ರ ಮನ್ಯಾಗ ಬಂದ ತಕ್ಷಣ, ಇಲ್ಲ ನನ್ ಮಗಳಿಗೆ ಹೊರ ಹುಡ್ಕಾಕತ್ತೀವಿ, ನಿನ್ ಮಗಗ ತಗೊಂಡ್ಬಿಡು. ಅಷ್ಟು ವರ್ಷ ಒಂದ್ 10-15 ವರ್ಷ ಮಾತ್ ಬಿಟ್ಟವ್ರಿ, ಎಲ್ಲಾ ಬಿಟ್ಟವ್ರಿ, ಒಂದ್ ಚಲೋ ಆಗಿದಾನ ಅಂತ ಹೇಳಿ ಮದ್ವೆಗ ಮಾತಾಡ್ಲಿಕ್ಕಂತ ಬಂದ್ರ ಸರ್. ಅವ್ರ ಮನೇಲೆ ಒಂದ್ ವಾರ ಇರೋದು, ಅವ್ರ ಮನೇಲೆ ಆಕಿನೇ ಅವ್ರ ಮಮ್ಮಿನೇ ಹೊಗಳೋದು, ನಿನ್ ಮಗ ಹಂಗೆ ಚಲೋ ಹಿಂಗ್ ಚಲೋ, ನನ್ ಮಗಳಿಗೆ ತಗೊಂಡ್ಬಿಡು ಹಂಗೆ ಹಿಂಗೆ ಅಂದ್ರು ಸರ್. ನನಗೆ ಬಂದು ಹೇಳ್ದ ಸರ್ ಅವನು ಏನಂತ, ಇಲ್ಲ ಮನಿಯೊಳಗ ಕನ್ನೆ ನೋಡ್ಲಿಕ್ಕತ್ತಾರ, ಮಾಡ್ಕೊಳತಾರ ನಮ್ಮ ಮಾವಾರ, ಮತ್ ಹೆಂಗ್ ಮಾಡ್ಲಿ ಅಂತ ಹೇಳ್ದ ಸರ್. ಏನು ಅಂತ ಫೀಲಿಂಗ್ಸ್ ಇಲ್ಲ, ಏನಿಲ್ಲ ಸರ್ ಅವನ ಮೇಲೆ. ಜಸ್ಟ್ ಒಳ್ಳೆ ನಿಧಾನ ನನ್ ಮನೆ ತಂದು ಅಂತ ಹೇಳಿ ಕಟ್ಕೊಟ್ಟಿದ್ದಾನ. ಏನೋ ಅನ್ಸಿಲ್ಲ ರೀ ನನಗೆ. ನಾನೇನಂದೆ, ನಿಂಗೆ ಇಷ್ಟ ಇದ್ರೆ ಮಾಡ್ಕೊಂಡ್ಬಿಡು. ಅವ್ರ ಮಮ್ಮಿ ಇಲ್ಲ, ಅವ್ರ ಮಮ್ಮಿ ಫುಲ್ ಖುಷಿ ಆಗ್ಬಿಟ್ಟಾರಿ. ಎಲ್ಲಾ ಸಂಬಂಧಿಕರು ಬರೋದು ಹೋಗೋದು, ನನ್ ತವ್ರ ಮನೆ ಮತ್ತೆ ವಾಪಸ್ ನನಗ್ ಸಿಕ್ತಲ್ಲ ಅಂತ ಹೇಳಿರಿ. ಅವರು ಆಯ್ತು ಮಾಡ್ಕೊಂತೀನಿ ಅಂತ ಒಪ್ಕೊಂಡಾರಿ ಇವ್ನ ಅವ್ರ ಅತ್ತೆ ಮಗಳಿಗೆ, ಮಾವನ ಮಗಳಿಗೆ ಒಪ್ಕೊಂಡಾರಿ. ಒಪ್ಕೊಂಡ ತಕ್ಷಣ ಏನಾಯ್ತಾರ, ಅವ್ರ ಮಮ್ಮಿ ತೀರ್ಕೊಂಡಿದ್ದೀರಿ, ಆ ಹುಡುಗಿಯರ್ ಮಮ್ಮಿ. ಅವ್ರ ಅಪ್ಪ ಅವ್ರ ಮಾವ ಮತ್ತ ಆ ಹುಡುಗಿ ಅಷ್ಟೇ ಇರೋದ್ರಿ. ಅವ್ರದ್ದು ಒಂದು 20-30 ಕಿಲೋಮೀಟರ್ ದೂರ ಹಳ್ಳಿ ಇತ್ತು ಸರ್. ಅವ್ರು ಲಾಸ್ಟಿಗೆ ಇಲ್ಲೇ ಇವ್ರ ಮನ್ಯಾಗ ಬಂದ್ ಸೆಟ್ಲ್ ಆಗ್ಬಿಟ್ರಿ ರೀ. ಎಂಗೇಜ್ಮೆಂಟ್ ಆಯ್ತು ಸರ್ ಅವ್ರದ್ದು. ಎಂಗೇಜ್ಮೆಂಟಿಗೂ ಕರೆದಾರಿ. ನಾನು ಪಪ್ಪ ಮಮ್ಮಿ ಅಕ್ಕ ಎಲ್ರು ಹೋದ್ವಿರಿ. ಹೋಗಿ ನಮ್ಮ ದೊಡ್ಡಮ್ಮನ ಮಗಳು ಒಬ್ಬಿಕ್ಕಿದಾಳ್ರಿ, ಆಕಿನ ಕಡೆ ಎಲ್ಲಾ ಹೇಳ್ಕೊತಿದ್ದೀರಿ ನಾನು ಹಿಂಗ ಅಂತ ಹೇಳಿದಿ. ಇಲ್ಲ ಬಿಡು, ಅವನ್ ಲೈಫ್ ಬಂದಿದ ಆತಲ್ಲ, ಮಾಡ್ಕೊಂಡು ಹೋಗ್ತಿದ್ದ, ನಾವು ಟ್ಯಾಲೆಂಟ್ ಐತಿ ಆದ್ರೆ ಯಾರು ಕೊಡ್ಲಿಕ್ ತಯಾರಿದ್ದಿಲ್ಲಲ್ಲ, ಈ ನಿಮ್ಮಿಂದ ಆಗ್ಬೇಕಿತ್ತು, ಆಗೈತದು, ಮದ್ವೆ ಆಗ್ಲಿ ಚೆನ್ನಾಗಿರ್ಲಿ ಅಂತ ಆಕಿ ನಮ್ಮ ಅಕ್ಕನೂ ಎಲ್ಲಾ ಹೇಳಿದ್ರಿ. ಅಂದ ತಕ್ಷಣ ಎಂಗೇಜ್ಮೆಂಟ್ ಆಯ್ತು ಸರ್. ಅವಾಗ ಸ್ಟಾರ್ಟ್ ಆಯ್ತ್ರಿ ನನಗೆ, ಬಿಟ್ಕೊಟ್ಬಿಟ್ನೇನೋ ನನಗೆ. ಅವ್ ಏನೋ ಒಂಥರ ಬೇಜಾರು ಸರ್ ನನಗೆ. ಅಲ್ಲಿವರೆಗೂ ಏನೋ ಅನ್ಸಿಲ್ಲ ರೀ. ನಾನೇ ಮಾಡ್ಕೊಂತ ಹೇಳಿದೀನಿ. ಆಮೇಲೆ ಒಂದ್ ದಿನನೂ ಅವನು ನನ್ ಜೊತೆ ಹಂಗ ಮಿಸ್ಬಿಹೇವ್ ಮಾಡಿಲ್ಲ ರೀ. ಎಷ್ಟು ಚೆನ್ನಾಗಿದ್ದರಿ.
ಅದಾದ್ಮೇಲೆ ಸ್ವಲ್ಪ ಆಕಿಗೆ ಟೈಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರಿ ಸರ್ ಅವನು. ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆನೆ ಇರೋದು, ಓಡಾಡೋದು. ನನ್ ಜೊತೆ ಸ್ವಲ್ಪ ನನ್ ಬಿಟ್ಟಾರಿ ಅವನ. ಒಂದು 90% ನನ್ ಕಡೆ ಗಮನನ ಕೊಡ್ಲಿಲ್ರಿ. ಅವಾಗ ಅನ್ಸಾಕತ್ರಿ ಒಬ್ಬಕ್ಕೆ ಆಗ್ಬಿಟ್ನೇನೋ, ನನ್ ಬಿಟ್ಟೇನೋ, ನಾನು ಏನಾದ್ರೂ ಹೇಳ್ಬೇಕಿತ್ತೇನೋ ಅವನಿಗೆ ಅಂತ ಹಿಂಗ ಸ್ಟಾರ್ಟ್ ಆಯ್ತ್ರಿ. ಇರ್ಲಿ ಬಿಡು ಮಾಡ್ಕೊಳ್ಳಿಗತ್ತಾನ, ಚೆನ್ನಾಗಿರ್ಲಿ ಅಂತ ಹೇಳಿರಿ. ನಾನು ಒಂದು 25 ವರ್ಷನಾ? ಹಾ ಸರ್, ಒಂದು ಹ್ಞೂನ್ರಿ 25 ವರ್ಷ ಸರ್. ಅಂತದ್ದೇನು ಭಾವನೆ ಇರ್ಲಿಲ್ಲ? ಇಲ್ಲ ಸರ್, ಅವನಿಗೂ ಇಲ್ಲ ನನಗೂ ಇಲ್ಲ ರೀ. ಎಂಗೇಜ್ಮೆಂಟ್ ಆದ್ಮೇಲೆ ಬಂದಿದ್ದು? ಹಿಂಗೆ ಅವ್ನ ಎಂಗೇಜ್ಮೆಂಟ್ ಆಗಿ ಅವಾಗ ನನಗೆ ಫೋನ್ ಮಾಡೋದು ಅದು ಸ್ವಲ್ಪ ಅವಾಯ್ಡ್ ಮಾಡಿದ್ನಲ್ರಿ, ಅವಾಗೆ ಅನ್ಸಕ್ ಸ್ಟಾರ್ಟ್ ಆಯ್ತು ಸರ್ ನನಗೆ. ನಾ ಇಷ್ಟು ವರ್ಷ ಇದ್ರು ನಾನೇನ್ ಮಾಡ್ದೆ, ನಾನು ಹೇಳ್ಬೋದಿತ್ತಲ್ಲ ಅವನಿಗೆ ಏನಾದ್ರು, ನನ್ಗೆ ಯಾಕೆ ಹಿಂಗ್ ಫೀಲ್ ಆಗ್ಲಿಕ್ಕತ್ತದ. ಅವನ ಜೊತೆಗಿದ್ದಾಗ ಏನು ಅನಿಸ್ತಿದ್ದಿಲ್ಲ ಸರ್. ಅವನ್ ಬಿಟ್ಟ ತಕ್ಷಣ ನನಗ್ ಬೇರೇನೋ ಆಗ್ಬಿಟ್ಟಿರಿ. ನಾನು ಯಾರು ಮಾತಾಡಕ್ಕಿಲ್ಲ, ಏನಿಲ್ಲ, ಫೋನ್ ಇದು ಮಾಡೋದು, ಮನೆ ಒಳಗೆ ಇರೋದು. ಅವಾಗ ಕರ್ಗಾದಷ್ಟೇ ಸೈಟಿಗೆ ಹೋಗುದ್ರಿ, ಇಲ್ಲಾಂದ್ರೆ ಮನೆ ಒಳಗೆ ಇರೋದು. ಅಷ್ಟೊತ್ತಿಗೆ ಡಿಗ್ರಿ ಎಲ್ಲ ಮುಗ್ದಿತ್ತು ಸರ್. ನಂದು ಡಿಗ್ರಿ ಮುಗಿಸಿ ಮನ್ಯಾಗೆ ಇದ್ದೆ ರೀ ನಾನು. ಆಮೇಲೆ ರೀ ಎಂಗೇಜ್ಮೆಂಟ್ ಆಯ್ತು ಸರ್ ಅವಂದು. ಆಗಿ ಮದ್ವೆ ಡೇಟ್ ಫಿಕ್ಸ್ ಮಾಡಿದಾರ್ರಿ ಅವರು. ನನಗೆ ಬೇಜಾರಾಗಿ ನಮ್ಮ ದೊಡ್ಡಮ್ಮರದಾರಿ ಮಂಗಳೂರೊಳಗ, ನಾನು ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಫೋನ್ 1 ತಿಂಗಳು ಸ್ವಿಚ್ ಆಫ್ ಇಟ್ಟು ಹೋಗ್ಬಿಟ್ಟೇರಿ ನಾನು ಅಲ್ಲಿ. ಬೇಡ, ನಾನು ತಡ್ಕೊಳಕ ನಂಗೆ ಆಗ್ತಾನೆ ಇಲ್ಲ ರೀ. ಅವ್ನ್ ಮಾತಾಡವಲ್ಲ, ಇದು ಮಾಡವಲ್ಲ, ಅವ್ನ್ ಹೇಳಕ್ ಆಗ್ತಾ ಇಲ್ಲ. ಕ್ಷಣಕ್ಕೆ ನಿಮ್ಗೆ ಅದರ ಅರಿವಿತ್ತು, ಅದನ್ನ ಪ್ರೀತಿಯಿಂದ ಕರಿಬಹುದು. ಪ್ರೀತಿ ಅನ್ನಂಗಿಲ್ಲ ಸರ್. ನಾನು ಅದಕ್ಕೆ ಅದೊಂದು ಅವ್ನ್ ಬಹಳ ಒಂಥರ ಏನೋ ಬೇರೆನ ಇದು ರೀ. ಒಂದ್ ದಿನ ಹಂಗ್ ಫೀಲೇ ಬಂದಿಲ್ಲ ಸರ್ ನನಗ. ಇಲ್ಲಾಂದ್ರೆ ನಾ ಮೊದ್ಲೇ ಹೇಳ್ಬಿಡ್ತಿದ್ದೆ ಏನ್ರಿ ಅವನಿಗೆ. ಆ ಪ್ರೀತಿನ ಅನ್ನೋದಿಲ್ಲ ರೀ ನಾನು ಅದಕ್ಕೆ. ಹಂಗ ಏನೋ ಗೊತ್ತಿಲ್ಲ ರೀ. ಅಲ್ಲಿ ಮಂಗ್ಳೂರ್ಗೆ ಹೋದೆ ಸರ್ 1 ತಿಂಗಳು ನಾನು. ಅವನು 2021 ಮ್ಯಾರೇಜ್ ಆಯ್ತು ಸರ್, ಡಿಸೆಂಬರ್ಗೆ ಅವನ್ಗೆ. ಜನವರಿ ಫೆಬ್ರವರಿ ಹಿಂಗ ಮದ್ವೆ ಆಯ್ತು ರೀ. ಮದ್ವೆ ಆದ್ಮೇಲೆ ಒಂದು 4-5 ತಿಂಗಳಾದ್ಮೇಲೆ ಅವ್ರ ಮಿಸಸ್ ಜೊತೆ ಎಲ್ಲಿ ಹೋಗಿದ್ದಾರೆ ಟ್ರಿಪ್ಪಿಗೆ. ಹೋದಾಗ ಅಲ್ಲಿ ಅವ್ನ ಫ್ರೆಂಡ್ ಸಿಕ್ಕಿದಾನ್ರಿ. ಅವ್ನ ಫ್ರೆಂಡ್ ಸಿಕ್ಕ ಮನೆಗ್ ಕರ್ಕೊಂಡ್ ಹೋಗಿದಾನ್ರಿ ಅವ್ರನ್ನ. ಅಲ್ಲಿ ಏನಾಗಿದ್ದಾರೆ, ಅವ ಆರ್ಟಿಸ್ಟ್ ಸರ್, ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾರಲ್ರಿ. ಹ್ಞೂನ್ರಿ, ಪೇಂಟಿಂಗ್ ಎಲ್ಲ ಮಾಡೋವಾಗ ಇಲ್ಲ ಇವ್ರದ್ದು ಮಾಡ್ಕೊಡು ಅಂತ ಹೇಳಿ ನನ್ ಫೋಟೋ ಕೊಟ್ಟು ಪೇಂಟ್ ಮಾಡ್ಸಿದಾನ್ ಸರ್ ಅವನು. ಅದು ನನ್ ಫೋಟೋ ಎಲ್ಲ ಇದನ್ನ ಪೇಂಟ್ ಮಾಡ್ಸಿದಾನ್ ಸರ್. ಮಾಡಿಸಿ ಗಿಫ್ಟ್ ಕೊಡ್ಬೇಕಂತ ಮಾಡ್ಸಿದ್, ಮನಿ ಒಳಗ್ ಹಾಕೋಬೇಕಂತ ಹೇಳಿ ಪೇಂಟ್ ಮಾಡ್ಸಿದಾನಂತ್ರಿ. ಅವ್ರ ಮಿಸಸ್ ಅವ್ರ ಜೊತೆನ ಅದಾರ್ರಿ. ಮಾಡಿಸ್ಕೊಂಡ್ ಬಂದು ಮನೆಯಲ್ಲಿ ಹಾಕೊಂಡಿದ್ದಂತ ಸರ್ ಅವನ. ಅವ್ರು ನಾವ್ ಸೈಟ್ ಕಟ್ಟೋ ಮುಂದೆ ಅವ್ನ ಫ್ರೆಂಡ್ ಒಬ್ಬ ಕಾರ್ತಿಕ್, ನಾವ್ ಹಂಗೆ ಜಸ್ಟ್ ಫ್ರೆಂಡ್ ರೀ. ಅವ್ನು ಫ್ರೆಂಡ್ಸೇ ಇರ್ಲಿಲ್ರಿ, ನನಗೂ ಫ್ರೆಂಡ್ಸೇ ಇರ್ಲಿಲ್ರಿ. ಅವನು ಹೇಳಿದ್ದರಿ ಇದನ್ನ. ಆಮೇಲೆ ಹೇಳಿದಾರಿ ನನಗೆ, ಅದನ್ನ ಹಾಕೊಂಡಿದ್ದಕ್ಕೆ ಅವ್ನ ಹಿಂತಿ ಏನೋ ಕಿರಿಕಿರಿ ಮಾಡ್ಲಿಕ್ಕತ್ಲಂತ್ರಿ. ಯಾವಾಗ್ಲೂ ಆಕಿದೇ ಮಾತಾಡ್ತಿ, 7 ವರ್ಷ 6 ವರ್ಷ ಆಕಿನ ಜೊತೆಗೆ ಅದೇನಂತಿ, ಮತ್ತೆ ನೀವು ನಿಮ್ದು ಕೆಟ್ಟ ಸಂಬಂಧ ಏನಾದ್ರು ಇರ್ಬೋದಲ್ಲ, ಆಕಿನ ಯಾಕೆ ನೆನ್ಪಿಸ್ಕೊಂತಿ ನೀನು, ಆಕಿನ ಫೋಟೋ ಯಾಕೆ ತಂದು ಹಾಕೊಂಡಿ, ಹಂಗಾಗಿ ಅನುಮಾನ ಪಟ್ಟಿದ್ದು ಅಂತ. ಹೆಂಡತಿ ಅನುಮಾನ ರೀ ಸರ್. ನಮ್ಮೊಳಗೆ ಏನಿಲ್ಲ ರೀ. ಆಕಿ ಫುಲ್ ಜಗಳ ಅಂತ ಸರ್, ನನ್ ಸಂಬಂಧ ಜಗಳ ರೀ. ಎಲ್ಲ ಫುಲ್ ಜಗಳ ಮಾಡಿ ಸರ್. ಅದೆಲ್ಲ ನನ್ ಫೋಟೋ ಎಲ್ಲ ಒಡೆದ್ ಹಾಕಿ ಏನೇನೋ ಮಾಡಿ ಅದನ್ನೆಲ್ಲ ಹರಿದ್ ಹಾಕಿ ಮಾಡಿದ್ದಕ್ಕ ಇವ್ನ ಏನ್ ಮಾಡ್ಬಿಟ್ಟನ್ರಿ, ಹೊಡೆದ್ ಬಿಟ್ಟಿದಾನ್ರಿ ಅವ್ನಿಗೆ, ಆಕಿಗೆ. ಅಂತದೆಲ್ಲ ನೀನು ಕೆಟ್ಟದಾಗಿ ಮಾತಾಡ್ಬೇಡ, ಅವ್ರು ಹಂಗಿಲ್ಲ, ಅವ್ರ ಬಗ್ಗೆ ರೆಸ್ಪೆಕ್ಟ್ ಬೇರೆ ಅದ ನನಗೆ. ಅವ್ರು ಹಂಗ್ ನಡ್ಕೊಂಡಿಲ್ಲ, ನಾನು ನಡ್ಕೊಂಡಿಲ್ಲ, ನೀ ಅಲ್ಲಿ ಇದ್ದವ್ರಿಗೆ ಬೇಕಾದವ್ರಿಗೆ ಕೇಳ, ನೀನು ಯಾಕೆ ಹಿಂಗ್ ಮಾಡ್ತಿ, ಹಿಂಗ ಅಂದಿದಾನ್ರಿ. ಕುಂತ್ರು ನಿಂತ್ರು ಬರೇ ಹಂಗವ್ರು ಹಿಂಗವ್ರು ನನ್ ಜೀವನ ಕಟ್ಕೊಟ್ರು, ಅದು ಮಾಡಿದ್ರು ಇದು ಮಾಡಿದ್ರು, ಅವ್ರು ಮಾಡಿದ್ರು ಅಂತ ಹೇಳಿ ನೀ ಕೆಲ್ಸ ಮಾಡಿಲ್ಲ ಏನ್, ಪುಕ್ಸಟೆ ಕೊಟ್ಟಾರೇನ್, ಹಂಗ್ ನೆನಸ್ಕೊಂಡು ಊಟ ಮಾಡೋ ಹೊತ್ನಾಗ ಅದ ಅನ್ನ ಹಿಡ್ಕೋತಿ, ಆಕಿನ್ ನೆನಸ್ಕೊಳೋದ್ ಏನೈತಿ ನಿನಗೆ, ಹಂಗೆ ಹಿಂಗೆ ಅಂತ ಬೈದಾಡಿದಾರಂತೆ. ಬರೀ ಜಗಳ ಆಗಿದನ್ ಸರ್. ಅವಾಗ ಅವ್ರು ಒಂದ್ 5 ತಿಂಗಳು ಪ್ರೆಗ್ನೆಂಟ್ ಇದ್ರಿ ಸರ್. ಇವ್ನ್ ಹೊಡೆದ್ ಬಿಟ್ಟಿದಾನ್ರಿ ಆ ಫೋಟೋ ಎಲ್ಲ ಒಡೆದ್ ಹಾಕೋದಕ್ಕ. ಅದಕ್ಕ ಆಕಿ ಬೇಜಾರ್ ಮಾಡ್ಕೊಂಡು ಅವ್ರ ಊರಿಗೆ ಹೋಗ್ಬಿಟ್ಟಿದಾಳ್ರಿ. ಅವ್ರ ಊರಿಗೆ ಹೋಗಿದಾಳ್ರಿ. ಅವ್ರ ದೊಡ್ಡಮ್ಮರ ಮನೆಗೆ ಯಾರ್ದೋ ಮನ್ಯಾಗ ಹೋಗಿದ್ಲಂತ್ರಿ 1 ತಿಂಗಳ. ಆಮೇಲೆ ಇವಾಗ ಕಾರ್ತಿಕ್ನ ಹುಡುಗ್ರಿ ನಾ ಫೋನ್ ಸ್ವಿಚ್ ಆಫ್ ಇಟ್ಬಿಟ್ಟೇನಿ ಸರ್. ನನಗೂ ಅವ್ರ ಮದ್ವೆ ಆದ್ಮೇಲಂತೂ ನಾನು ಫೋನ್ ಸ್ವಿಚ್ ಆಫ್ ಇಟ್ಟು ಸರ್ಕೊಂಡು ಬಿಟ್ಟೇರಿ. ಮಾತಾಡೋದು ಬೇಡ, ಏನು ಬೇಡ, ಸುಮ್ನೆ ಅವ್ನ ಲೈಫ್ ಇದು ಏನಾದ್ರು ಆಗ್ತದ ಮತ್ ನಾ ಹೇಳ್ಬೇಕು ಎದಕ್ಕೆ ಬೇಕಂತೇಳಿ ನಾನು ಸುಮ್ನೆ ಸರ್ಕೊಂಡ ನಮ್ ದೊಡ್ಡಮ್ಮರ ಮನ್ಯಾಗಿದ್ದರಿ. ಇಲ್ಲೇ ನಮ್ಮ ಮನೆಯೊಳಗೆ ಏನ ಸರ್, 25-26 ವಯಸ್ಸಾಗಕ್ ಬಂತು, 24 ಮುಗಿಯಕ್ ಹೋದವು, 25 ಆಗಕ್ ಬಂದವು. ಮದ್ವಿ ಮಾಡ್ಕೊ, ಇಲ್ಲಿ ನೋಡಿದ್ರು ಒಲ್ಲೆ ಅಲ್ಲಿ ಹೋಗಿ ಕೂತಿ ಅಂತ ಹೇಳಿ ನಮ್ಮ ಮಮ್ಮಿ ಫುಲ್ ಕಿರಿಕಿರಿ ನನಗೆ. ಅಲ್ಲಿ ನಮ್ ದೊಡ್ಡಮ್ಮರಿಗೆ ಫೋನ್ ಹಚ್ಚಿ ವರ ತೋರಿಸಲ್ಲಿ ಯಾರು ಒಪ್ಕೊಂತ ನೋಡು ಹಂಗಿಂತ. ನನಗೆ ಇವನೇ ಫುಲ್ ಸರ್ ನೆನಪು. ಒಟ್ಟೆ ನನಗೆ ಬೇರೆ ಅವ್ರು ಫೀಲ್ ಮಾಡ್ಕೊಳಕನ ಆಗೋದ್ರಿ, ನೋಡಕ್ ಬರೋದು ಬೇಡ, ಏನು ಬೇಡ, ಒಂಥರ ಮೆಂಟಲ್ ಆದಂಗ ಆಗ್ಬಿಟ್ಟಿದೇನ್ರಿ ನಾನು.
ಅವನ ಜೊತೆ ಇದ್ದು ಕೆಲಸ ಮಾಡಿರಿ, ಬರೀ ಕೆಲಸ ಮಾಡ್ಬೇಕು, ಅವ್ನ ಬೆಳೆಸ್ಬೇಕು, ಅವ್ನ ಲೈಫ್ ಸೆಟ್ಲ್ ಮಾಡ್ಬೇಕು, ಅವ್ನ್ ಚೆನ್ನಾಗಿರ್ಬೇಕು, ನನ್ ಮನೆ ಇಷ್ಟು ಚೆನ್ನಾಗ್ ಕಟ್ಕೊತಾನ, ಬರೀ ಇದೇ ಚಿಂತೆ ರೀ. ಅದಾದ್ಮೇಲೆ ಸರ್ ಅವ ಕಾರ್ತಿಕನ ಹುಡುಗ ರೀ ನಮ್ಮ ಮಮ್ಮಿಗ್ ಫೋನ್ ಹಚ್ಚಿದನ್ರಿ. ಫೋನ್ ಸ್ವಿಚ್ ಆಫ್ ಇಟ್ಟಿದಾರಲ್ಲ, ಕೊಡ್ರಿ ಅಂತ ಹೇಳಿ. ಇಲ್ಲ ಬೆಂಗ್ಳೂರ್ಗ್ ಹೋಗಿದಾಳಪ್ಪ ಆಕಿ, ನಂಬರ್ ಕೊಡ್ರಿ ಅಲ್ಲಿ ಅವ್ರದ್ದು ಅಂದ್ರೆ. ಇಲ್ಲ ಅವ್ರ ದೊಡ್ಡಮ್ಮರ ಮನ್ಯಾಗ ಇರ್ತಾಳ, ಅವ್ರ ನಂಬರ್ ಕೊಡ್ತೀನಿ ಅಂದ. ಆ ಕಾರ್ತಿಕ್ ನಮ್ ದೊಡ್ಡಮ್ಮನ ನಂಬರ್ ಇಸ್ಕೊಂಡು ನನ್ಗೆ ಕಾಲ್ ಮಾಡ್ದೆ ಸರ್. ಕಾಲ್ ಮಾಡಿದಾಗ ನಮ್ ದೊಡ್ಡಮ್ಮರು ಯಾರ್ದು ನಿಮ್ ಫ್ರೆಂಡ್ ಅಂತ ಕಾಲ್ ಮಾಡ್ಯಾರ ಅಂತ. ನಾ ಇವನೇ ಅಂತ ತಿಳ್ಕೊಂಡು ಬ್ಯಾಡ ಕಟ್ ಮಾಡ್ರಿ ಅಂತ ಹೇಳಿದೆ. ಕಾರ್ತಿಕ್ ಅಂತ ನೋಡು ಅಂತ ಹೇಳಿದ್ರಿ. ತಗೊಂಡ್ ಮಾತಾಡ್ದಾಗ ಇಲ್ಲ ಇವನ್ ಹಿಂಗ್ ಜಗಳ ಮಾಡ್ಕೊಂಡ್ಬಿಟ್ಟಿದಾನ, ಅವ್ನ ಹಿಂತಿ ಊರಿಗೆ ಹೋಗಿದಾಳ, ಬರೀ ಹಿಂಗೆ ಮನ್ಯಾಗ ಕಿರಿಕಿರಿ ನಿನ್ ಸಂಬಂಧ ಅಂತ. ನಾನ್ ಅವ್ನ್ ಮಾತಾಡೋದು ಬಿಟ್ಟೇನಲ್ಲಪ್ಪ, ಅವ್ನ್ದು ಸವಾಸಕ್ಕೆ ನಾನ್ ಬರ್ತಾ ಇಲ್ಲ, ಅವನೇ ಹೋಗ್ತಾನ ಸೈಟಿಗೆ, ಏನ್ ಮಾಡ್ತಾನ ಗೊತ್ತಿಲ್ಲ, ಅವ್ನ ಮ್ಯಾರೇಜಿಗೆ ನನ್ ತಂಟೆ ಇಲ್ಲ, ನೀ ತಂಟೆ ಬರ್ತಾ ಇಲ್ಲ, ನಿನ್ ಬಗ್ಗೆ ಮಾತಾಡಿದಕ್ಕೆ ಅವ ಹೊಡೆದು ಕಳ್ಸಿದಾನ, ಹೇಳಿ ನೀವು ಫೋನ್ ಮಾಡಿ ಸ್ವಲ್ಪ ಅಂತ ಹೇಳಿದಾರೆ. ಆಯ್ತು, ನೀನು ಯಾವಾಗಾದ್ರೂ ಫೋನ್ ಹಚ್ಚಿಸು, ನನ್ ನಂಬರ್ ಇಲ್ಲ, ಇದೇ ನಂಬರ್ಗೆ ಕಾಲ್ ಮಾಡ್ಸು, ನಾ ಹೇಳ್ತೀನಿ ಅನ್ಕೊಂಡು ಸರ್. ಒಂದ್ ವೀಕ್ ಬಿಟ್ಟು ಮತ್ತೆ ಅವನು ಕಾಲ್ ಮಾಡದ್ರಿ. ಮಾಡಿದಾಗ ಹೇಳ್ದೇರಿ, ಹಂಗೆಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡ, ಕರ್ಕೊಂಡ್ ಬಾ ಆಕಿಗೆ, ನೀನ್ ಸುಮ್ನೆ ಜಗಳ ಮಾಡ್ಕೊಂಡು ಅದು ಮಾಡ್ಕೊಂಡು ಈಗ ಹೊಸದಾಗಿ ಮದ್ವೆ ಆಗ್ಯದ, ಏನ್ ಅನ್ಕೋತಾರ ಹಂಗ ಹಿಂಗ ಅಂತ ಹೇಳ್ದೇರಿ. ನಾವೇ ಸೋಟು ತಗೋದಷ್ಟು ಅವ್ರು ಹಂಗಾಗಿ ಬೇರೆ ಬೇರೆ ಹೊಂಟದ ರೂಟ್, ಹಂಗ ಹಿಂಗಂತ ಹೇಳಿಕತ್ತಾಳಕಿ, ಬರೀ ಯಾವಾಗ ಬರ್ತಾಳ, ಅವ್ರು ಏನು ಇಲ್ಲ, ಈಗೆಲ್ಲ ಬಂದ ಮೇಲೆ ಹಿಂಗೆಲ್ಲಾ ಇದು ಮಾಡಕತ್ತಾರ ಅಂತ ಏನೇನೋ ಅಂದ ಸರ್. ಮತ್ ಒಂದ್ 15 ದಿನ ಆದ್ಮೇಲೆ ನಾ ಹೇಳಿಬೇಕಂತ ಹೇಳಿ ಕರ್ಕೊಂಡ್ ಬಂದ್ನಂತ್ರಿ ಆಕಿಗೆ. ಆಮೇಲೆ ನಾನು ಸುಮ್ನೆ ಇದ್ದೆ ಸರ್. ಆಕಿ ಒಂದು 2022 ಸರ್ ಸೆಪ್ಟೆಂಬರ್ ತಿಂಗಳು ಏನೋ ಅವ್ರು ಡೆಲಿವರಿ ಡೇಟ್ ಕೊಟ್ಟಿದ್ರನ್ ಸರ್. ಅವಾಗ ಗಂಡು ಪಾಪು ಆಯ್ತು ಸರ್ ಅವ್ರಿಗೆ. ಗಂಡು ಪಾಪು ಆಗಿರಿ, ಆಕಿ ಬ್ಲೀಡಿಂಗ್ ಏನೋ ಜಾಸ್ತಿ ಆಗಿ ಲೋ BP ಆಗಿ ತೀರ್ಕೊಂಡ್ಬಿಟ್ರಿ ಸರ್ ಅವರು. ಅವ್ರ ಮಿಸಸ್ ತೀರ್ಕೊಂಡ್ಬಿಟ್ರಿ ರೀ. ಅವತ್ತು ನನಗೆ ಕಾಲ್ ಮಾಡ್ದಾರಿ, ಇವಾಗ ಕಾರ್ತಿಕ್ ಹಿಂಗಾಗ್ಯದ ಬಾ. ಮಗು ಉಳ್ಕೊಂತ ಸರ್, ಸಿಜರಿನ್ ಆಗಿತ್ರಿ ಅವ್ರದ್ದು. ಅದು ಏನೋ ಬ್ಲೀಡಿಂಗ್ ಬಾಳ ಏನೋ ಆಗಿ ಲೋ BP ಆಗಿತ್ತಂತ್ರಿ, ತೀರ್ಕೊಂಡ್ಬಿಟ್ರಿ ಅವ್ರು. ಗಂಡ್ ಪಾಪು ಆಗಿತ್ರಿ ಅವ್ರಿಗೆ. ಆಮೇಲೆ ಇವಾಗ ಕಾರ್ತಿಕ್ ಫೋನ್ ಹಚ್ಚಿ, ಇಲ್ಲ ಹಿಂಗಾಗ್ಯದ ಬಾ ನೀನು ಅಲ್ಲಿ ಯಾಕದಿ, ಅವನು ಬಾಳ ಇದು ಮಾಡ್ಕೊಳಿಕತ್ತಾನ ಹಂಗ ಹಿಂಗ ಅಂದಿದ್ದಕ್ಕೆ ನನಗೂ ನೋಡ್ಬೇಕು ಇದು ಮಾಡ್ಬೇಕು ಅನ್ಕೊಂಡೆ ಸರ್. ನನಗೂ ತಡ್ಕೊಡ ಅಲ್ಲಿ ಬಂದ್ಬಿಟ್ಟೇರಿ. ನಾನು ನಮ್ಮ ಊರಿಗೆ ಬಂದೆ ಸರ್, ಹೋದಿರಿ ಅಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋದಿರಿ. ಅದು ಅಬ್ಸರ್ವೇಷನ್ ಒಳಗೆ ಇಟ್ಟಿದ್ರಿ ಪಾಪುನ, ಬಾಳ ವೀಕ್ ಐತಿ ಅಂತ ಹೇಳಿರಿ. 1 ವೀಕ್ ICU ಒಳಗೆ ಇಟ್ಟಿದ್ರಿ ಅದನ್ನ ಪಾಪುನ ಟ್ರೀಟ್ಮೆಂಟಿಂಗ್ ಅಂತ ಹೇಳಿ. ಅವ್ರೆಲ್ಲಾ ಹಾಕಿದ್ವಿ, ಖರೆ ಎಲ್ಲಾ ಮುಗಿಸಿದ್ರು ಸರ್. ಮುಗಿಸಿದ್ಮೇಲೆ ಅವ್ರ ಅಮ್ಮಾಗ ಸ್ಟ್ರೋಕ್ ಆಗಿತ್ತು ಸರ್. ಹುಡುಗನ ಅಮ್ಮಾಗ ಸ್ಟ್ರೋಕ್ ಆಗಿತ್ರಿ. ಅವರು ಎದ್ದಡ್ಡ ಈ ವೀಲ್ ಚೇರ್ ಮೇಲೆ ಅಡ್ಡಾಡ್ಸೋದಿತ್ತು ಸರ್. ಅವರು ಬಾಳ್ ವೀಕ್ ಇದ್ರಿ ರೀ. ಹೆಂಗಪ್ಪ ಹಿಂಗಾಗ್ಬಿಡ್ತಲ್ಲ, ಅವನು ಫುಲ್ ಎಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದಾರೆ ಆಕಿ ತೀರ್ಕೊಂಡಿದ್ದಕ್ಕ. ಅವ್ರಪ್ಪ ಎಲ್ಲ ಬಂದು, ನೋಡು ನೀನ್ ಯಾವ್ದೋ ಹುಡುಗಿ ಬಗ್ಗೆ ಹೇಳಿದ್ದಕ್ಕ ಹಿಂಗಾತು ಹಂಗಾತು. ನಾನಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಸರ್ ಆಕಿ ಇನ್ನೂ ಅದು ಬಾಡಿ ಕೊಟ್ಟಿದ್ದಿಲ್ಲ ರೀ. ಅವ್ರಮ್ಮ ನನಗ್ ಅಂದ್ರಿ, ನೀನ್ ಇದ್ದಾನೆ ಇವನ್ ಜೀವನ ಹಾಳಾತು ಅಂತ ಒಂದ್ ಮಾತಂದ್ರ ಸರ್ ನನಗೆ. ಏನಂತ? ನೀನ್ ಇದ್ದಾನ ಇವನ್ ಜೀವನ ಹಾಳಾಯ್ತು ಅಂತ ಅಂದ್ರು ಸರ್ ಅವರು. ನಾನು ಯಾಕೆ ಹಿಂಗಂದ್ರು, ನಾನೇನ್ ಮಾಡ್ದೆ, ಅವ್ನ್ ಮದ್ವೆ ಆದಾಗ ದೂರ ಹೋಗಿನಿ ಅಂದ್ರೆ ಫುಲ್ ನನ್ಗ್ ಬೇಜಾರ ಆಗ್ಬಿಡ್ತಾರೆ. ಅಲ್ಲಿ ನಿಲ್ಲೇ ಇಲ್ಲ ಸರ್, ಮನೆಗ್ ಬಂದ್ಬಿಟ್ಟಿರಿ. ನಾನು ಮನೆಗ್ ಬಂದ್ಮೇಲೆ ಸರ್ ಒಂದು 2-3 ದಿನ ಆಯ್ತ್ರಿ. ಅವ್ರದ್ ಕಾರ್ಯ ಮುಗಿಸಿದ್ರಂತ್ರಿ ಆಕಿದೆಲ್ಲ. ಆಮೇಲೆ ಅವ್ರ ಅಮ್ಮಾಗ್ ಸೀರಿಯಸ್ ಆಯ್ತ್ರಿ ರೀ. ಅವ್ರ ಅಮ್ಮಾಗ್ ಸೀರಿಯಸ್ ಆಯ್ತಂತ ಹೋದ್ರೆ ಅವ್ರ ಅಮ್ಮನ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ತೀರ್ಕೊಂಡ್ರಿ ರೀ. ಈಕಿ ತೀರ್ಕೊಂಡು 2-3 ದಿನಕ್ಕನ ಆಗೈತಿ ಸರ್. ಈಗಿರ್ದು ಎಲ್ಲಾ ಅದು ತಿಥಿ ಏನೋ ಮಾಡ್ತಾರಲ್ರಿ, ಅದಾದ ಮರುದಿನ ಅವ್ರ ಅಮ್ಮನೂ ತೀರ್ಕೊಂಡ್ರಿ ರೀ ಹಾರ್ಟ್ ಅಟ್ಯಾಕ್ ಆಗಿ. ಆ ಪಾಪು ನೋಡ್ಕೊಳಕು ಯಾರು ಇಲ್ಲ ಸರ್. ಅವ್ರ ಅಪ್ಪನೂ ಅಲ್ಲಿಂದ ಊರಿಂದ ಬರ್ತಾ ಇಲ್ರಿ. ನನ್ ಮಗಳ ಹೋಗ್ಬೇಡ, ಅದನ್ನ ಯಾಕ, ಅದು ಬೇಡ ನನಗ, ಆ ಮಗುನ ಬೇಡ ನನಗ. ಇವ ನೋಡಿದ್ರು ಫುಲ್ ಚಿಂತೆ ಹಿಡ್ಕೊಂಡು ಇವನ್ ಕುಂತಿದನ್ರಿ. ಅವ ಕಾರ್ತಿಕ್ ಅವ್ರ ಮಮ್ಮಿ ಸರ್, ಅವ್ನ ಫ್ರೆಂಡ್ ಇದ್ರಲ್ರಿ, ಅವ್ರ ಮಮ್ಮಿ ಅವ್ರ ಅಕ್ಕ ಬಂದು ಆ ಪಾಪುನ ಅವ್ರ ಮನ್ಯಾಗ ಡಿಸ್ಚಾರ್ಜ್ ಮಾಡ್ಕೊಂಡು ತಗೊಂಡೋಗಿದ್ರಿ ಸರ್. ಅವಾಗ ಅವ್ರು ಏಕೆ ನನಗೆ ಕಾಲ್ ಮಾಡೋರಿ, ಬಾ ನೀನು ನಾನ್ ಏನ್ ಮಾಡ್ಬೇಕ್ರಿ, ಇಲ್ಲಿ ಹೋಗಿಲ್ಲ ಹಿಂಗೆಲ್ಲಾ ಅಂದಾರ, ಏನ್ ಮಾಡ್ಯಾರ, ಅವ್ರ ಮಮ್ಮಿನೂ ಇದು ಆಗ್ಯಾರ, ನನಗೂ ಏನ್ ಮಾಡೋಕನ್ನೋದು ಗೊತ್ತಾಗಲ್ದ್ರಿ ಅಲ್ಲಿ. ಆಮೇಲೆ ಸರ್ ಏನ್ ಮಾಡಿದ್ರಿ, ಒಂದ್ 10 ದಿನ ಅವ್ರ ನೋಡ್ಕೊಂಡ್ರಿ ಕಾರ್ತಿಕ್ ಅವ್ರ ಮಮ್ಮಿ. ಆಮೇಲೆ ನಾವ್ ಆ ಪಾಪನ್ ತಗೊಂಡ್ ನಮ್ ಮನೆಗ್ ಬಂದ್ರಿ. ಅವ್ರು ಬಂದು ಎಲ್ರು ಹಿಂಗೆ ಮಾಡಿದ್ರ ಹೆಂಗಪ್ಪ, ಅವ್ರ ಸಂಬಂಧಿಕರಂತೂ ನಾವಂತೂ ಎಲ್ರೂ ಫೋನ್ ಹಚ್ಚಿ ಕರಿದ್ವಿ, ಯಾರು ಬರಕ್ ತಯಾರಿಲ್ಲ. ಅವ್ನ ಹೆಂಡತಿಯರ ಅಪ್ಪ ನೋಡಿದ್ರೆ ನನ್ ಮಗಳ ಹೋಗಾಳ, ಯಾಕೆ ಬರ್ಬೇಕು, ನಾ ಮಗನು ನೋಡಕ್ ಬರಂಗಿಲ್ಲ ಅಂತಾನ, ಇವ ನೋಡಿದ್ರೆ ಹಿಂಗ್ ಕುಂತಾನ. ಆಯ್ತು ಅನ್ಕೊಂಡ್ ನಮ್ಮ ಮಮ್ಮಿ ರೀ, ಹೋಗು ಕರ್ಕೊಂಡ್ ಇದು ಮಾಡ್ರಿ, ಕರ್ಕೊಂಡ್ ಹೋಗ್ರಿ ಆಕಿಗಾರ ಏನ್ ಗೊತ್ತಾಗ್ತದ್ರಿ, ಸಣ್ಣಕ್ಕಿದಾಳ, ಅದು ಸಣ್ಣ ಪಾಪು, ಅದಕ್ಕೆಲ್ಲಾ ಮಾಡ್ಬೇಕು, ಎರಿಬೇಕು, ಅದು ಮಾಡ್ಬೇಕು, ಗೊತ್ತಾಗೋದಿಲ್ಲ ಅಂತ. ಇಲ್ರಿ ಯಾರನ್ನಾದ್ರೂ ಒಬ್ರು ಇಟ್ಕೊಂಡ್ ಮಾಡ್ಸಿರಾತು, ಮತ್ತೆ ಎಲ್ಲಾರು ಬಿಟ್ರೆ ಹೆಂಗ್ ಮಾಡ್ಬೇಕು ಅನ್ಕೊಂಡ್ರಿ. ನಾನು ಹೋದೆ ಸರ್ ಅವ್ರ ಆಂಟಿ ಜೊತೆ.
ಹೋಗಿ ಅವ್ರ ಮನಿಯೊಳಗ ಅವ್ರ ಕಾರ್ತಿಕ್ ಅವ್ರ ತಂಗಿ ಇದ್ದಿಲ್ರಿ, ಆಕಿ ನಾನು ಅವನು ಆ ಪಾಪುರಿ 4 ಮಂದಿ ಇದ್ವಿ 1 ವೀಕ್ ಸರ್. ನಮ್ ಮನೆಗ್ ಬರೋದು ಹೋಗೋದು ಮಾಡತಿದ್ದೇವ್ರಿ. ಆಮೇಲೆ ಆಕಿನೂ ಅಕ್ಕ ಓದೋದೈತಿ ಇದು ಐತಿ ಅನ್ಕೊಂಡ್ ಆಕಿನೂ ಇದು ಮಾಡಿ ನೆಪ ಮಾಡ್ಕೊಂಡು ಆಕಿನೂ ಹೋಗ್ಬಿಟ್ಲೇವ್ರಿ. ನಮ್ ಪಾಪು ಕುತ್ಕೊಂಡ್ ಇದ್ದೇವ್ರಿ ಸರ್. ಇದ್ದಿದ್ದ ಅದನ್ನೇ ಪಕ್ಕದ ಮನೆಯವ್ರ ಕರೆಯೋದು, ಅಯ್ಯೋ ಪಾಪ ಹಿಂಗಾತಲ್ಲ, ತಾಯಿ ಕಳ್ಕೊತಲ್ಲ ಅನ್ನೋದು ಅವ್ರ ಸಪ್ಪಂದು ಅದನ್ನ ಎರೆದ್ ಹೋಗೋದು ಇದು ಮಾಡೋದ್ರಿ. ನನಗಂತೂ ಏನು ಗೊತ್ತಿಲ್ಲ ರೀ ಅದನ್ನ ಹೆಂಗ್ ಮಾಡ್ಬೇಕು ಏನು ಅಂತ ಹೇಳಿ. ಸುಮ್ಮನೆ ಎತ್ಕೊಳ್ಳೋದು, ಅದಕ್ಕೆ ಹಾಲು ಹಾಕೋದು ಇದು ಹಾಕೋದು ಎಲ್ಲಾ ಮಾಡಿದೀವಿ ರೀ. ಮತ್ತೆ 1 ತಿಂಗಳ ನರ್ಸ್ ಇಟ್ಕೊಂಡಿವ್ರಿ, ಅದನ್ನು ಮಾಡಿಸಿದೀವ್ರಿ. ಹಿಂಗೆ 2-3 ತಿಂಗಳ ಹಿಂಗೆ ಕಳೀತಿ ಸರ. ಒಂದ್ ಪಾಪ ಸ್ವಲ್ಪ ಇದಾಗಕ್ಕೆ ಸ್ಟಾರ್ಟ್ ಆತ್ರಿ ರೀ. ಅವ್ನ್ ಫುಲ್ ಮಾತಾಡೋಣವಲ್ಲ ರೀ, ಏನು ಇಲ್ಲ ರೀ. ನಾನೇನ್ ಮಾಡ್ದೆ, ಹಿಂಗಾದ್ರ ಆಗುದಿಲ್ಲ, ನಾನು ಎಷ್ಟ್ ದಿನ ಅಂದ್ಕೊಂಡ್ರು ನಮ್ಮ ಮಮ್ಮಿಯವ್ರು ಅವಾಗ ಇಷ್ಟು ದಿನ ಅವ್ನ್ ಹಿಂದ್ ಬಿದ್ಲು ಕೆಟ್ಲು. ಈಗ ಮತ್ತ ಅದೊಂದು ಪಾಪ ಜೋಡಾತು, ಮತ್ತ ಅದ್ರ ಚಾಕ್ರಿ ಮಾಡ್ಕೊತ ಇದ್ಬಿಡು ನೀನ್ ಅಲ್ಲೇ ಅವ್ರ ಮನೆಯೊಳಗೆ ಇದ್ಬಿಡು ಅಂತ ಹೇಳಿ ನಮ್ಮ ಮನ್ಯಾಗ ಕಿರಿಕಿರಿ ಸ್ಟಾರ್ಟ್ ಮಾಡ್ಬಿಟ್ರಿ ರೀ. ಬಾ ಮನೆಗ ಆ ಪಾಪ ಕರ್ಕೊಂಬಂದ್ರ ಮಮ್ಮಿ ಸಿಟ್ಟರಿ, ಮುಖ ಹಿಂಗ ಮಾಡ್ಬಿಡೋರಿ, ಅದನ್ನ ಕರ್ಕೊಂಬಂದಿ ನೀನು, ಅವ್ರು ಸಂಬಂಧಿಕರು ಇಲ್ಲೇನ, ಅಲ್ಲಿ ಹೋಗಂಗಿಲ್ಲೇನ, ಅವ ನೀನೇ ಇದೀಗೇನ, ಅವನಿಗೆ ಬೇರೆ ಇದನ್ನೇ ಗೊತ್ತಿಲ್ಲೇನ ಅಂತ ನಿಂತ್ ಬಿಟ್ಟವ್ರಿ. ಆ ಪಾಪ ಕರ್ಕೊಂಡ್ ಬರ್ಲಿಲ್ಲ ಅಂತ ನಾನ್ ಅಲ್ಲಿ ಇರ್ಬೇಕ್ರಿ. ಅವ್ಗೆ ಏನು ಗೊತ್ತಿಲ್ಲ ರೀ ಅದನ್ನ ಮಾಡೋದು. ನಾನೇನ್ ಮಾಡ್ದೆ, ನಿಮ್ ಊರಿಗೆ ಹೋಗೋಣ ಬಾ, ಅಲ್ಲಿ ಯಾರ್ಗಾರ ಹೇಳಿ ನಾನು ಕಳಿಸ್ಬಿಡ್ತೀನಿ ಅನ್ಕೊಂಡು ಸರ ಅವ್ರು ಮಾವಾರ ಊರಿಗೆ ಹೋದ್ವಿರಿ. ಹೋಗಿ ಅವನು ದೊಡ್ಡ ಪಂಚಾಯತಿನ ಮಾಡ್ಬಿಟ್ಟಾರಿ ಅಲ್ಲಿ. ಈಕಿನ್ಲಿದ್ದನ ನನ್ನ ಮಗಳ ಜೀವನ ಹಿಂಗಾತು, ನನ್ ಮಗಳು ಈಕಿನ ಸಂಬಂಧ ತೀರ್ಕೊಂಡಿದ್ದು. 7 ವರ್ಷನ 8 ವರ್ಷ ಇವನ್ ಜೊತೆ ಅದಾಳ, ಹಂಗ್ ಮಾಡ್ಯಾಳ ಹಿಂಗ್ ಮಾಡ್ಯಾಳ ಅಂತ ಹೇಳಿ ಸರ್ ಅಕ್ಕಪಕ್ಕದವ್ರಿಗೆಲ್ಲಾ ಹೇಳಿ ಏನೇನೋ ಮಾಡಿದ್ರಿ. ಇವನು ಅದಕ್ಕೆ ಇಂತಲ್ಲಿ ಬರೋದ್ ಬೇಡ, ಇಂಥವ್ ಮಾತೆಲ್ಲ ನನ್ಗೆ ಕೇಳಿಸ್ಕೊಳೋದ್ ಆಗಂಗಿಲ್ಲ, ನನ್ನೆಲ್ಲಾ ಅವ್ರು ಇದನ್ ಮಾಡ್ಬಿಟ್ಟಿದಾರ, ನನ್ಗೆ ತಲೆ ಇವ್ರು ನೋಡಿದ್ರೆ ತಲೆ ಹೊಡಿತ, ನನ್ಗೆ ಹೋಗುನ್ ಬಾ ಊರಿಗೆ ಅಂತ ಹೇಳಿ ವಾಪಸ್ ಬಂದ್ಬಿಟ್ವಿ ಸರ್ ಊರಿಗೆ. ಆ ಪಾಪ ಕರ್ಕೊಂಡ್ರಿ. ಹಂಗೆ ಬಂದ್ವಿ ಸರ್. ಏನ್ ಮಾಡ್ಬೇಕು ನನಗೆ ಏನೂ ಗೊತ್ತಾಗಲ್ಲ ಸರ್. ಒಂದ್ 9 ತಿಂಗಳ ಪಾಪ ಆಯ್ತ್ರಿ ರೀ. ಅದನ್ನ ಜೋಪಾನ ಮಾಡ್ದೆ, ಅದನ್ನ ಹಿಡ್ಕೊಂಡು ನನಗೂ ಏನ್ ಗೊತ್ತಿಲ್ಲ ಏನಿಲ್ಲ, ಅವ್ರಿವ್ರ ಕರೆದು ಅವ್ರಿವ್ರ ಕಾಲ್ ಹಿಡ್ಕೊಂಡು ಒಂದು 6-7 ತಿಂಗಳ ಪಾಪ ಆಯ್ತು ಸರ್ ಅದು. ಅವನಿಗೆ ಅವ್ರು ಅಲ್ಲಿದ್ರ ನನಗ ಭಯ ರೀ, ಏನ್ ಅನ್ಕೊಂತಾರ ನನ್ ಜನ ಅವನ್ ಜೊತೆ ಇದ್ರ ಅಂತ. ಇಲ್ಲಿ ಮಮ್ಮಿ ನೋಡಿದ್ರ ಫುಲ್ ನನಗ್ ಬೈದ್ರಿ, ಹಂಗೆ ಹಿಂಗೆ ನಮ್ಮ ಮರ್ಯಾದೆನ ಕಳೆದ್ಬಿಟ್ಟೆ. ಅಷ್ಟೊಳಗೆ ಸರ್ ಇವ್ರು ನಮ್ಮ ಸಿಸ್ಟರ್ ಅವ್ರು ಹಸ್ಬೆಂಡ್ ಕರ್ಕೊಂಡು ಒಂದ್ ಸ್ವಲ್ಪ ದಿನ ಇರಾಕಂತ ಬಂದಿದ್ದೀರಿ ನಮ್ಮ ಮನ್ಯಾಗ. ಆಕಿ ಎಲ್ಲಾ ಅವನಿಂದ ಬಿದ್ದಾಳ ಬೇಡ, ಅವನೇ ಆಕಿಗೆಲ್ಲಾ ಜೀವನ ಬೇಡ, ನಿಮ್ ನೋಡ್ಕೊಳಂಗಿಲ್ ಬೇಡ, ಎಲ್ಲಾದ್ರೂ ವರ ತೋರ್ಸಿದ್ರು ಮಾಡ್ಕೊಳಕ ಒಲ್ಲೆ ಅಂತಾಳ, ಮತ್ ಮದ್ವಿನ ಒಲ್ಲೆ ಅಂದ್ಲಂದ್ರ ಅವನ್ ಹಿಂದ ಬಿದ್ದಾಳ. ಹಂಗೆ ಹಿಂಗೆ ಸ್ಟಾರ್ಟ್ ಮಾಡ್ಬಿಟ್ರಿ ಇವ್ರು. ಯಾರು? ನಮ್ ಸಿಸ್ಟರ್ ಅವ್ರು ನಮ್ಮ ಮಮ್ಮಿ ಹೇಳ್ಕೊಡುದ್ರಿ. ಸಿಸ್ಟರ್ ಅಂದ್ರೆ ಈಗ ಮಾತಾಡಿದ್ರಲ್ಲ ಅವ್ರ? ಹಾ ರೀ ಅವ್ರು ಹೇಳ್ಕೊಡುದ್ರಿ. ಇವ್ರು ನಮ್ಮ ಮಮ್ಮಿ ನಾವ್ ಮನಿ ಬರತ್ತಿನ ಸ್ಟಾರ್ಟ್ ಮಾಡ್ಬಿಡವ್ರಿ. ಹಂಗೆ ಹಿಂಗೆ ನೀನ್ ಮತ್ ಮಾಡ್ಕೊಂಡ್ಬಿಡಲ್ಲ, ಈಗ ಅವ್ನ ಹೆಂಡತಿನೂ ಇಲ್ಲಲ್ಲ, 9 ತಿಂಗಳಾಗೈತಿ 8 ತಿಂಗಳಾಗೈತಿ ಅವಳು ಸತ್ತು, ಮತ್ ನೀನೇ ಮಾಡ್ಕೊಂಡು ಆ ಪಾಪ ಜೋಪಾನ ಮಾಡ್ಕೊಂತ ಇದ್ಬಿಡಲ್ಲೇ. ಅವಾಗ ಅವನಿಗೆ ಮದ್ವಿ ಮಾಡ್ಕೊಂತನು ಹೇಳಾಸ ಸರ ಬಿಡ್ಲಾಸರಿ ಏನು ಇಲ್ಲ ರೀ. ಏನ್ ಮಾಡ್ಬೇಕು ಅನ್ಕೊಂಡ್ರಿ, ಹಂಗೆ ನಮ್ಮ ಮಮ್ಮಿ ಜೊತೆ ಬೆಳೆಸ್ಕೊಂಡು ಅಕ್ಕನ ಜೊತೆ ಬೇಯಿಸ್ಕೊಂಡು, ಅವ್ರು ನಮ್ ದೊಡ್ಡಮ್ಮನ ಮಗಳಿದ್ಲು, ಆಕಿನೂ ಫ್ರೆಂಡ್ ಆಗಿದ್ದಕ್ರಿ. ನನಗೆ ಬರ್ಬರ್ತಾ ಆಕಿನೂ ನನ್ಗೆ ಚಾಲು ಮಾಡ್ಬಿಟ್ಲೇರಿ, ನೀ ಮಾಡೋದ್ ಸರಿ ಇಲ್ಲ ಬಿಡಿದು, ಇವ್ರ ಮರ್ಯಾದೆ ಹೋಗ್ತೈತಿ, ನೀನ್ ಯಾರ್ದೋ ಪಾಪನ್ ಹಂಗ್ ಸಾಕೋದು ಮಾಡೋದು ಎಲ್ಲಾರ ಕಳಿಸ್ಬಿಡು. ಅವನು ನೋಡಿದ ಅವನೇನನ್ನ ನನಗ್ ಗೊತ್ತು ಸರ್, ಇವ್ರಿಗೆ ಯಾರು ಹತ್ರಿಂದ ನೋಡಿಲ್ಲ ರೀ. ಅವನ್ ಸಂಬಂಧ ನಾನ್ ಬಡ್ಕೊಳಿಕತ್ತೀರಿ. ಆಮೇಲೆ ಇವ್ರು ನಮ್ ತಾಯಿಯವ್ರು ಹೇಳೋದು ಬಿಟ್ಬಿಟ್ರಿ ಸರ್ ನನಗೆ, ಏನಾರ ಮಾಡ್ಕೊಂಡ್ ಹೋಗ್ಬಿಡು, ನೀ ಅಲ್ಲೇನಾರ ಇರು ಇಲ್ಲೇನಾರ ಇರು, ನಾನ್ ನಿಮ್ ಕರೀನಂಗಿಲ್ಲ ಬರಂಗಿಲ್ಲ, ಏನಾರ ಮಾಡ್ಕೊಂಡ್ ಹೋಗು ಅಂತ ಸುಮ್ನಾಗ್ಬಿಟ್ಟಿದ್ರಿ. ಆಮೇಲೆ ನಮ್ ಪಪ್ಪ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರಿ, ಇರ್ಲಿ ಬಿಡು ಆಕಿ ಏನ್ ಹಂಗಿಲ್ಲ, ನಮ್ ಮಗಳು ನಮ್ಗೆ ಹೆಂಗ ಗೊತ್ತಿಲ್ಲ, ಏನ ಇಷ್ಟು ದಿನ ಆಗಿದ್ರ ಆಕಿನ ಹೇಳಿ ಮದ್ವೆ ಮಾಡ್ಕೊತಿದ್ಲು, ಏನೋ ಒಂದು ಸಣ್ಣ ಪಾಪ ಐತಿ ಯಾರು ಇಲ್ಲ ಅಂತ ಹೇಳಿ ಹೋಗಿದಾಳ, ಹಂಗ ಹಿಂಗಂತ ಮಾಡೋದಕ್ಕ ನಮ್ಮ ತಾಯಿಯವ್ರು ಅವ್ರಿಗೆ ಬೈಯೋರಿ ವಾಪಸ್ಸು, ನೀನೇ ಹಿಂಗೆ ಲೂಸ್ ಕೊಟ್ಟು ಗಂಡ್ ಮಗ ಅಂತ ಬೆಳೆಸಿದಕ್ಕ ಹಿಂಗಾಗ್ಲಕ್ಕೆ ಹಂಗಾಗ್ಲು ಅಂತ ಹೇಳಿರಿ. ಎಲ್ಲಾ ಆಯ್ತು ಸರ. ಒಂದು ವರ್ಷದ ಆಯ್ತ್ರಿ. 2003 ಮೊನ್ನೆ ಸೆಪ್ಟೆಂಬರ್ ಸರ್, 11 ತಿಂಗಳು ಪಾಪ ಆಯ್ತು ಸರ್ ಅದು. ಅವನು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟ ಸರ್. ಯಾರ ಹುಡುಗನ? ನನಗೀಗ ಪಾಪ ನನ್ ಕಡೆನಾದ್ರು ಸರ್ ಅದು, ನನಗೆ ಅದನ್ನ ಬಿಟ್ಟು ಇರಾಕು ಆಗೋದ್ರಿ. ಇವ್ರದ್ದು ಇದಕ್ಕೆ ನನಗೆ ಏನ್ ಡಿಸಿಷನ್ ತಗೋಬೇಕನ್ನೋದು ಗೊತ್ತಾಗಲ್ದು ಸರ್. ಆಮೇಲೆ ಅವರು ಏನದು ಹೇಗಾಯ್ತು ಅಂದ್ರೆ ಎಲ್ಲಿದ್ರು ಆ ಸಮಯದಲ್ಲಿ ಅವರು? ಅವ್ರ ಮನೆಯಲ್ಲೇ ಇದ್ವಿ ಸರ್ ನಾವು. ಅವನು ಫುಲ್ ಎಲ್ಲ ಟೆನ್ಷನ್ ಮಾಡ್ಕೊಂಡು ಬಿಟ್ಟ ಸರ್. ಒಂದೇ ತಿಂಗಳೊಳಗ ನನ್ನ ಹೆಂಡತಿಗೂ ಹಿಂಗಾಯ್ತು, ನಮ್ಮ ಮಮ್ಮಿಗೂ ಹಿಂಗಾಯ್ತು.
ಹೆಂಗ ಎಷ್ಟು ಅವಾಗ ಏನು ಇಲ್ದಾಗ ಹೆಂಗಿದ್ವಿ, ಈಗೆಲ್ಲಾ ಬಂದ್ಮೇಲೆ ದೇವ್ರು ಹಿಂಗ್ ಮಾಡಿದ. ನಾ ಯಾರಿಗೂ ಮೋಸ ಮಾಡ್ತಿದ್ದಿಲ್ಲ ಅಂದು ಆ ಪಾಪುನು ಕೇರ ಮಾಡ್ತಿದ್ದಿಲ್ಲ ರೀ. ಅವನು ಫುಲ್ ಡಿಪ್ರೆಷನ್ಗೆ ಹೋಗಿ ಒಂಥರ ಮಾನಸಿಕ ಮಾಡ್ಕೊಂಡ್ಬಿಟ್ಟಾರಿ. ಒಂದಿನ ಅವ್ನ ಮನಿಯೊಳಗ್ ಕೂತಿದ್ವಿ ಸರ್ ನಾವು. ಕೂತಾಗ್ರಿ ಎದೇನುಸುತ್ತೆ ಅನ್ಲಿಕತ್ತಾರಿ ಅವನು. ನಾನು ಇಲ್ಲ ಹಂಗೆ ಏನ್ರ ಆಗಿರ್ತದೆ, ಅಸಿಡಿಟಿ ಟೈಪ್ ಹಂಗನ್ನ ನೀ ಹಂಗ ಅನ್ಕೋತೀವಿ, ಆರಾಮ್ ಊಟ ಮಾಡು ಆಗಿದ್ದಾವು ಐತೆ. ಎಲ್ಲರೂ ಒಂದ್ ದಿನ ಸಾಯೋದು, ನಾನು ಹೋಗ್ತೀನಿ ನೀನು ಹೋಗ್ತಿ ಎಲ್ಲರೂ ಹೋಗೋದ. ಇಲ್ಲ ನನ್ ಸಂಬಂಧ ನಿಮ್ ಮನಿಯೊಳಗೆಲ್ಲ ನಿನಗ್ ಕೆಟ್ಟ ಹೆಸರಾಯ್ತು, ನಾನು ಒಂದಿನಾನು ನಿನಗ್ ಹಂಗ್ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ನಿಮ್ಮ ಮಮ್ಮಿ ಎಲ್ಲಾ ಬೈತಾರ, ನನ್ ಸಂಬಂಧ ಎಲ್ಲ ನಿನ್ ಜೀವನನ ತ್ಯಾಗ ಮಾಡಿದಿ ಹಂಗೆ ಹಿಂಗೆ ಅಂತ ಏನೋ ಹೇಳಿಕತ್ತಾರಿ. ಅಂತವೆಲ್ಲ ಹೇಳ್ಬೇಡ, ನಿನ್ ಮ್ಯಾಲ ಇದ್ದಿದ್ದಕ್ಕೆ ಕೇರ್ ಇದ್ದಿದ್ದಕ್ಕೆ ನಾನ್ ಮಾಡಿದೆ, ನಿನಗೂ ಒಳ್ಳೆ ಜೀವನ ಆಗ್ಲಿ ಅಂತ ಮಾಡಿದ್ದು. ಅವ್ರು ಹಂಗೆ ಸುಮ್ ಅಂತಿರ್ತಾರ, ಆಮೇಲೆ ಸುಮ್ನ ಆಗ್ತಾರ, ತಲೆ ಕೆಡಿಸ್ಬೇಡ. ಪಾಪ ಸ್ವಲ್ಪ ದೊಡ್ಡದಾಗಿ ನೋಡುನು, ಯಾರದಾರ ಇನ್ನು ಸಾಕೋರು, ಆಸ್ತಿ ಸಂಬಂಧ ಬರ್ತಾರಿ ಎಲ್ರು. ನಮ್ಮ ಮಾವ ಬರ್ತಾನ, ಆಸ್ತಿ ಎಲ್ಲಾ ಬೇಕಂತ ಅವನ ಹೆಸರಿಗೆ ಆಸ್ತಿ ಮಾಡಿದ್ರೆ ಪಾಪ ಕರ್ಕೊಂಡ್ ಹೋಗ್ತಾರ ಅವ್ರು. ನಂಗೆ ಜೀವನಾನ ಬೇಜಾರಾಗ್ಬಿಟ್ಟಿತ್ತು, ನನಗೆ ಇರಾಕ್ ಆಗೋಲ್ದ ಹಂಗೆ ಹಿಂಗೆ ಅಂತ ಅಂದರಿ. ಅವತ್ತೊಂದಿನ ಸುಮ್ನ ಆದೆ ಸರ್. ಮರ್ದಿನ ಏನಾಯ್ತ್ರಿ, ಇಲ್ಲ ನನಗೆ ಯಾಕೆ ಬಿಟ್ಟು ಹೋಗ್ತೀನಿ ಏನೋ ಕೆಟ್ಟ ಯೋಚನೆ ಬರಾಕತ್ತಾವ ತಲ್ಯಾಗ ಹಂಗ ಹಿಂಗ ಅಂದರಿ. ಸುಮ್ನಿರು ಹಂಗೆಲ್ಲಾ ಅನ್ಕೋಬೇಡ. ಅವ್ರ ಮಮ್ಮಿ ಫೋಟೋದ ಮುಂದೆ ಹೋಗಿ ಕುಂದಿರ್ತಿದ್ದ ಸರ್ ಅವನು. ಅದನ್ನು ತೆಗೆದಿಟ್ಬಿಟ್ಟೇರಿ ನಾನು. ಅದನ್ನ ನೋಡಿ ನಾ ಹಂಗಾಗ್ತಾನ ಅವನು ಅನ್ಕೊಂಡ್ರಿ ರೀ. ಅವನಿಗೆ ಒಂದ್ ರಾತ್ರಿ ಸರ ಫುಲ್ ಸಿರಸ್ ಆಗ್ಬಿಡ್ತೀರಿ. ಕಾರ್ತಿಕ್ ಕಾಲ್ ಮಾಡಿದೇರಿ ನಾನು. ಅವನ ಅದೇ ಜೀವನ ಹೋಗ್ಬಿಟ್ಟಿತ್ರಿ ಅವ್ನು. ಒಂದು ಫ್ರಾಕ್ಷನ್ ಆಫ್ ಒಂದು ನಿಮಿಷಗಳಲ್ಲಾಗಿದ್ದಂಥ ಘಟನೆ ಅದು. ಸರ್ ಅವನು ಬಾಳ ತ್ರಾಸ್ ಮಾಡ್ಕೊಳಕತ್ತಾರಿ. ನೈಟ್ ಒಂದ್ 12 ಗಂಟೆ ಆಗಿತ್ರಿ ರೀ. ಅವಾಗ ನನಗೂ ಆಗ್ಲೇ ಇಲ್ಲ ಸರ್. ಏನ್ ಮಾಡುದು ಅನ್ಕೊಂಡ್ರಿ. ಅವ್ನಿಗೆ ಅವ್ರ ಕಾರ್ತಿಕ್ ಫೋನ್ ಮಾಡಿ ಅವ್ನು ಬಾಳ ತ್ರಾಸ್ ಮಾಡ್ಕೊಳತನ್, ಬಾ ನೀನು ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋದು ಅಂದಿರಿ. ಅವ್ನು ಬಂದ ಸರ್, ಕಾರ್ ತಗೊಂಡ್ ಬರೋದ್ರೊಳಗು ಇವ್ನು ಬೆಡ್ ಮ್ಯಾಲ ಬಿಟ್ಟರಿ. ನನಗ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ರಿ. ವಾಪಸ್ ಕಾರ್ನಾಗ ಹಾಕೊಂಡು ಹೋಗೋಷ್ಟ್ರಲ್ಲಿ ಕಾಯಿನ ಅಂದ್ಬಿಟ್ಟಿದಾರಿ ಅವನು. ಈಗ ಅದು ಪಾಪ ನನ್ನ ಕಡೆನೇ ಅದಾರಿ. ಈಗ ನಿನಗೆ ಎಷ್ಟು ವರ್ಷನವ? ನನಗೆ 28 ಸರ್. ಮದುವೆ ಆಗಲಿಲ್ಲ? 28 ಮುಗಿದು 29 ಸ್ಟಾರ್ಟ್ ಆಗಿದ್ದವ್ರಿ. ನೀನು ಮದುವೆ ಆಗಲಿಲ್ಲ? ಇಲ್ಲ ಸರ್, ನಾನು ಮದುವೆ ಒಲ್ಲ ರೀ. ನನಗೆ ಮದುವೆ ಇಷ್ಟ ಇಲ್ಲ ರೀ. ಹೇಳಿ ಸರ್, ನಾನು ಎಲ್ಲಿ ತಪ್ಪು ಮಾಡಿದೆ ಹೇಳ್ರಿ. ನನಗೆ ಏನು ಜಜ್ಮೆಂಟ್ ತೊಗೊಳಕ್ಕೂ ಆಗೋಲ್ದ್ರಿ ರೀ. ಈಗ ನಿಮ್ಮ ತಂಗಿಗೆ ಮದುವೆ ಆಗಿದೆ? ಆಗಿದೆ ಸರ್. ಆಕೆಗೆ ಮದ್ವೆ ಆಗಿ ಅದು ಪಾಪ ಇದು ಸರ್. ಅವ್ರು ಚೆನ್ನಾಗಿದಾರ್ರಿ, ಅವ್ರ ಹಸ್ಬೆಂಡ್ ಎಲ್ಲ ಚೆನ್ನಾಗಿದಾರ್ರಿ. ಪಿಡಿ ಹೋದಾರಿ ಅವ್ರ ಹಸ್ಬೆಂಡ್ ರೀ. ಈಗ ನೀವು ತಂದೆ ಮನೇಲಿ ಇದ್ದೀರಾ? ಇಲ್ಲ ಸರ್, ನಾನು ಇಲ್ಲೇ ಇರ್ತೀನಿ. ಇವರು ಭಾಳ ಇದು ಮಾತಾಡ್ತಾರ್ರಿ ನನಗೆ. ಅಂದ್ರೆ ಅಪ್ಪ ಅಮ್ಮನ ಮನೇಲಿ ಇದ್ದೀರಾ? ಇಲ್ಲೇ ಇರ್ತೀನಿ ಸರ್. ಮತ್ತೆ ಒಂದ್ ದಿನ ನೀನು ಎಲ್ಲ ಅವ್ರ ಏನ್ ನನ್ ಕೇಳಂಗಿಲ್ರಿ. ಈಗ ಇರ್ತೀಯಾ ಇರು, ನಾಳೆ ಹೋಗ್ತೀಯಾ ಸುಮ್ ಹೋಗು. ಏನು ಹೋಗ್ತೀನಿ ಅಂತ ಹೇಳಿದ್ರು ಅವ್ರು ರೆಸ್ಪಾನ್ಸ್ ಮಾಡಂಗಿಲ್ಲ, ಏನ್ ಮಾಡೋದಿಲ್ರಿ. ಆಮೇಲೆ ನಾನು ಇದನ್ನ ಸ್ವಲ್ಪ ಅವ್ರಿಗೆಲ್ಲ ಮರ್ಯಾದೆ ಹೋಗ್ಬಿಟ್ಟೈತಿ ಅನ್ನೋರಂಗೆ ಮಾಡ್ತಾರ್ರಿ. ಈಗ ಅದು ಮಗು ಏನ್ ಮಾಡಿ ಸರ್ ನನಗೆ ಅಳಬೇಡ. ಈಗ ನಿನ್ನ ಇಚ್ಛೆ ಏನು ತಾಯಿ? ಅಂದ್ರೆ ಸಾಕೋ ವಿಚಾರದಲ್ಲಿ? ಇಲ್ಲ ಸರ್, ಯಾರಾದ್ರೂ ಗಂಡು ನೋಡ್ಲಿಕ್ ಬಂದ್ರೆ ಆ ಮಗು ಯಾರ್ದು, ಆಮೇಲೆ ಅಕ್ಕಪಕ್ಕ ಎಲ್ಲ ಕೇಳ್ತಾರಲ್ಲ ಸರ್, ಯಾರಾದ್ರೂ ಹೇಳ್ಬಿಡ್ತಾರ್ರಿ ಹಿಂಗೆ ಅವ್ರ ಮಗ ಇವ್ರು ಯಾಕೆ ಸಾಕ್ಲಿಕತ್ತಾರ, ಇವ್ರು ಏನಿತ್ತು. ನಮ್ಮ ಮನೆಯಲ್ಲಿ ಇವೆಲ್ಲ ಮಾತು ಬಂದು ಹೋದು ಸರ್. ಅವನ ಮಗುನು ನೀನು ಸಾಕ್ಬೇಕಂದ್ರೆ ಏನು ನಿಂದು ಅಂತ.
ನನಗೊಂದು ಕರೆಕ್ಟ್ ಡಿಸಿಷನ್ ಹೇಳ್ರಿ ಸರ್. ನಾನು ನನಗೆ ಏನ್ ಡಿಸಿಷನ್ ಕೊಡ್ತೀರಾ ಅದ್ರ ಮೇಲೆ ಇದು ಮಾಡ್ತೇನೆ ರೀ ಈಗ. ಸರಿ, ಆಯ್ತು. ಈಗ ನಿನ್ನ ತಂದೆ ತಾಯಿ ನಿನ್ನ ಜೊತೆ ಮೊದಲಿನಂತೆ ಇಲ್ಲ. ಹ್ಞೂ ಸರ್. ಅಂದ್ರೆ ಕಾರಣ ಈ ಮಗುವನ್ನು ನೀವು ಹೆಚ್ಚು ಪೋಷಣೆ ಮಾಡಿದ್ದೆ ಅಂತ. ಏನಾಯ್ತ್ರಿ? ಅವ್ರ ಗೌರವ ಹೋಯ್ತು ಅಂದ್ರೆ ಅದರ ಅರ್ಥ ನೀವು ಆ ಮಗುವನ್ನ ಪೋಷಣೆ ಮಾಡ್ಲಿಕ್ಕೆ ಬೇರೆ ಸರ್ ಕೇಳಿಸ್ತಾನೆ ಇಲ್ರಿ ಇದು ನೀವು ಮಾತಾಡೋದು. ಕೇಳಿಸ್ತಾ ಇಲ್ವಾ? ಇಲ್ಲ ಸರ್. ಹೌದಾ? ಈಗಲೂ ಕೇಳಿಸ್ತಾ ಇಲ್ವಾ? ಹ್ಞೂ ಕೇಳಿಸ್ತದೆ ಸರ್. ಈಗ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಮೊದಲಿನಂತೆ ಇಲ್ಲ. ಹಾ, ನಮ್ಮ ಮಮ್ಮಿ ಪಾಪ ಅದಾರ್ರಿ. ಅಲ್ಲ, ಅವ್ರು ಇದ್ದಾರೆ, ಬಟ್ ನಿಮ್ಮ ಜೊತೆ ಅಷ್ಟು ಪ್ರೀತಿಯಿಂದ ಇಲ್ಲ. ಇಲ್ಲ ಸರ್, ಏನು ಪ್ರೀತಿನೇ ಇಲ್ಲ ರೀ. ಅಷ್ಟಂತಲ್ರಿ, ಏನು ಇಲ್ಲ ರೀ. ನಾನೇ ಸುಮ್ನೆ ಬಂದ್ ಇರ್ತೇನ್ರಿ. ನಾನೇ ಸುಮ್ನೆ ಬಂದ್ ಮತ್ತೆ ನಮ್ ಫ್ರೆಂಡ್ ಮನೆಗೆ ಎಲ್ಲಾದ್ರೂ ಹೋಗ್ತೀನ್ರಿ. ನೀವು ಬೇರೆ ಏನಾದ್ರು ಕೆಲಸ ಮಾಡ್ತೀರಾ? ಏನ್ರಿ? ಬೇರೆ ಏನಾದ್ರು ಕೆಲಸ ಮಾಡ್ತೀರಾ? ಏನು ಇಲ್ಲ ಸರ್, ನಾನು ಇದೇ ಸೈಟ್ ವರ್ಕಿನ ಮೇಲೆ ನನಗೂ ಅವನ ಜೊತೆ ಸೇರಿ ಸೈಟ್ ಅಲ್ಲೇ ಹೋಗ್ತಿದ್ದೆ ರೀ, ಅಲ್ಲೇ ಬರೋದು. ಏನು ಅಂತಿದ್ದಿಲ್ಲ ರೀ ಅವಾಗ ಅವರು. ನಾನು ಮದ್ವೆ ಒಲ್ಲೆ ಅನ್ಲಿಕತ್ಮೇಲ್ರಿ, ಹಂಗಾಗಿ ಅವ್ರಿಗೆ ಅವನ ಜೊತೆ ಏನಾದ್ರು ಇರ್ಬೋದೇನೋ ಅದಕ್ಕೆ ಒಲ್ಲೆ ಅಂತಿದ್ದಾಳೆ ಇವಳು ಅಂತ ಹಿಂಗೆ ರೀ. ಇವ ಸಮಯದಲ್ಲಿ ಯಾಕೆ ಬೇಡ ಅಂದ್ರಿ? ಸರ್ ನನಗೆ ಅವ್ನಿಗೆ ಎಂಗೇಜ್ಮೆಂಟ್ ಆಗಿ ಮದ್ವೆ ಆದ್ಮೇಲೆ ನನಗೆ ಏನೋ ಕಳ್ಕೊಂಡ್ಬಿಟ್ಟೆ ಅನ್ನೋ ಫೀಲ್ ಆಗ್ಬಿಡ್ತಿದ್ದಿ. ಕೇಳಿಸು, ನಾನು ಆಗಲೇ ಅದನ್ನು ಬಹಳ ಸ್ಪಷ್ಟವಾಗಿ ಕೇಳಿದ್ದೀನಿ. ಅದು ಪ್ರೀತಿ ಅನ್ಬೋದ ಅಥವಾ ಏನು? ನೋಡುವ, ಪ್ರೀತಿಯಿಂದ ಆಚೆಗೆ ಇನ್ನೇನೂ ಇಲ್ಲ ಜಗತ್ತಲ್ಲಿ. ಸ್ನೇಹವನ್ನು ನಾವು ಪ್ರೀತಿ ಅಂತಲೇ ಕರಿಬೋದು. ಏನು ತೊಂದರೆ ಇದೆ? ಅಂದರೆ ಒಬ್ಬರನ್ನೊಬ್ಬರು ಪ್ರತ್ಯಕ್ಷ ಎದುರುಗಡೆ ಇದ್ದಾಗಲೂ ಅಥವಾ ಇಲ್ಲದೇ ಇದ್ದಾಗಲೂ ಅವ್ರ ಬಗ್ಗೆ ಅಂಥದ್ದೊಂದು ಹಿತವಾದ ಭಾವನೆ ಇರೋದನ್ನು ನಾವು ಪ್ರೀತಿಯಿಂದ ಕರಿಬೋದಲ್ವ? ಅದನ್ನು ಯಾಕೆ ನೀನು ಹಾಗೆ ತಗೊಳ್ತೀಯ? ಅಂದರೆ ನಾನು ಹೇಳ್ತಾ ಇರೋದು, ನನಗೆ ಒಬ್ಬರನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೋಡುವ, ಜೊತೆಯಲ್ಲಿ ಓದಿದ ಎಷ್ಟೋ ಜನರನ್ನು 10ನೇ ಕ್ಲಾಸ್ವರೆಗೂ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಕೊಂಡಿರ್ತೀವಿ. 10ನೇ ಕ್ಲಾಸ್ ಆದಮೇಲೆ ಅವ್ರು ಯಾವ ಕಾಲೇಜು, ನಾವು ಯಾವ ಕಾಲೇಜು ಬಿಡಲೇಬೇಕಲ್ಲ ಅಲ್ಲಿ. ಹೌದ್ರಿ. ಆ್ಯಂಡ್ PUC ಆದಮೇಲೂ ಕೂಡ ಯಾರನ್ನೋ ಕ್ಲೋಸ್ ಫ್ರೆಂಡ್ ಅಂದ್ಕೊಂಡಿರ್ತೀವಿ. ಅವ್ರು ಇನ್ನೆಲ್ಲೂ ಕೆಲ್ಸಕ್ಕೆ ಹೋಗ್ತಾರೆ, ಇನ್ನೆಲ್ಲೂ ಡಿಗ್ರಿಗೆ ಹೋಗ್ತಾರೆ, ಬಿಡಲೇಬೇಕು. ಅಂದರೆ ಬಿಡಲೇಬೇಕು ಅನ್ನೋ ಅನಿವಾರ್ಯ ಇದ್ದಾಗ ನಾವು ದುಃಖ ಮಾಡ್ಕೊಳ್ಳಲ್ಲ. ಆದರೆ ಅದನ್ನು ಮೀರಿದ ಇನ್ನೊಂದು ಹಂತ ಇದೆ, ಅದು ಭಾವನೆಗೆ ಸಂಬಂಧಿಸಿದ್ದು. ಅದು ಸಂಸಾರ ಅಥವಾ ಗಂಡ ಹೆಂಡತಿ ಈ ವಿಚಾರಕ್ಕೆ ಸಂಬಂಧಿಸಿದ್ದು. ಆತನಿಗೆ ಎಂಗೇಜ್ಮೆಂಟ್ ಆದ ತಕ್ಷಣ ನನಗೆ ಒಂಥರ ಆಯಿತು, ನನಗೆ ಬಿಟ್ಟಿರ್ಲಿಕ್ಕಾಗಲಿಲ್ಲ. ಇದು ಅಳಿಯಲ್ಲ, ಮಗಳು ಗಂಡ. ಅಳಿಯ ಅಂತ ಹೇಳಿದ್ರು ಒಂದೇ, ಮಗಳು ಗಂಡ ಅಂತ ಹೇಳಿದ್ರು ಒಂದೇ, ಹೌದಲ್ಲ? ನಿನ್ನ ಭಾವನೆಯಲ್ಲಿ ಆತನ ಬದುಕನ್ನು ಕಟ್ಟಬೇಕು ಅನ್ನೋದು ಎಷ್ಟು ಹಿತವಾದ ಭಾವನೆಯೋ ಅಥವಾ ಅದು ಧರ್ಮ. ಹೌದು, ನೀನು ಅಲ್ಲೆಲ್ಲೂ ತಪ್ಪು ಮಾಡಿಲ್ಲ. ಒಬ್ಬ ಬಡ ಹುಡುಗನ ಬದುಕನ್ನು ಹಸನು ಮಾಡಲಿಕ್ಕೆ, ಅವನ ಬದುಕನ್ನು ಉದ್ಧಾರ ಮಾಡಲಿಕ್ಕೆ ನೀನು ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ಅದ್ಭುತವೇ. ಆದರೆ ಕೈಯಿಲ್ದವನು, ಕಾಲಿಲ್ದವನು, ಕುಂಟನೋ, ಕುರುಡನೋ, ಕಿವುಡನೋ ಏನಲ್ಲ. ನೀನು ಒಂದು ಹಂತಕ್ಕೆ ಮೆಟ್ಲು ಹಾಕ್ಕೊಟ್ಟು ಸುಮ್ಮನೆ ಆಗ್ಬಿಡ್ಬೇಕಿತ್ತು. ಅದು ಹತ್ಕೊಂಡು ಹೋಗ್ತಿದ್ದಲ್ಲ. ಅಂದರೆ ಈಗ ನಿನ್ನ ಬಳಿ 11 ತಿಂಗಳು ಮಗು ಏನಿದೆಯಲ್ಲವಾ, ಇದಕ್ಕೆ ನಿನ್ನ ಜೀವನವನ್ನೇ ಅರ್ಪಿಸುವ, ಅದು ಧರ್ಮ. ಯಾಕಂದರೆ ಅದಕ್ಕೇನೂ ಗೊತ್ತಿಲ್ಲ ಮತ್ತು ಅದಕ್ಕೆ ಎದ್ದು ಓಡಾಡೋ ಶಕ್ತಿ ಇಲ್ಲ. ಆದರೆ ಆ ಹುಡುಗ ಹಂಗಿರಲಿಲ್ಲ. ಅವನಿಗೆ ನೀನು ದಾರಿ ತೋರಿಸಿದ್ರೆ ಅವ್ನು ನಡ್ಕೊಂಡು ಹೋಗ್ತಾ ಇದ್ದ ಅಥವಾ ಸೋಲ್ತಾ ಇದ್ದ, ಏನೋ ಒಂದು ಮಾಡ್ಕೊಳ್ತಾ ಇದ್ದ, ಹೌದಲ್ಲ? ಅಂದರೆ ನಿನ್ನ ಬದುಕಲ್ಲಿ ನೀನು ಮಾಡಿದ ಅತಿ ದೊಡ್ಡ, ನಿನಗೆ ನೀನು ಮಾಡಿಕೊಂಡ ದ್ರೋಹ ಅಂದರೆ ಈಗ ನಾವು ಎಲ್ಲೋ ಹೋಗ್ತಾ ಇದ್ದೀವಿ, ಬಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದೇ ನಿಮಗೆ ಗೊತ್ತಿರಲಿಲ್ವಲ್ಲ. ಇಬ್ಬರು ಜೊತೆಲಿ ಹೋಗ್ತಾ ಇದ್ರಿ, ಬಟ್ ಎಲ್ಲಿಗೆ? ಅದು ಗಂಡ ಹೆಂಡತಿ ಅನ್ನೋದಾ ಅಥವಾ ಸ್ನೇಹ ಅನ್ನೋದಾ ಅಥವಾ ಇದು ವ್ಯವಹಾರಕ್ಕೆ ಮಾತ್ರ ಸೀಮಿತ ಅನ್ನೋದಾ? ಅಂದರೆ ಅದಕ್ಕೆ ಯಾವುದು ಹೆಸರೇ ಕೊಟ್ಟಿಲ್ಲ. ನೀವು ಸುಮ್ಮನೆ ಹೋಗ್ತಾ ಇದ್ರಿ, ಯಾಕಂದ್ರೆ ಅಲ್ಲೊಂಚೂರು ಲಾಭ ಬರ್ತಿತ್ತು, ಹೌದಲ್ಲ? ಯಾಕಂದರೆ ನಾವೆಲ್ಲಿಗಾದರೂ ಹೊರಡುವ ಮುನ್ನ ಎಲ್ಲಿಗೆ, ಏನಕ್ಕೆ ಅನ್ನೋದು ಸ್ಪಷ್ಟ ಇರಬೇಕಲ್ವ? ಸುಮ್ಮನೆ ಕಾಲಿದೆ, ರೋಡ್ ಇದೆ ಅಂತ ನಡ್ಕೊಂಡು ಹೋಗ್ಲಿಕ್ಕಾಗುತ್ತೆ? ಏನೋ ಒಂದು ಉದ್ದೇಶ ಇದ್ದರೆ ನಡ್ಕೊಂಡು ಹೋಗ್ಬೋದು, ಹೌದಲ್ಲ? ನಿನ್ನ ಬದುಕಲ್ಲಿ ಅಂಥದ್ದೊಂದು ಯಾವ ಉದ್ದೇಶವೂ ಅವನ ಬದುಕನ್ನು ಹಸನು ಮಾಡಲಿಕ್ಕೆ ನೀನು ಯಾರು? ಆ್ಯಂಡ್ ಒಂದು ಹೆಣ್ಣುಮಗಳಾಗಿ ನೀನು ಅದ್ಭುತವಾಗಿ ಆತನ ಬದುಕನ್ನು ಅದ್ಭುತ ಮಾಡಲಿಕ್ಕೆ ಅಥವಾ ಒಳ್ಳೆ ರೀತಿಯಲ್ಲಿ ಅವನು ಬದುಕಲಿ ಅಂತ ಹೇಳಿ ಸೈಟ್ ಕೊಡಿಸಿದ್ದು, ಆ ಸೈಟಿಗೆ ಇನ್ನೊಬ್ಬರಿಗೆ ಮನೆ ಕೊಡಿಸಿ ಅಲ್ಲಿ ಲಾಭ ಮಾಡಿಕೊಟ್ಟಿದ್ದು, ಅದು ನಿನ್ನ ಬುದ್ಧಿವಂತಿಕೆಯಿಂದ ಆತನ ಬದುಕನ್ನು ಸ್ವಲ್ಪ ಅತ್ಯುತ್ತಮವಾಗಿ ಕಟ್ಟಿಕೊಳ್ಳಲಿಕ್ಕೆ ನೀನು ನೆರವಾದೆ, ಸರಿ. ಆದರೆ ನಾನು ನನ್ನ ಜೊತೆ ಇದ್ದವನು ಮದುವೆ ಆದ, ಎಂಗೇಜ್ಮೆಂಟ್ ಆದ, ಇನ್ನೇನು ಆದ,
ಅದು ನನಗೆ ಯಾಕೋ ನೋವು ಕೊಡುತ್ತಿದೆ ಅಂದರೆ ಅದೊಂದು ಪೊಸೆಸಿವ್ನೆಸ್ ಅಂತ ಕರಿತೀವಿ, ಹೌದಲ್ಲ? ಹಾಂ ಸರ್. ಆ್ಯಂಡ್ ಇವತ್ತು ನೀನು ಹೇಳ್ತಾ ಇದೀಯಾ ನಾನು ಎಲ್ಲಿ ಎಡುವುದೇ ಅಂತ. ಆ್ಯಂಡ್ ಒಬ್ಬ ಮನೆಯ ಹೆಣ್ಮಗಳಾಗಿ ನಾನು ಈ ವಯಸ್ಸಿಗಿದು, ಈ ವಯಸ್ಸಿಗೆ ಓದು, ಈ ವಯಸ್ಸಿಗೆ ಮದುವೆ, ಅದು ಏನೋ ಒಂದು ದಾರಿ ಇರುತ್ತಲ್ವ. ಅಂದರೆ ನೀನು ಹೊರಗಿನವ್ರಿಗೆ ಉಪಕಾರಿ ಆಗಲಿಕ್ಕೆ ಹೋಗಿ ಮನೆಗೆ ಮಾರಿ ಆಗಬಾರ್ದಲ್ಲ. ಅದಂತ ನೀನು ತಂದೆ ತಾಯಿ ತಲೆ ತಗ್ಸುವಂಥದ್ದು ಏನೋ ಮಾಡಿದ್ದೀಯಾ ಅಂತಲ್ಲ, ಬಟ್ ನೀನು ಏನಿದ್ದೀಯೋ ಅದನ್ನು ಯಥಾವತ್ತು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಮಾಜಕ್ಕಿಲ್ಲ. ಅವ್ರಿಗೆ ಬೇಕಾದವ್ರು ಕಲ್ಪನೆ ಮಾಡ್ಕೊಳ್ತಾರೆ. ಹಾಂ ರೀ. ನೀನೇ ಹೇಳಿದೆ, ನಾವು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಪರಿಶುದ್ಧರಿದ್ದೀವಿ, ನಮ್ಮಲ್ಲಿ ಅಂಥ ಭಾವನೆ ಏನೂ ಇಲ್ಲ. ಅಂದರೆ ಈ ಭಾವನೆ ಅಥವಾ ಈ ಆಲೋಚನೆ ನಿನ್ನ ಹೃದಯದಲ್ಲಿರ್ತಕ್ಕಂಥದ್ದು. ಈ ಹನುಮಂತ ತನ್ನ ಎದೆಯನ್ನು ಬಗೆದಾಗ ಒಳಗಡೆ ರಾಮ ಲಕ್ಷ್ಮಣರು ಇದ್ದರು. ಹಾಗೆ ನಿನ್ನ ಎದೆಯನ್ನು ಬಗೆದು ನಿನ್ನ ಒಳಗಿನ ಪ್ರಾಮಾಣಿಕತೆಯನ್ನು ತೋರಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಆ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಒಳ್ಳೆಯವರು ಈ ಸಮಾಜದಲ್ಲೂ ಇಲ್ಲ. ನೀನು ಯಾವ ಕಾರಣಕ್ಕೆ ಅವನ ಹಿಂದೆ ಇದ್ದೆ, ನೀನು ಯಾವ ಕಾರಣಕ್ಕೆ ಅವನ ಬದುಕನ್ನು ಹಸನು ಮಾಡಬೇಕು ಅಂತ ಹೊರಟೆ, ಅಥವಾ ಯಾವ ಕಾರಣಕ್ಕೆ ಆ ಮಗುವನ್ನು ನೋಡ್ಕೊಳ್ಳೋಕೆ ಮುಂದಾದೆ, ಈ ಎಲ್ಲವೂ ಕೂಡ ಅದ್ಭುತವಾದ ಕಾರಣ. ಅದು ಮನುಷ್ಯತ್ವ. ಅದು ಯಾರೇನೇ ಅಂದೆ ನಾನು ಹೇಳ್ತೀನಿ, ನೀನು ಅದ್ಭುತವಾದದ್ದು ಮಾಡಿದ್ದೀಯ. ಆದರೆ ಹಾಗೆ ಮಾಡುವಾಗ ಸಮಾಜ, ಯಾಕಂದರೆ ನೀನೊಂದು ಸಮಾಜದೊಳಗಡೆ ಬದುಕ್ತಾ ಇದೀಯಾ. ಹಾಗಾಗಿ ನೀವು ಈಗ ಗೊತ್ತಿದ್ದು ಗೊತ್ತಿಲ್ಲದೆ ಆ ಮಗುವಿನ ಸಂಪರ್ಕಕ್ಕೆ ಸಿಕ್ಕಿದ್ದೀರ. ಯಾವುದೋ ಋಣಾನು ಬಂದ, ನಾನು ಹೇಳ್ತೀನಿ, ಇಡೀ ಜಗತ್ತೇ ನಿನ್ನ ಬಗ್ಗೆ ಕೆಟ್ಟದ್ದು ಮಾತಾಡಲಿ, ಆ ಮಗುವನ್ನು ಬಿಡಬೇಡ. ಆ್ಯಂಡ್ ನಿನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಏನಿಲ್ಲವಾ. ಇನ್ನೂ 28, 35 ಆದರೂ ನೀನು ಬದುಕನ್ನು ಕಟ್ಕೊಳ್ಬೋದು. ವಿಷಯ ಇರೋದು, ನಾನು ನನ್ನ ಅಪ್ಪ ಅಮ್ಮನಿಗೂ ನನ್ನ 4 ಜನ ಬಂಧು ಮಿತ್ರರಿಗೂ ಒಳ್ಳೆಯವಳಾಗಲಿಕ್ಕೆ ಈ ಕೂಸನ್ನು ಬೀದಿ ಪಾಲು ಮಾಡಬಾರ್ದು, ಹೌದಲ್ಲ? ಹೌದು ಸರ್. ನಾನು ಅದಕ್ಕೆ ಅದು ಅಷ್ಟು ಬುದ್ಧಿವಂತನಾಗಿದ್ದ ಆ ಹುಡುಗನನ್ನೇ ನೀನು ಒಂದು ಮಗುವಿನ ಹಾಗೆ ಸಾಕದವಳು ಈ ಮಗುವನ್ನು ಕೈ ಬಿಟ್ಬಿಟ್ರೆ ಆ ಮೊದಲು ಆ ಹುಡುಗನಿಗೆ ಮಾಡಿದ ಏನೇನು ಪುಣ್ಯ ಫಲಗಳಿದ್ದಾವೋ ಅಥವಾ ಆ ಹುಡುಗನಿಗೆ ಮಾಡಿದ ಏನೇನು ನೆರವು ಇದೆ ಅದರಿಂದ ಬಂದಿರೋ ಎಲ್ಲ ಪುಣ್ಯವೂ ಹಾಳಾಗೋಗ್ಬಿಡುತ್ತೆ. ಜಗತ್ತೇನಾದರೂ ಅನ್ಲಿ, ನಾನು ಹೇಳ್ತೀನಿ, ಇಲ್ಲಿಯವರೆಗೂ ನೀನು ಏನು ಮಾಡಿಕೊಂಡು ಬಂದಿದ್ದೀಯೋ ಅದು ಅದ್ಭುತವಾದದ್ದೇ. ಆದರೆ ನಾನು ಯಾವುದೋ ಒಬ್ಬ ನೋಡವ, ಕಾಲೇಜಲ್ಲೂ ಫ್ರೆಂಡ್ ಇದ್ದಾನೆ, ಕೆಲಸ ಮಾಡೋ ಜಾಗದಲ್ಲೂ ಫ್ರೆಂಡ್ ಇದ್ದಾನೆ, ಮನೆಯಲ್ಲಿರೋ ತಮ್ಮನೂ ಫ್ರೆಂಡ್ ರೀತಿಯಲ್ಲಿ ಇದ್ದಾನೆ. ಅಂದರೆ ಎಲ್ಲರೂ ಫ್ರೆಂಡ್ ರೀತಿಯಲ್ಲೇ ಅನಿಸಬಹುದು. ಆದರೆ ಅದ್ರ ಒಳಗೆ ಮೀರಿ ನಾವು ಒಬ್ಬರಿಗೆ ತುಂಬ ಹತ್ತಿರದ ಸ್ಥಾನ ಕೊಟ್ಟಾಗ, ನೋಡಪ್ಪ ಇದು ಹಿಂಗೆ ಅಂತ ಅದೊಂದು ಇತ್ಯರ್ಥ ಮಾಡಿಕೊಳ್ಬೇಕು. ಅವನನ್ನು ಮದುವೆ ಆಗ್ಬಿಡು ಅನ್ನೋದು, ಮದುವೆ ಆದಮೇಲೆ ನಾನು ಊರು ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಹತ್ಕೊಂಡು ಕೂತ್ಕೊಳ್ಳೋದು. ಅಂದರೆ ನಿನ್ನ ವ್ಯಕ್ತಿತ್ವದ ಮೇಲೆ, ನಿನ್ನ ಭಾವನೆ ಮೇಲೆ ನಿನಗೆ ಹಿಡಿತಾ ಇಲ್ಲ ಅಂದಾಗ ಹಿಂಗಾಗುತ್ತಲ್ಲ. ಆ್ಯಂಡ್ ಯೋಚನೆ ಮಾಡು, ಅವತ್ತೊಂದು ದಿವಸ ಇಲ್ಲಪ್ಪ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ, ಇಲ್ಲ ನನಗೆ ಆ ಥರದ್ದು ಯಾವುದೂ ಭಾವನೆ ಇಲ್ಲ, ಕ್ಷಮಿಸಿ ಅಂತ ಹೇಳಿದ್ದಿದ್ರೆ ಅಲ್ಲಿಗೆ ಮುಗಿದೋಗಿತ್ತದು. ಆ್ಯಂಡ್ ನೀನು ಹೇಳ್ತೀಯ ಅದನ್ನು ಪ್ರೀತಿಯಿಂದ ಹೇಳಲಿಕ್ಕಾಗಲ್ಲ. ಮತ್ತೇನು ಅನ್ಬೋದು ನಾನು ಅದನ್ನು? ಯಾವುದನ್ನು ನನ್ನದು, ಅದು ನನಗೆ ಬೇಕು ಅಥವಾ ನನ್ನ ಜೊತೆಲೇ ಯಾವಾಗಲೂ ಇರಬೇಕು ಅಂತ ಬಯಸ್ತೀನೋ ಅದನ್ನು ಮೀರಿ ಇನ್ನೇನು ಭಾವನೆ ಇದೆಯವ? ಅಲ್ಲಿ ದುಃಖ ಆಗಿದ್ದು ನೀನು ಬಯಸಿದ್ದು ಯಾವುದನ್ನು ಇನ್ಯಾರಿಗೂ ಅದು ಸಿಕ್ಕಿತಲ್ಲ ಅನ್ನೋ ದುಃಖವೇ ಹೊರತು ಬೇರೇನೂ ಅಲ್ಲ. ಸೊ ಗೊತ್ತಿದ್ದು ಗೊತ್ತಿಲ್ಲದೆ ಹಾಗೂ ನೀನು ಆ ಮಗುವಿನ ಸಂಪರ್ಕಕ್ಕೆ ಬಂದಿದ್ದೀಯ. ಈಗ ತಾಯಿ ತಂದೆ ಇಬ್ಬರೂ ಇಲ್ಲದ ಈ ಸಮಯದಲ್ಲಿ ನೋಡವ, ನಾನು ಮದುವೆಯಾಗಿ ನಾನು ಮಕ್ಕಳನ್ನು ಹೆರೋದು, ನನ್ನ ಮಗುವನ್ನು ಮಾತ್ರ ಪ್ರೀತಿಯಿಂದ ನೋಡ್ಕೊಳ್ಳೋದು, ಇದು ಎಲ್ಲರೂ ಮಾಡ್ತಾರವ. ಆದರೆ ಯಾರೋ ಹೆತ್ತ ಮಗುವನ್ನು ಕೂಡ, ಯಾರಿಗೋ ಹುಟ್ಟಿರೋ ಮಗುವನ್ನು ಕೂಡ, ಅದು ಹುಟ್ಟಿರೋದು ಬೇರೆಯವ್ರಿಗೆ ಆಗಿರ್ಬೋದು, ಬಟ್ ನಾನು ಅದನ್ನು ಮಗು ಅಂತ ನೋಡಲಿಕ್ಕೆ ನಾನೇ ಹೆರಬೇಕು ಅಂತ ಏನಿಲ್ಲ, ಹೌದಲ್ಲ? ಹೌದು ಸರ್. ನೋಡುವ, ನೀನು ಹುಟ್ಟಿದ ತಕ್ಷಣವೇ ಅದಕ್ಕೆ ಅಪ್ಪ ಅಮ್ಮ ಇಲ್ಲ, ಕೊಂದು ಬಿಸಾಕಿ ಅಥವಾ ಸಾಕಿಬಿಡಿ ಅಥವಾ ಏನೋ ನನಗದು ಬೇಡ ಅಂತ ಬಿಟ್ಟಿದ್ರೆ ಅದು ಬೇರೆ ಲೆಕ್ಕ. ಅದೇನೋ ಅದರ ಹಣೆ ಬರಹ ಇತ್ತು, ಯಾರೋ ಬೇರೆ ಎಲ್ಲೋ ಹೋಯಿತು ಅಂತ ಸೇರ್ಕೊಳ್ಬೋದು. ಈಗ ನೀನು ಅಲ್ಲಿಂದ 11 ತಿಂಗಳವರೆಗೂ ತಂದು ಇಲ್ಲಿಗೆ ಬಿಡೋದು ಧರ್ಮ ಅಲ್ಲ. ಬಿಡಂಗಿಲ್ಲ ಸರ್. ಅಲ್ಲ, ಬಿಡು ಅಂತ ಹೇಳ್ತಾ ಇಲ್ಲ, ಅಥವಾ ನೀನು ಬಿಡ್ತೀಯ ಅಂತಲೂ ಅಲ್ಲ, ಬಟ್ ಹೊರಗಿನ ಒತ್ತಡಗಳು ನಿನ್ನನ್ನು ಬದಲಾಯಿಸೋ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಸಮಯದಲ್ಲಿ ನೀವು ಆ ಮಗುವಿನ ವಿಚಾರದಲ್ಲಿ
ನಾನು ಹೆತ್ತಿಲ್ಲ ಅಥವಾ ಹೊರಗಿನವರು ಯಾರೋ ಹೆತ್ತ ಮಗುವನ್ನು ಇವಳು ಹಿಂಗೆ ನೋಡ್ತಿದ್ದಾಳೆ ಅಂದರೆ ಇವನಿಗೂ ಅವಳಿಗೂ ಏನೋ ಸಂಬಂಧ ಇತ್ತೇನೋ ಅಂತ ಸಾವಿರ ಮಾತಾಡಲಿ. ಆದರೆ ನೀನು ಆ ಮಗುವಿಗೋಸ್ಕರ ನಿನ್ನ ಇಡೀ ಬದುಕನ್ನು ಮುಡುಪಿಟ್ಟರೂ ಕೂಡ ಅದು ಅದ್ಭುತವೇ ಹೌದು. ಹಾಗಾಗಿ ಇಲ್ಲಿ ದ್ವಂದ್ವತೆ ಬೇಡ. ದುಡಿಯೋ ವಯಸ್ಸು, ದುಡಿ, ಆ ಮಗು ಸಾಕು. ಆ್ಯಂಡ್ ಮುಂದೊಂದು ದಿನ ಆ ಮಗು ನಿನ್ನ ನೋಡ್ಕೊಳ್ಳಲ್ವ ಆ ಯೋಚನೆನೇ ನೀನು ಮಾಡಬೇಡ. ಆ್ಯಂಡ್ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಿನ್ನನ್ನು ಯಾರೋ ಒಬ್ಬರು ಮದುವೆ ಆಗ್ತೀನಿ ಅಂತ ಬಂದರೆ ಖಂಡಿತ ಮದುವೆ ಆಗು. ಆದರೆ ಈ ಮಗುವನ್ನು ನೋಡ್ಕೊಳ್ತಾ ಇರೋ ಈ ವಿಚಾರವನ್ನು ಅಪಾರ್ಥ ಮಾಡಿಕೊಳ್ಳೋ ಗಂಡನನ್ನು ಮದುವೆ ಆಗೋದಕ್ಕಿಂತ ಹಂಗೆ ಇರೋದೇ ಚಂದ. ಹಾ ಸರ್, ನಾನು ಅದೇ ಕೇಳ್ಬೇಕಂತ ಅದನ್ನೇ ಬಂದಿದ್ದೀನಿ. ಈ ಅಂದರೆ ಇಡೀ ನಿನ್ನ ತಂದೆ ತಾಯಿಗೆ ಅಥವಾ ಇಡೀ ಒಂದಷ್ಟು ಏನು ಜನರು ಮಾತಾಡ್ತಿದ್ದಾರೆ ಇದೇ ವಿಚಾರವನ್ನು ಮುಂದೊಂದು ದಿವಸ ನೋಡು ಬೇರೆ ಮಗುವನ್ನು ನೋಡ್ಕೊಳ್ತಾ ಇದ್ರು, ಇವಳಿಗೂ ಅವನಿಗೂ ಏನೋ ಸಂಬಂಧ ಇತ್ತು ಅಥವಾ ಇವ್ರಿಗೆ ಹುಟ್ಟಿರ್ಬೋದು ಅದು. ಅಂದರೆ ಈ ಪ್ರಶ್ನೆಯನ್ನು ಮುಂದೆ ಯಾವತ್ತೋ ತೆಗೆದು ಚಿತ್ರಹಿಂಸೆ ಕೊಡುವ ಗಂಡನನ್ನು ಕಟ್ಟಿಕೊಳ್ಳುವುದಕ್ಕಿಂತ ಬ್ರಹ್ಮಚಾರಿಯಾಗಿ ಇದ್ಬಿಡು, ಏನು ತೊಂದರೆ ಇಲ್ಲ ಅಂತ. ನಂಗೆ ಇದೇ ಬೇಕಾಗಿತ್ತು ಸರ್. ನೀವು ಏನು ಮಾತು ಕೊಡ್ತೀರಿ ಅನ್ನೋದೇ ನಂಗೆ ಇಂಪಾರ್ಟೆಂಟ್ ಆಗಿತ್ತು. ಮುಂದಿನ ಅರ್ಥಾತ್ ನಿನಗೆ 32 ವಯಸ್ಸಾಗುವಷ್ಟರಲ್ಲೂ ಯಾರು ಈ ಸತ್ಯವನ್ನು ಅಥವಾ ಇರೋ ವಿಚಾರವನ್ನು ಹಾಗೇ ಒಪ್ಪಿಕೊಂಡು ನಿನ್ನನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾರೆ ಅಂಥವ್ರ ಬದುಕಿಗೆ ನೀನು ಹೋಗು. 32ವರೆಗೂ ಮಾತ್ರ. ಆಮೇಲೆ ನೀನು ಯಾರ ಬದುಕಿಗೂ ಹೋಗಬಾರ್ದು. ಓಕೆ ಸರ್. ಅರ್ಥ ಆಯ್ತಲ್ಲ? ಇಲ್ಲಿ ಬೇರೆ ಯಾವ ಗೊಂದಲವೂ ಇಲ್ಲ. ಆ್ಯಂಡ್ ನಿನ್ನ ಇನ್ನೊಂದು ಪ್ರಶ್ನೆ ಪದೇ ಪದೇ ಮಧ್ಯದಲ್ಲಿ ನೀನು ಕೇಳ್ತಾ ಇದ್ದಿ, ಇಲ್ಲಿ ನಾನು ಮಾಡಿದ್ದೇನು? ನೀನು ಏನೂ ಮಾಡಿಲ್ಲವ. ನಾನು ಹೇಳ್ದಂಗೆ ಇನ್ನು ಮುಂದಾದರೂ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದಷ್ಟು ಫ್ರೆಂಡ್ಸ್ ಇರ್ತಾರೆ. ನಾನು ಹೇಳೋದು ಬಿಟ್ಟಿರಲಾರದಷ್ಟು ಯಾರನ್ನೂ ಹಚ್ಕೊಳ್ಬಾರ್ದು. ಅದು ಈಗ ಯಾರು ನೀವು ಸೈಟ್ ಕೊಡ್ಸಿದ್ರಿ, ಮನೆ ಕಟ್ಸಿದ್ರಿ, ಮಾರಿದ್ರಿ, ಲಾಭ ಮಾಡಿದ್ರಿ, ಇದನ್ನು ಭಗವಂತ ನಿಮ್ಮ ಸಂಪರ್ಕಕ್ಕೆ ಆತನನ್ನು ಕಳಿಸದೆ. ಯಾಕಂದರೆ ನೀವು ಶುರುವಿನಲ್ಲಿ ಇಂಜಿನಿಯರನ್ನು ನೋಡ್ಲಿಕ್ಕೆ ಹೋದಾಗ ಭೇಟಿಯಾಗಿದ್ದು ಪುರುಷ ಈತ, ಹೌದಲ್ಲ? ಆಗ ಭೇಟಿಯಾಗಿದ್ದು ಅಲ್ಲಿಂದ ಮುಂದುವರಿಸ್ಕೊಂಡು ಬಂದ್ರಿ. ಅಂದರೆ ಇದು ಶುರುವಾಗಿದ್ದೇ ವ್ಯಾವಹಾರಿಕವಾಗಿ ಆಗಿರುವುದರಿಂದ ನಾನು ವ್ಯವಹಾರವನ್ನು ಹೊರತುಪಡಿಸಿ ನನ್ನ ವೈಯಕ್ತಿಕ ಪ್ರೇಮವನ್ನು ಅಂಥದ್ದೇನಾದರೂ ನಾನು ನಿವೇದನೆ ಮಾಡೋದಿದ್ದರೆ ಅಥವಾ ನನ್ನ ಪ್ರೇಮವನ್ನು ಆತನ ಮುಂದೆ ವ್ಯಕ್ತಪಡಿಸುವುದಿದ್ದರೆ ಅದೆಲ್ಲೋ ಆ ಮಧ್ಯದಲ್ಲೇ ಬೇಗ ಆಗಬೇಕಿತ್ತು. ಆಗ ಅದಕ್ಕೊಂದು ಕ್ಲಾರಿಟಿ ಸಿಗ್ತಿತ್ತು. ಆವಾಗ ಇನ್ನೆಲ್ಲೋ ಎಂಗೇಜ್ಮೆಂಟ್ ಆಗೋದಂತೆ, ಇನ್ನೆಲ್ಲೋ ಮದುವೆ ಆಗೋದಂತೆ, ಆಮೇಲೆ ನೀನು ಊರು ಬಿಟ್ಟು ಹೋಗೆಲ್ಲೋ ಹೊತ್ಕೊಂಡು ಕೂತ್ಕೊಳ್ಳೋದಂತೆ. ಅಂದರೆ ಆ ಪ್ರಪೋಸಲ್ ಆಗಿದ್ದರೆ ರಿಜೆಕ್ಟ್ ಅಥವಾ ಅಕ್ಸೆಪ್ಟ್ ಎರಡರಿಗೊಂದು ಆಗಿರ್ತಿತ್ತು, ಅದಕ್ಕೊಂದು ಬೇರೆದೇ ಅರ್ಥ ಸಿಗ್ತಿತ್ತು. ಬಟ್ ನೀವು ಅದೇನೂ ಮಾಡಲಿಲ್ಲ, ಹೌದಲ್ಲ? ಹಾಗಾಗಿ ಇಲ್ಲಿ ನೀನು ಮಾಡಿದ ತಪ್ಪೇನೂ ಅಲ್ಲ. ಅಟ್ಲೀಸ್ಟ್ ಮುಂದಾದರೂ ಯಾರನ್ನೋ ಆ ಮಟ್ಟಿಗೆ ಅವನಿಗೆ ಯಾರೋ ಹುಡುಗಿ ಪರಿಚಯ ಆದಲು, ಅವನು ಅವಳಿಗೆ ಸಮಯ ಕೊಡ್ಲಿಕ್ಕೆ ಶುರು ಮಾಡ್ದ, ಅವಳಿಗೆ ಸಮಯ ಕೊಟ್ಟರೆ ನನಗೆ ಯಾಕೆ ಬೇಜಾರಾಗಬೇಕು? ಅಂದರೆ ನೋಡವಾ, ಸಾಮಾನ್ಯ ಮನುಷ್ಯರ ರೀತಿ ಯೋಚನೆ ಮಾಡಿದ್ರೆ ಅಯ್ಯೋ ಹಚ್ಕೊಂಡಿದ್ನಲ್ವ ಸರ್ ನೋವಾಗುತ್ತೆ. ಬಟ್ ಸ್ಪಿರಿಚುವಲ್ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಹಚ್ಕೊಳ್ಳೋದೇ ಮೂರ್ಖತನ. ಹಚ್ಕೊಳ್ಳೋಕೆ ಯಾವುದು ನಿಂದಿಲ್ಲಿ. ಅವನೂ ನಿನ್ನವನಲ್ಲ, ನಿನ್ನ ತಂದೆಯೂ ನಿನ್ನವರಲ್ಲ, ನಿನ್ನ ತಾಯಿನೂ ನಿನ್ನವರಲ್ಲ. ಈಗ ನೀನು ನೋಡ್ಕೊಳ್ತಾ ಇದೆಯಲ್ಲ, ಈ ಮಗುನೂ ದೊಡ್ಡವನಾದ ಮೇಲೆ ಅವನು ಹೇಗಿರ್ತಾನೋ ಅದು ನಿನಗೂ ಗೊತ್ತಿಲ್ಲ. ನಿನ್ನ ಅಂದರೆ ಆ ಮಗುವನ್ನು ನನ್ನ ಪಾಲಿಗೆ, ನನ್ನ ಮಡಿಲಿಗೆ ಭಗವಂತ ಹಾಕಿದ್ದಾನೆ, ಅದನ್ನು ನಾನು ಸಾಕ್ತೀನಿ. ಅಂದರೆ ಆ ಮಗುವಿಗೋಸ್ಕರ ಅಲ್ಲ, ಭಗವಂತ ನನಗೆ ವಹಿಸಿದ ಕರ್ತವ್ಯ ಅಂದ್ಕೋ. ಯಾಕಂದರೆ ನಾವು ಇಲ್ಲಿ ತಿಂಗಳಿಗೆ ಒಂದು 15,000 ಸಂಬಳ ಕೊಡ್ತಾರೆ ಅಂತ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯಾರೋ ನಮ್ಮಂತೆ ಇರುವ ಒಬ್ಬ ಮನುಷ್ಯ ಹೇಳಿದ ಒಬ್ಬ ಮನುಷ್ಯ, ಅವನು ನಮಗೆ ಒಬ್ಬ ಬಾಸ್ ಅಂತ ಇದ್ದಾನಲ್ಲ, ಅವನು ನಮಗೆ ಒಬ್ಬ ಮನುಷ್ಯ, ಅವನು ಸಂಬಳ ಕೊಡ್ತಾನೆ ಅನ್ನೋ ಕಾರಣಕ್ಕೆ 9 ಗಂಟೆಯಿಂದ 6 ಗಂಟೆವರೆಗೂ ಏನು ಕತ್ತೆ ದುಡ್ದಂಗೆ ದುಡಿತೀವಿ. ಆ ನಮ್ಮಂತೆ ಮನುಷ್ಯ, ಬಾಸ್ ಆಗಿರೋ ಆ ಮನುಷ್ಯ ಹೇಳ್ದ ಅಂತಲೇ ನಾವು ಅಷ್ಟು ಮಾಡೋದಾದರೆ, ನಮ್ಮನ್ನು ಈ ಭೂಮಿ ಕಳಿಸಿರೋ ಭಗವಂತ ಹೇಳ್ದ ಅಂತ ನಾವೆಲ್ಲ ಕೆಲಸವನ್ನು ಮಾಡೋದ್ರಿಂದ ಆ ಭಗವಂತ ಅನ್ನೋ ಬಾಸ್ಗೆ ನಾವು ಇಷ್ಟ ಆಗ್ತೀವಿ ಅಂತ. ಇದನ್ನು ಹಾಗೆ ಮಾಡಬೇಕು. ಇದು ಹೇಳಿದ್ರೆ ಸುಲಭ ಅಲ್ಲ. ಸಮಾಜದಲ್ಲಿ ಆಕ್ಷೇಪಣೆಗಳು, ಒತ್ತಡಗಳು, ಅಪಪ್ರಚಾರಗಳು ನಾನು ಹೇಳ್ತೀನಿ, ನೀನು ಈ ಕೆಲಸ ಮಾಡೋದ್ರಿಂದ ಸಮಾಜದಲ್ಲಿ ಹೋಗ್ತಾ 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 ನಿನ್ನ ಹೆಸರು ಅದು ಬೇರೆದೇ ಮಟ್ಟಕ್ಕೆ ಹೋಗುತ್ತೆ ಹೊರತು ಈಗಿರುವಷ್ಟು ಕೀಳಿರಿಮೆಯಿಂದ ಅದಿರೋದಿಲ್ಲ. ಯಾರನ್ನೇ ನೋಡಿ, ನಾನು ನನಗೆ JCP ಯಾವುದೋ ಒಂದು ಅಜ್ಜಿ ಕತೆ ಕೇಳ್ತಾ ಇದ್ದೆ. ಅವರು
ಏನು ಬಾವಿ ತೋಡಬೇಕು ಅಂತ ಅನ್ನಿಸ್ತು, ಅಥವಾ ಬಾವಿ ಬೇಕಿದೆ, ಭಾಳ ಹಿಂದೆ ನಡೆದಿರುವಂಥದ್ದು. ಯಾರೂ ಸಹಾಯ ಮಾಡಲಿಲ್ಲ, ಯಾರೂ ದುಡ್ಡು ಕೊಡಲಿಲ್ಲ. JCB ತರಿಸ್ಬೇಕು, ಬಾವಿ ತೆಗೆಸ್ಬೇಕು, ವಿಟಾಚಿ ತರಿಸ್ಬೇಕು, ವಿಟಾಚಿ. ಅವಳು ಏನು ಮಾಡಿದ್ಲು ಆಕೆ, ಇಲ್ಲ ಇವ್ರು ಯಾರೂ ಸಹಾಯ ಮಾಡಲ್ಲ ಅಂದ್ಕೊಂಡು ಬಾವಿ ತೋಡಲಿಕ್ಕೆ ತಾನೇ ಗುದ್ಲಿ ತಗೊಂಡು ತೋಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲ ಆಡ್ಕೊಳ್ಳೋರಂತೆ. ಶುರುವಿನಲ್ಲಿ ಯಾವುದು ನಗೆಪಾಟಲಿಗೆ ಈಡುವಾಯಿತೋ ಆಕೆ ಅದನ್ನು ತೋಡಿ ಮುಗಿಸಿ ಅಲ್ಲಿ ನೀರು ಬಂದಾಗ ಆಕೆಗೆ ಸನ್ಮಾನ ಮಾಡಿದ್ರಂತೆ. ಅಂದರೆ ಯಾವುದು ಶುರುವಿನಲ್ಲಿ ಜನರಿಗೆ ಹುಚ್ಚಿಯ ರೀತಿ ಅಥವಾ ನಡತೆಗೆಟ್ಟವಳ ರೀತಿ ಕಾಣುತ್ತೋ ಅದು ಬಹಳ ನಿಮ್ಮೊಳಗಡೆ ಪ್ರಾಮಾಣಿಕತೆ ಇದ್ದರೆ ಅದೊಂದಷ್ಟು ವರ್ಷ ಹೋದ್ಮೇಲೆ ಅದು ದೈವಾಂಶವಾಗುತ್ತೆ, ಅದು ಪೂಜನೀಯವಾಗುತ್ತೆ. ಖಂಡಿತ ನೀನು ಆ ಹಂತವನ್ನು ತಲುಪ್ತೀಯ. ದಯವಿಟ್ಟು ನಿನ್ನೊಂದಿಗೆ ನಾನಿರ್ತೀನಿ, ನಾನು ಮಾತಾಡ್ತೀನಿ. ಆ್ಯಂಡ್ ನನ್ನ ದೃಷ್ಟಿಯಲ್ಲಿ ನೀನೊಬ್ಳು ಅದ್ಭುತವಾದ ಹೆಣ್ಮಗಳು. ಎಲ್ಲರೂ ಈಗ ನೋಡುವ, ಮದುವೆ ಆಗೋದು, ಯಾರ ಮನೆಗೂ ಹೋಗಿ ಮಕ್ಕಳಿರೋದು ಫೈನ್, ಅದು ಒಂದು ಹಂತ. ನಿನ್ನ ಪಾಲಿಗೆ ಈ ಬದುಕನ್ನು ಯಾಕೆ ಕೊಟ್ಟಿದ್ದಾನೋ ಗೊತ್ತಿಲ್ಲ. 28 ಆದರೂ ಮದುವೆ ಇಲ್ಲ, ಮಗುವನ್ನು ನಿನ್ನ ಪಾಲಿಗೆ ಕೊಟ್ಟಿದ್ದಾನೆ. ಮತ್ತು ಅಂದರೆ ಈ ನನಗೆ ಯಾರೋ ಒಬ್ಬರು ದೊಡ್ಡವರು ಹೇಳ್ತಾಯಿದ್ರು, ಒಬ್ಬಳು ತಾಯಿ ಬ್ರಹ್ಮನ ಬಳಿ ಹೋದ್ಲಂತೆ. ಬ್ರಹ್ಮನನ್ನು ಕೇಳಿಕೊಂಡ್ಳು, ನೋಡಪ್ಪ ಬ್ರಹ್ಮ, ನೀನು ಎಲ್ಲರ ಹಣೆ ಬರ ಬರಿತೀಯಲ್ವಾ, ಯಾರಿಗೆ ಗೊತ್ತು ನನ್ನ ಮಗನ ಹಣೆ ಬರ ನೀನು ಎಷ್ಟು ಕೆಟ್ಟದಾಗಿ ಬರೆದಿದೆಯೋ ಅಥವಾ ಏನೋ ಯಾರಿಗೆ ಗೊತ್ತು, ನನಗೊಂದು ಅವಕಾಶ ಕೊಡು, ನನ್ನ ಮಗನ ಹಣೆ ಬರಹವನ್ನು ನಾನೇ ಬರೀತೀನಿ, ನನಗೆ ಅವಕಾಶ ಕೊಡು. ಬ್ರಹ್ಮ ಹೇಳಿದಂತೆ ಸರಿ ಆಯಿತು, ನೀನು ಬರ್ಕೊಳ್ಬೋದು, ಬಟ್ ಬ್ರಹ್ಮನ ಮೇಲೆ ಒಂದು ಕಿರೀಟ ಇದೆಯಲ್ಲ, ಆ ಕಿರೀಟವನ್ನು ಧರಿಸಿದರೆ ಮಾತ್ರ ನಿನ್ನ ಮಗನ ಹಣೆ ಬರಹವನ್ನು ನೀನು ಬರಿಬೋದು. ಹೌದಾ? ಹಾಗಾದ್ರೆ ಕಿರೀಟ ಸರಿ, ಬ್ರಹ್ಮ ಕಿರೀಟವನ್ನು ಕೊಟ್ಟನಂತೆ. ಈ ತಾಯಿ ಆ ಕಿರೀಟವನ್ನು ಧರಿಸ್ಕೊಂಡಾಗ ಇಡೀ ಜಗತ್ತಲ್ಲಿರೋ ಪ್ರತಿಯೊಂದು ಮಗುವೂ ಕೂಡ ತನ್ನ ಮಗುವನ್ನು ಶುರುವಾಯ್ತಂತೆ. ಹೌದ್ರಿ. ಅಂದರೆ ಯಾವಾಗ ನೀವು ಆ ಬ್ರಹ್ಮ ಅಂದರೆ ಆ ಭಗವಂತನ ಹಂತದಲ್ಲಿ ನಿಂತು ನೋಡ್ತೀರಾ, ಪ್ರತಿಯೊಂದು ಕೋಳಿ, ನಾಯಿ, ನರಿ, ಜಿಂಕೆ ಇವೆಲ್ಲವೂ ನಮ್ಮವೇ ಅಂತ ಅನಿಸುತ್ತೆ. ಬಟ್ ನಾನು ನನ್ನ ಮಗುವನ್ನು ಮಾತ್ರ ನಂದು ಅಂದ್ಕೊಂಡಾಗ ನಾನು ಸಾಮಾನ್ಯ ಮನುಷ್ಯನಾಗ್ಬಿಡ್ತೀನಿ. ಹೌದಲ್ಲ? ನಾನು ನಿಮ್ಮಲ್ಲಿ ಆ ದೊಡ್ಡ ಗುಣ, ಯಾರು ಏನಾದರೂ ಹೇಳವ, ನನಗನ್ಸಿದ ಮಟ್ಟಿಗೆ ನೀನು ಒಬ್ಬ ಬಡ ಹುಡುಗನ ಬದುಕನ್ನು ಸರಿ ಮಾಡಲಿಕ್ಕೆ ಪ್ರಯತ್ನಪಟ್ಟ ಅಥವಾ ಆತನ ಬದುಕನ್ನು ಹಸನಾಗಲಿಕ್ಕೆ ಪ್ರಯತ್ನಪಟ್ಟ ರೀತಿ ಇದೆಯಲ್ಲ, ಅದು ಅದ್ಭುತ. ನೀನು ಎಷ್ಟು ತ್ಯಾಗವನ್ನು ಮಾಡಿದೆ, ಎಷ್ಟು ಬೈಗುಳಗಳನ್ನು ಬಯಸ್ಕೊಂಡೆ. ಮತ್ತು ಯಾರೋ ಆಸ್ಪತ್ರೆಯಲ್ಲಿ ಆತನ ಹೆಂಡತಿ ಸತ್ತಾಗ ನೋಡ್ಲಿಕ್ಕೆ ಹೋದಾಗಲೂ ಅಲ್ಲಿಯ ಆ ಜನರು ನಿನ್ನನ್ನೇ ದೂರಿದ್ರು, ನಿನ್ನನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಅದೆಲ್ಲ ಆದಮೇಲೂ ನೀನು ಆ ಮಗುವನ್ನು ಬಿಟ್ಟಿಲ್ಲ. ಸ್ವಯಂ ನಿನ್ನ ಮನೆಯವರೇ ನಿನ್ನನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದಾಗ, ನಿನ್ನನ್ನು ಬಂದಾಗ ಬಾ, ಹೋದಾಗ ಹೋಗು, ನೀನೀಗ ನಿನ್ನಿಂದ ನನ್ನ ಬದುಕು, ನಮ್ಮ ಮನೆಗೆ ಕೆಟ್ಟ ಹೆಸರು ಬಂದುಬಿಟ್ಟಿದೆ ಅನ್ನೋ ಹಂತಕ್ಕೆ ಬಂದಾಗಲೂ ನೀನು ಆ ಮಗುವನ್ನು ಒಂದು ಕೈಲಿ ಹಿಡ್ದೇ ಇದ್ದೀಯಲ್ಲ, ಅದು ನೀನು ಮಹಾತಾಯಿ. ನೀನು ಗೆದ್ದಿದ್ದೀಯ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಮಗುವನ್ನು ನೀನು ಪಾಡಿಗೆ ನೀನು ನೋಡ್ಕೊಳ್ತಾ ಹೋಗು, ಶಕ್ತಿ ಇದ್ದಷ್ಟು ನೋಡ್ಕೊಳ್ತಾ ಹೋಗು. ಆ್ಯಂಡ್ ಇದೆಲ್ಲ ಸತ್ಯವನ್ನು ಒಪ್ಪಿಕೊಂಡು ಯಾರೋ ಬಂದರೆ ಮದುವೆ ಆಗು. ಆದರೆ ನಾನು ಹೇಳ್ತೀನಿ, ನಿಮ್ಮಂಥ ಈ ಸ್ಥಾನದಲ್ಲಿರೋರು ಅಥವಾ ಇಷ್ಟು ಸ್ವಲ್ಪ ಗೊಂದಲ, ಸ್ವಲ್ಪ ಒತ್ತಡದಲ್ಲಿರೋರು, ನಿಮ್ಮದೇ ದುಡಿ ಮೇಲೆ ನೀವು ಬದುಕಬೇಕು. ಹಾಂ ಸರ್. ಯಾಕಂದ್ರೆ ಈಗ ಯಾರನ್ನೂ ನಂಬ್ಕೊಂಡು ಹೋಗಿ ಅವನು ಇದೇ ವಿಚಾರ ತೆಗೆದು ನಾಳೆ ಯಾವತ್ತು ಅರ್ಧ ಕೈ ಬಿಡಲ್ಲ. ಇನ್ನೊಂದು ಮಾತು ಹೇಳ್ತೀನಿ ರೀ, ಆ ಅಮೌಂಟಿಗೆ ಇದಕ್ಕೆ ದುಡ್ಡಿಗೆ ಏನು ಇಲ್ಲ ಸರ್, ಸಾಕಷ್ಟು ಇದೆ ರೀ. ಬಟ್ ಅಪ್ಪ ಅಮ್ಮ ಬೇಜಾರ್ ಮಾಡಿದ್ನೆಲ್ಲ ಅನ್ನೋದು ಒಂದು ಇದು ಸರ್. ಅಯ್ಯೋ ಖಂಡಿತ ಇಲ್ಲ. ಈಗ ನಾನು ನೋಡವಾ, ಆಮೇಲೆ ನನ್ನ ಮನ್ಸಿಗೆ ನನ್ಗೆ ಗೊತ್ತು ಸರ್, ನಾ ಹೆಂಗ್ ಕರೆಕ್ಟ್ ಇದೀನಿ, ಹೆಂಗಿದೀನಿ ಅನ್ನೋದು ನನಗೆ ಗೊತ್ತ್ರಿ. ಅವ್ರು ಅಂದ್ರೂ ನಾ ಬೇಜಾರ್ ಮಾಡ್ಕೊಳಂಗಿಲ್ರಿ, ಅವ್ರಿಗೆ ಮುಂದೊಂದ್ ದಿನ ಗೊತ್ತಾಗ್ತೈತಿ ಅಂತ ಅನ್ಕೋತೀನಿ. ಬಟ್ ಈ ಪ್ರೆಸೆಂಟ್ ಅವ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡ್ಲಿ ಅನ್ನೋದು ಗೊತ್ತಾಗಲ್ಲ ಸರ್ ನನಗೆ. ನಾನು ಹೇಳೋದು, ನೀನು ಅವ್ರಿಗೆ ಏನೂ ಕನ್ವಿನ್ಸ್, ನೋಡವಾ, ಸತ್ಯವನ್ನು ಹೇಳೋದೇ ಬೇಕಿಲ್ಲ, ಅದು ಅರ್ಥ ಆಗುತ್ತೆ, ಬಟ್ ಸಮಯ ಬೇಕು. ಆದರೆ ಸುಳ್ಳನ್ನು ಒತ್ತಿ ಒತ್ತಿ ಹೇಳಬೇಕು. ಅರ್ಥ ಮಾಡ್ಕೊ, ಅರ್ಥ ಆಯ್ತಲ್ಲ? ಗೊತ್ತಾಯ್ತು. ಸತ್ಯ ಅದಾಗೇ ತಿಳಿಯೋ. ಈಗ ಸತ್ಯವನ್ನು ನೀನು ಅರ್ಥ ಮಾಡಿಸ್ಲಿಕ್ಕೆ ಆಗಲ್ವಂತೆ, ಅದಾಗೆ ಬರಬೇಕು, ಅದಕ್ಕೊಂದು ಸಮಯ ಕೂಡ ಬರಬೇಕು. ಆದರೆ ಸುಳ್ಳನ್ನು ಅದಾಗೇ ಸಮಯ ಬರಲ್ಲ, ಅದು ನೀನು ಒತ್ತಾಯ ಮಾಡಿ ಕೂರಿಸ್ಬೇಕು ಅದನ್ನು. ಈ ವಿಚಾರದಲ್ಲಿ ನಿನ್ನನ್ನು ನೀನು ಎಷ್ಟೇ ನಾನು ಹಿಂಗಲ್ಲ ಹಿಂಗೆ ಅಂತ ಬಿಡಿಸಿ ಹೇಳಲಿಕ್ಕೆ ಹೋದರೂ ನೀನು ಹೇಳಿದಷ್ಟು ಇನ್ನಷ್ಟು ಅವ್ರಿಗೆ ಗೊಂದಲವಾಗುತ್ತೆ ಹೊರತು ಅದು ತಿಳಿ ಆಗುವುದಿಲ್ಲ. ಈ ಸಮಯದಲ್ಲಿ ಮೌನಿಯಾಗು, ಧ್ಯಾನಿಯಾಗು, ಜ್ಞಾನಿಯಾಗು.
ಯಾರಿಗೂ ಉತ್ತರ ಕೊಡಬೇಡ. ನಿನ್ನೊಳಗಡೆ ತಪ್ಪಿದ್ರೆ ನನ್ನ ಹತ್ರ ನೀನು ಮುಚ್ಚಿಡ್ಬೋದು. ನಿನ್ನ ಆತ್ಮಸಾಕ್ಷಿ ಅಂತ ಒಂದಿದೆ, ಹೌದು ಹಾ ಸರ್, ಹೌದು, ಕರೆಕ್ಟ್ ರೀ. ನೀನು ಅದಕ್ಕೂ ದ್ರೋಹ ಮಾಡಿಕೊಂಡ್ರೆ ಭಗವಂತ ಕ್ಷಮಿಸೋದಿಲ್ಲ. ಹಾ ರೀ. ಆದರೆ ನೀನು ಅಲ್ಲೆಲ್ಲೂ ತಪ್ಪು ಮಾಡಿಲ್ಲ. ನನಗೆ ನಂಬಿಕೆ ಇದೆ, ನನ್ನ ಶಕ್ತಿಯಿಂದ ನಾನು ಹೇಳ್ತೀನಿ, ನೀನು ಈ ಮಗುವನ್ನು ನೋಡ್ಕೊಳ್ಳೋದ್ರಿಂದ ನಿನ್ನ ಬದುಕಲ್ಲಿ ನೀನು ಅದ್ಭುತವಾದ ಜೀವನವನ್ನು ನೋಡ್ತೀಯ. ನನ್ನ ದೃಷ್ಟಿಯಲ್ಲಿ ನಿನ್ನ ಮನೆಯವರಿಗೆ ಅಥವಾ ಕೆಲವೊಬ್ಬರಿಗೆ ನೀನು ಬೇಡದವಳಾಗ್ಬೋದು ಅಥವಾ ಕೆಟ್ಟವಳ ರೀತಿ ಕಾಣ್ಬೋದು. ಆದರೆ ಒಂದು ಇಡೀ ಸಮಾಜ ನಿನ್ನನ್ನು ಬಹಳ ಗೌರವದಿಂದ ನೋಡೋ ದಿನ ಬರುತ್ತೆ. ನೀನು ಹೆದರಬೇಡ. ಅಂದರೆ ಅಯ್ಯೋ ನನ್ನ ತಂಗಿ ನನ್ನ ಸ್ನೇಹಿತರೆಲ್ಲ ಮದುವೆ ಆಗಿ ಗಂಡನ ಜೊತೆ ಮಕ್ಕಳ ಜೊತೆ ಚೆನ್ನಾಗಿ ಇಲ್ಲ ಸರ್, ಅಂತದ್ದು ನನಗ್ ಭಾವನೆನೇ ಬರೋದಿಲ್ಲ ರೀ. ಆಮೇಲೆ ಆ ಮಗುನ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ ಸರ್. ನಾನು ಯಾರು ಏನೇ ಅನ್ಲಿ ಸರ್, ನಾನು ಏನನ್ನೋದು ಗೊತ್ತದ ರೀ. ಸರಿ. ಆದರೆ ಈ ಮಧ್ಯೆ ಮಗುವನ್ನು ಒಂದು ಹಂತದವರೆಗೂ ಎಜುಕೇಷನ್ ಕೊಟ್ಟು ನಾನು ಹೇಳೋದು, ಎಲ್ಲೋ ಮದುವೆಯಾಗಿ ನೀನು ಹೋದರೂ ಕೂಡ ಈ ಮಗುವನ್ನು ನಮ್ಮದು ಅನ್ನೋ ಭಾವನೆ ಇರೋ ಒಬ್ಬ ಪುರುಷ ಸಿಗೋವರೆಗೂ ಮದುವೆ ಆಗಬೇಡ. ಅಂತವ್ರು ಸಿಗೋಂಗಿನೂ ಇಲ್ಲ ಸರ್. ಅಲ್ಲ, ಈಗ ನಾನು ಹೇಳಿದ್ದೀನಿ ನಿನಗೆ ನಾನು ಮದುವೆನ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. 22ವರೆಗೂ ಯಾಕೆ ಹೇಳಿದ್ದೀನಿ ಅಂದರೆ ಆ ಮಧ್ಯೆ ನಿನ್ನ ಬದುಕಲ್ಲಿ ಏನು ನಡೆಯುತ್ತೆ. ಹಾ ರೀ. ಕೇಳಿಸ್ಕೊ, ಸಿಗಂಗಿಲ್ಲ ಅಂತ ಇಲ್ಲ. ಈ ಜಗತ್ತಲ್ಲಿ ಏನು ಒಳ್ಳೇದಿಲ್ಲ ಅಂತ ಹೋಗಿದ್ದಿದ್ರೆ ಎಲ್ಲರೂ ನೇಣಕಂಡು ಸಾಯ್ಬೇಕಿತ್ತು, ಅಥವಾ ಎಲ್ಲರೂ ಡಿಪ್ರೆಷನ್ಗೂ ಆತ್ಮಹತ್ಯೆ ಮಾಡಿಕೊಳ್ಳು. ಇಲ್ಲ, ಒಳ್ಳೇದು ಎಲ್ಲೋ ಇದೆ, ನನಗೆ ಪರಿಹಾರ ಹೇಳೋರು ಎಲ್ಲೋ ಇದ್ದಾರೆ ಅಂತ ಹುಡುಕು ಆ ನಂಬಿಕೆ ಕಾರಣಕ್ಕೆ ಜನ ಬದುಕಿದ್ದಾರೆ, ಹೌದಲ್ಲ? ಅದು ಇನ್ನೊಂದು ಹೆಜ್ಜೆ ತಪ್ಪಾಗಬಾರ್ದು ಅಂತೇಳಿ ಹಂಗೆ ಅನ್ಕೊಂಡಿದ್ದೀನಿ ನಾನು. ಏನವ? ಇನ್ನೊಂದು ಹೆಜ್ಜೆ ಮತ್ತೆ ಅದು ಮದ್ವೆ ಆಗಿ ಅವರು ಮೊದ್ಲು ಚೆನ್ನಾಗಿ ಇರ್ತಾರೆ, ಆಮೇಲೆ ಅವಾಯ್ಡ್ ಮಾಡ್ತಾರ. ಆದ್ಮೇಲೆ ಅವರು ಈ ವಿಚಾರವನ್ನು ತೆಗೆದು ನೋವು ಕೊಡೋ ಶುರು ಮಾಡೋದು ಯಾವಾಗ ಅಂದ್ರೆ ನೀನು ಅವರದೇ ದುಡಿಮೆಯನ್ನು ನಂಬ್ಕೊಂಡು ಕೂತಿದ್ದಾಗ. ನೀನು ಯಾವುದೇ ಪರಿಸ್ಥಿತಿ ಬಂದರೂ ಈ ಮಗುವೇ ನಿನ್ನ ಪ್ರಥಮ ಆದ್ಯತೆ. ನೀನು ಹಾಗೆ ಬದುಕು. ತಾಯಿ ಇಲ್ಲದ ಅಥವಾ ಮದುವೆ ಆಗದೇ ಹೋದರೂ ಒಂದು ತಾಯಿಯ ಸ್ಥಾನ ಸಿಗೋದು ಎಷ್ಟು ಜನಕ್ಕವ್ವ? ದತ್ತು ತಗೊಂಡ್ರು ಇವತ್ತು ಆಗೋದಿಲ್ಲ. ಅರ್ಥ ಆಯ್ತಲ್ಲ? ನಿನ್ನ ಮನಸ್ಸಲ್ಲಿ ಆತನಿಗೊಂದು ದೊಡ್ಡ ಸ್ಥಾನ ಇತ್ತು, ಹೌದಲ್ಲ? ಅದನ್ನ ಈ ರೂಪದಲ್ಲಿ ಮತ್ತೆ ಜೀವಂತವಾಗಿಟ್ಟು ಹೋಗಿದ್ದಾನ ಅಷ್ಟೇ. ಅದನ್ನು ಮುಂದುವರಿಸು. ಆ ಮಗುವಂತೆ, ಸ್ನೇಹಿತನಂತೆ, ಶಿಷ್ಯನಂತೆ ನೀನೊಬ್ಬ ಗುರುವಾಗಿ, ತಾಯಿಯಾಗಿ, ತಂದೆಯಾಗಿ, ಬಂಧುವಾಗಿ, ಎಲ್ಲವೂ ಆಗಿ ಆ ಮಗುವನ್ನು ಕಾಪಾಡು. ಅದು ಸುಮ್ಮನೆ ಬಂದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ನಿನ್ನ ಮಡ್ಲಿಗೆ ಬಿದ್ದಿದೆ. ಅದನ್ನು ಸಂಸ್ಕಾರಯುತವಾಗಿ ಬೆಳೆಸು. ಅಷ್ಟಾಯ್ತಲ್ಲ? ಮದುವೆಯಾಗಿ ಅಂತಿಮವಾಗಿ ಒಂದು ಹೆಣ್ಣಿನ ಬದುಕು ಯಾವಾಗ ಪೂರ್ಣಗೊಳ್ಳುತ್ತೆ ಅಂದರೆ ತಾಯಿ ಸ್ಥಾನಕ್ಕೆ ಹೋದಾಗ. ಅದು ನಿನಗೀಗ ಸಿಕ್ಕಿದೆಯಲ್ಲಮ್ಮ. ಧೃತಿಗೆಡಬೇಡ. ಏನೇ ಇದ್ರು ನನ್ನ ಜೊತೆ ಹಂಚ್ಕೊ. ಸ್ಟ್ರಾಂಗ್ ಇದೀನಿ ಸರ್. ನಿಮ್ದೆಲ್ಲ ವಿಡಿಯೋ ಅದ ಕೇಳಿ ನಾನು ಇನ್ನು ಸ್ಟ್ರಾಂಗ್. ಅವ್ರ ಮಾತಿ ತಲೆ ಕೆಡಿಸ್ಕೊಳಂಗಿಲ್ರಿ. ನಾನು ನನ್ನ ಡಿಸಿಷನ್. ಏನೇ ಗೊಂದಲ ಇದ್ರು ಆಶ್ರಮಕ್ಕೆ ಬಾ ಅಥವಾ ಕರೆ ಮಾಡು, ಮಾತನಾಡು. ಅಣ್ಣ ಬಹಳ ಹೆಮ್ಮೆ ಇದೆ ನಿಮ್ಮ ಬಗ್ಗೆ. ಅಬ್ಬಾ, ಎಂತ ತ್ಯಾಗಮಯಿ ನೀವು. ಅಂದರೆ ನೋಡಿ, ನೀವು ಶುರುವಿನಲ್ಲಿ ಹೇಳಬೇಕಾದ್ರೆ ನಾನು ಅಂದುಕೊಂಡೆ ಅವರು ಬಹಳ ಯಾರೋ ಚಿಕ್ಕ ಹುಡುಗನಿಗೆ ನೀವು ನೆರವಾಗ್ತಿದ್ದೀನಿ. ಬಟ್ ನಿಮ್ಮದೇ ವಯಸ್ಸಿನ ಹುಡುಗ ಇದ್ದಾಗಲೂ ನೀವು ಅಲ್ಲಿ ಎಲ್ಲೂ ಕೂಡ ನಿಮ್ಮ ಮಾನಸಿಕವಾಗಿ, ದೈಹಿಕವಾಗಿ ನೀವು ಯಾವುದೇ ತಪ್ಪುಗಳನ್ನು ಮಾಡದೆ ಅದೇ ಶುದ್ಧತೆಯನ್ನು ಕಾಪಾಡಿಕೊಂಡು ಬಂದು ವ್ಯವಹಾರದಲ್ಲಿ ಮಾತ್ರ ನೀವು ಗೆದ್ದುಕೊಂಡು ಬಂದಿದ್ದು ಅದು ಅದ್ಭುತವೇ. ಬಟ್ ಆಮೇಲೆ ಸ್ವಲ್ಪ ಮನಸ್ಸಿಗೆ ತಗೊಂಡ್ಬಿಟ್ರಿ, ಹೌದಲ್ಲ? ಹಾಗಾಗಿ ಈಗ ವಿಷಯ ಏನಾಗ್ಬಿಡುತ್ತೆ, ಒಂದು ಹೆಣ್ಣಿನ ಫೋಟೋವನ್ನು ಸ್ಕೆಚ್ ಮಾಡಿಸಿ ಮನೇಲಿ ಇಟ್ಕೊಂಡು ಇದು ಯಾವ ಹೆಣ್ಣಿಗಾದ್ರೂ ದುಃಖ ಕೊಡುತ್ತಲ್ಲವ? ಅದನ್ನು ಯಾಕೆ ನಾನು ಅದನ್ನು ಹೇಳೋಕೆ ಹೋಗ್ಲಿಲ್ಲ ಅಂದರೆ ನಿನಗದು ಬೇಜಾರಾಗಬಾರ್ದು ಅಂತ. ಅದು ನಾಳೆ ನಿನ್ನ ಗಂಡ ನಿನ್ನನ್ನು ಯಾರೋ ಮದುವೆ ಆಗುತ್ತಾನೆ, ಅವನು ಇನ್ಯಾವುದೋ ಹುಡುಗಿನ ಆರಾಧಿಸ್ಕೊಂಡು ಕೂತ್ಕೊಂಡ್ರೆ ಮದುವೆ ಆಗಿರೋ ನಿನಗೆ ದುಃಖ. ಸತ್ಯ ಅರ್ಥ ಮಾಡಿಕೊಂಡು ಅಯ್ಯೋ ಬಿಡಪ್ಪ ಹೋಗ್ಲಿ ಅನ್ನೋ ಸರ್, ನಾ ಅದಕ್ಕೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ಅವ್ರ ಲೈಫ್ ಒಳಗೆ ಮಾತಾಡಕ್ಕೆ ಹೋಗ್ಲಿಲ್ಲ ಸರ್. ಆಲ್ರೆಡಿ ಆಳವಾಗಿ ಬೇರೆ ಬಿಟ್ಬಿಟ್ಟಿತ್ತು. ಅರ್ಥ ಆಯ್ತದ? ಅಂದ್ರೆ ರೆಂಬೆ ಕೊಂಬೆಗಳು ನನಗೆ ಈ ಜಾಗ ಬೇಡಪ್ಪ ಅಂತ ಇನ್ನೊಂದು ಬೇರೆ. ಆಮೇಲೆ ಅವ್ರ ಲೈಫ್ ಕೆಡಿಸ್ಬೇಕು, ಅವ್ರಿಗೆ ಜಗ ಹಚ್ಬೇಕು ಅನ್ನೋ ಯಾವ್ದು ಮನಸ್ಥಿತಿನೂ ನಂಗಿಲ್ಲ ಸರ್. ಚೆನ್ನಾಗಿರ್ಲಿ, ಅವನು ಚೆನ್ನಾಗಿರ್ಲಿ ಅನ್ನೋದು ಒಂದೇ. ಅರ್ಥ ಮಾಡ್ಕೊಳ್ಬೇಕು ತಮ್ಮ ಕೃತಜ್ಞತೆಯನ್ನ ಎಲ್ಲಿ ತೋರಿಸ್ಬೇಕು, ಯಾವಾಗ ತೋರಿಸ್ಬೇಕು ಅಂತ. ಕೃತಜ್ಞತೆ ಎಲ್ಲ ಸಮಯದಲ್ಲೂ ಕೃತಜ್ಞತೆಗಳನ್ನು ತೋರಿಸ್ಕೊಳ್ಳೋಕೆ ಹೋದ್ರೆ ಅದು ತೀರಾ ಮಿತಿ ಮೀರಿದ್ರೆ
ಈಗ ನೋಡವ್ವ, ಯಾವುದೇ ಆಗಲಿ ಆ ಮಗುವಿಗೆ ಮಾತ್ರ ಸಮಯ ಕೊಡ್ತಾವಳೆ, ಇದೇನು ಮನೆ ಮಗಳಾಗಿ ಈಕೆ ಇಲ್ವೇ ಇಲ್ಲ ಅಂದಾಗ ನಿನ್ನ ತಂದೆ ತಾಯಿನೇ ನಿಂಗಂತವ್ರೆ ಅಂದರೆ ಅವನು ಹೆಂಡತಿ ಅನ್ನೋದ್ರಲ್ಲಿ ತಪ್ಪೇ ಇಲ್ವಲ್ಲ. ನಿಜ ಸರ್, ನಿಜ ರೀ. ಅದು ಹಾಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈ ಮಗುವನ್ನ ನಿನ್ನ ಮಗು ಅಂದ್ಕೊಂಡು ಸಾಕಿದ್ದೀಯಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಮನ್ಸೊಳಗೆ ಭಾಳ ಇದು ಇತ್ತು ರೀ, ಇವತ್ತು ಗೊಂದಲ ಇತ್ತು, ನೀವು ಫುಲ್ ಎಲ್ಲ ಸಾಲ್ವ್ ಮಾಡಿದಿರಿ ರೀ. ನಾನು ನಿಮ್ಮ ವಿಡಿಯೋ ಎಲ್ಲ ಸ್ಟ್ರಾಂಗ್ ಇದೀನಿ ಸರ್, ನಾನು ಹಂಗೆಲ್ಲ ಇದು ಆಗುದಿಲ್ಲ ರೀ. ಚೆನ್ನಾಗಿ ಆ ಪಾಪು ನೋಡ್ಕೊಂಡು ಚೆನ್ನಾಗಿ ಜೀವನ ಇದು ಮಾಡಿಕೊಟ್ಟಿನ್ರಿ. ಗ್ರೇಟ್ ಗ್ರೇಟ್. ಹಾ ಸರ್, ಮುಂದೊಂದಿನ ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ನಾನು ನಿಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬರ್ತೀನಿ ಸರ್ ಪಾಪುಗೆ. ನಾನು ದಯವಿಟ್ಟು ಬೆಂಗಳೂರಿಗೆ ಬಂದಾಗ ಈ ನಂಬರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಆಶ್ರಮದ ಅಡ್ರೆಸ್ ಹೇಳ್ತಾರೆ. ಸೊ ದಯವಿಟ್ಟು ಆ ಮಗುವನ್ನು ಕರ್ಕೊಂಡೇ ಬನ್ನಿ. ಆ ಮಗುವಿಗೆ ನನ್ನ ಸಂಪೂರ್ಣ ಹಾರೈಕೆ ಇದೆ. ಭಗವಂತನ ಅನುಗ್ರಹ ಇರಲಿ. ನಿಮ್ಮಂತವ್ರು ಸಿಕ್ಕಿದ್ದೀರಿ. ದೇವ್ರ ಜೊತೆ ಮಾತಾಡೋಂಗೆ ಫೀಲ್ ಆಯ್ತ್ರಿ ನಿಜವಾಗ್ಲೂ ರೀ. ನನಗೆ ಎಷ್ಟು ಚಂದ ಮಾತಾಡ್ತೀರಿ, ಎಷ್ಟು ಚಂದ ಹೇಳ್ತೀರಿ ನೀವು. ನಮ್ಗೆ ಇನ್ಸ್ಪಿರೇಷನ್ ರೀ ನೀವು. ನಾವ್ ಯಾರನ್ನೋ ದೇವ್ರ ಕಂಡಿರಂಗಿಲ್ಲ ಸರ್, ಅದಕ್ಕೆ ದೇವ್ರ ನಿಮ್ ರೂಪದೊಳಗೆ ನಮ್ಗೆ ಸಿಕ್ಕಿದಾನ ಅನಿಸ್ಲಿಕ್ಕೆ ಆಗ್ಬೋದು ರೀ. ನಿಮ್ ಜೊತೆ ಮಾತಾಡೋದ್ ಬೇಡ ಸರ್, ನಿಮ್ ವಿಡಿಯೋ ನೋಡ್ಬಿಟ್ಟೆ ಎಲ್ರು ಕರೆಕ್ಷನ್ ಮಾಡ್ಕೊಂಡ್ ಬಿಡ್ತಾರ್ರಿ ತಪ್ಪುಗಳನ್ನ. ಹಾ ರೀ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ ಜೊತೆ ಮಾತಾಡಿಕ್ಕೆ, ನನ್ ಕಾಲ್ ರಿಸೀವ್ ಮಾಡಿದ್ದಕ್ಕೆ. ನಮ್ಮ ಯುವ ಜನತೆಗೆ ಅಥವಾ ನಮ್ಮ ಏನು ಹುಡುಗರು ಮದುವೆ ಆಗ್ಲಿಕ್ಕೆ ಹೋಗ್ತಾರೆ, ನಿನ್ನಂತ ಹೆಣ್ಮಗಳು ಸಿಗ್ಬೇಕವ ಅವ್ರಿಗೆ. ಏನು ಅದ್ಭುತ ನೀವು ಅಂದರೆ. ಮೈ ಗಾಡ್. ಈಗ ಬಹುಶಃ ನಾನು ಅದನ್ನೇ ಹೇಳ್ತಾ ಇದ್ದೆ, ಈ ಮಗುವಿನ ವಿಚಾರದಲ್ಲಿ ನೀವೆಲ್ಲೂ ಕಾಂಪ್ರಮೈಸ್ ಆಗದೆ ನೀವೇನು ಧರ್ಮಕ್ಕೆ ಏನು ತತ್ವವನ್ನು ಅವಾಗಲಿಂದ ಕಾಪಾಡ್ಕೊಂಡು ಬಂದಿದ್ದೀರಿ, ಇನ್ನೊಂದು ಸ್ವಲ್ಪಷ್ಟು ವರ್ಷ ಹಂಗೆ ಹೋಗಿ ನಿಮಗೆ ಈ ಸಮಾಜದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೋಡೋರ ದೃಷ್ಟಿಕೋನ ಬಹಳ ಗೌರವಾನ್ವಿತವಾಗಿರುತ್ತೆ. ನಿಮ್ಮ ಕತೆ ಕೇಳಿದ ಅದೆಷ್ಟೋ ಜನ ಹೆಣ್ಣುಮಕ್ಕಳು ಅಂದ್ಕೊಳ್ಬೇಕು, ತಮ್ಮ ಮಕ್ಕಳನ್ನು ಮಾತ್ರ ತಮ್ಮ ಮಕ್ಕಳು ಅಂದ್ಕೊಳ್ಳಿಕ್ಕೆ ದೊಡ್ಡ ಶಕ್ತಿ ಏನು ಬೇಕಿಲ್ಲ. ಆದರೆ ತಾಯಿ ಇಲ್ಲದ, ತಂದೆ ಇಲ್ಲದ ಅಥವಾ ಯಾವುದೋ ಬಡ ಮಕ್ಕಳು ನಮ್ಮ ಮನೆ ಮುಂದೆ ಬಂದು ಏನೋ ಕೇಳ್ಕೊಂಡಾಗ, ಅಯ್ಯೋ ನಮ್ಮ ಮನೆ ಮುಂದೆ ಬಂದು ಕೇಳ್ಕೊಳ್ತಿದ್ದವು ಪಾಪ ಮಕ್ಕಳು ನಮ್ಮ ಮಕ್ಕಳಂತೆ ಅಲ್ವಾ, ಆ ಇತರರ ಮಕ್ಕಳನ್ನು ನಮ್ಮ ಮಕ್ಕಳಂತೆ ಅಂತ ಭಾವಿಸ್ಲಿಕ್ಕೆ ಅದಕ್ಕೆ ಒಂದು ದೈವದ ಆಶೀರ್ವಾದ ಬೇಕು. ಆ ದೊಡ್ಡ ಗುಣ ನಿನ್ನಲ್ಲಿದೆ. ನನ್ನ ಪ್ರಕಾರ ನಾಳೆನೇ ನಿನ್ನ ಪ್ರಾಣ ಹೋದ್ರೂ ಕೂಡ ನೀನು ಭಗವಂತನ ಮಡಿಲಿಗೆ ಸೇರ್ತೀಯ. ಈ ಜನರಿಗೆ ಇಲ್ಲಿ ಕೆಲವರ ದೃಷ್ಟಿಯಲ್ಲಿ ನಿನ್ನ ಬದುಕು ಅಷ್ಟೇನು ಈಕೆ ಏನೋ ದಾರಿ ಅಥವಾ ಅಲ್ಲೇನೋ ಮಾಡಿದ್ದಾಳೆ. ನಾನು ಹೇಳ್ತೀನಿ, ನೀನು ಇಲ್ಲಿಯವರೆಗೂ ಹೇಗೆ ನಡ್ಕೊಂಡಿದ್ದೀಯೋ, ನೀನು ಇಲ್ಲಿಯವರೆಗೂ ನಿನ್ನ ಬದುಕನ್ನು ಎಷ್ಟು ತ್ಯಾಗ ಮಾಡಿದ್ದೀಯೋ, ಇಲ್ಲಿಯವರೆಗೂ ಆ ಮಗುವಿಗೆ ನೀನೆಷ್ಟು ಪ್ರೀತಿ ಕಾಳಜಿ ತೋರಿಸಿದ್ದೀಯೋ, ಮಗು ಬೇರೆಯಲ್ಲ, ಭಗವಂತ ಬೇರೆಯಲ್ಲ, ಏನೂ ಅರಿವಿಲ್ಲದ ಆ ಮಗುವನ್ನು ನೀನು ನೋಡಿಕೊಂಡಿದ್ದೀಯ. ನಾಳೆನೇ ನಿನ್ನ ಪ್ರಾಣ ಹೋದರೂ ಕೂಡ ನೀನು ಹುಟ್ಟು ಸಾವು ಇಲ್ಲದ ಭಗವಂತನ ಮಡಿಲಿಗೆ ಸೇರುವಷ್ಟು ಯೋಗ್ಯಳಿದ್ದೀಯ. ಈ ಲೋಕದ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ಯಥಾವತ್ ಆ ಮಗುವಿನ ಮೇಲಿನ ಪ್ರೇಮ ಮತ್ತು ಆ ಸಲುವಾಗಿ ಒಂದಷ್ಟು ತ್ಯಾಗ ನೀನು ಮಾಡಲೇಬೇಕು. ನೀನು ಮಾಡ್ತೀಯ, ನಿನಗೆ ಆ ಶಕ್ತಿ ಇದೆ, ನಿನ್ನ ಬದುಕು ಉದ್ಧಾರವಾಗಲಿ. ಥ್ಯಾಂಕ್ ಯು ಸೋ ಮಚ್ ರೀ ಸೋನು ಸರ್, ತುಂಬಾ ಖುಷಿ ಆಯ್ತು ರೀ ನಿಮ್ಮ ಜೊತೆ ಮಾತಾಡಿ. ಇನ್ನೊಂದು ಸ್ವಲ್ಪ ಸಾಂಗ್ ಇದು ಕೊಟ್ವಿ ನೀವು ನನಗೆ. ನಿಮ್ಮ ಮಾತು ಕೇಳಿ ನನಗೆ ಮೈ ರೋಮಾಂಚನವಾಗುತ್ತೆ. ಯಾಕಂದ್ರೆ ಆ ಪರಿಸ್ಥಿತಿಗಳು ನೀನು ಅದು ಹೇಗೆ ಎದುರಿಸ್ತೋ ಗೊತ್ತಿಲ್ಲ. ನಾನು ಅದು ಸರ್, ನಾವು ದೇವ್ರ ಕಡೆ ಹೋಗಿ ಕೈ ಮುಗಿದ್ ನಿಂತ ಅವ್ರ ದೇವ್ರಿಗೆ ಹೇಳಕ್ಕಾಗಲ್ರಿ. ಅದನ್ನ ನಿಮ್ ಮುಂದೆ ನಾನು ಹೇಳ್ತೀನಿ ಸರ್, ಸತ್ಯವಾಗ್ಲೂ ನಮ್ ತಂದೆ ತಾಯಿಗೆ ನಾ ಮೋಸ ಮಾಡಿಲ್ಲ ರೀ, ಮಾಡೋದು ಇಲ್ಲ ರೀ. ನನ್ ಜೀವ ಇರೋವರೆಗೂ ನನ್ ಪಾಪ ಚೆನ್ನಾಗಿ ನೋಡ್ಕೊತೀನಿ. ನಾನು ಹೇಳ್ತಾ ಇದ್ದೇವ ಇದೇನೋ ಯಾಕೋ ಮಿಸ್ ಹೊಡಿತಾ ಇದೆ ಅಂತ, ಬಟ್ ನಿನ್ನಲ್ಲಿ ಅಶುದ್ಧತೆ ಇದೆ. ನಾನು ಅದೇ ಕಾರಣಕ್ಕೆ ಭಗವಂತನ ಅನುಗ್ರಹದಿಂದ ನಿನಗೆ ಅಭಯ ನೀಡಿದೆ. ನೀನು ಎಷ್ಟು ಪುಣ್ಯವಂತಳಿದ್ದೀಯ, ನಿನ್ನ ಪಾಲಿನ ಬ್ಯಾಂಕ್ ಅಕೌಂಟ್ ಎಷ್ಟು ಪುಣ್ಯದಲ್ಲಿ ತುಂಬಿದೆ ಅಂದರೆ, ನೀನು ನಾಳೆನೇ ನಿನ್ನ ಪ್ರಾಣವನ್ನು ತ್ಯಜಿಸಿದ್ರು, ದೇಹ ತ್ಯಜಿಸಿದ್ರು, ನೀನು ಭಗವಂತನ ಬಳಿ ಸೇರುವಷ್ಟು ಪುಣ್ಯ ನಿನಗಿದೆ. ಈ ಜನರ ಏನು ಒಂದು 60 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು, ಈ 70 ವರ್ಷ ಎಲ್ಲಿ ಯಾರಿಗೂ ಒಳ್ಳೆಯವನಾಗಲಿಕ್ಕೆ ಭಗವಂತನಿಗೆ ದ್ರೋಹ ಮಾಡಬಾರ್ದು. ಯಾಕಂದರೆ ಶಾಶ್ವತವಾಗಿರ್ಬೇಕಾದ್ರೆ ನಾವು ಅಲ್ಲಿ ಅಂದರೆ ಇಲ್ಲಿ ಯಾರೋ ಕೆಲಸದ ಜಾಗದಲ್ಲಿ ಪರಿಚಯ ಆದ ಇವ್ರು ಯಾರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮನೆಯವರನ್ನು ನಾವು ದೂರ ಮಾಡ್ಕೊಳ್ಬಾರ್ದಲ್ಲ. ಹಾಗೆ ನಾವು ಇಲ್ಲಿ ಯಾವುದೋ ಒಂದೆರಡು ಸಂಬಂಧಗಳು ಉಳಿಸ್ಕೊಳ್ಳೋಕೆ ಹೋಗಿ ನಾವು ಭಗವಂತನಿಗೆ ಆತ್ಮಸಾಕ್ಷಿಗೆ ದ್ರೋಹ ಮಾಡಿಕೊಳ್ಬಾರ್ದು. ಶುಭವಾಗಲಿ ತಾಯಿ, ನಿನಗೆ ಒಳ್ಳೇದಾಗಲಿ. ಆಗ ಕರೆ ಮಾಡ್ತಾ ಇರವ,
ಆ್ಯಂಡ್ ಹಾ, sir. ದಯವಿಟ್ಟು Thank you so much, ಯಾವಾಗಾದ್ರೂ ಈ sir. ಕಡೆ ಆಯ್ತು, sir. ಬಂದಾಗ ಬಂದು ಹೋಗವ. ಹಾ ಸರ್, ಬರ್ತೀನಿ, ಖಂಡಿತ ಬರ್ತೀನಿ ಸರ್. ಮರಿಬೇಡ. ಶುಭವಾಗಲಿ. ಥ್ಯಾಂಕ್ ಯು ಸರ್. ಈಶ್ವರ. ಪರಮಾತ್ಮ, ನಾನು ನೋಡಿ ಇಲ್ಲಿವರೆಗೂ ಕೇಳಿರೋ ಎಷ್ಟೋ ಕಥೆಗಳಲ್ಲಿ ಇದೊಂದು ಸ್ವಲ್ಪ ಭಾಳ ವಿಚಿತ್ರ ಅನಿಸ್ಬಿಡುತ್ತೆ. ತಮ್ಮ ಮಕ್ಕಳನ್ನೇ ಇದು ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ಈಕೆ ಗಂಡ ಇಲ್ಲದ ಸಮಯದಲ್ಲಿ ಯಾವುದೋ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳಂತೆ. ಮತ್ತು ಆ ಅಕ್ರಮ ಸಂಬಂಧ ಮಗುವಿಗೆ ಗೊತ್ತಾಗುತ್ತಂತೆ. ಆ ಮಗು ಎಲ್ಲಿ ತನ್ನ ತಂದೆಗೆ ಹೇಳಿಬಿಡುತ್ತೆ ಎಂದುಕೊಂಡು ಮಗುವನ್ನೇ ಕತ್ತು ಇಸುಕಿ ಸಾಯಿಸುವ ಹೆಣ್ಣುಗಳಿರೋ ಈ ಕಾಲದಲ್ಲಿ ತನ್ನದಲ್ಲದ ಒಂದು ಮಗು, ಆ ಮಗುವಿಗೆ ತಂದೆ ತಾಯಿ ಇಲ್ಲ ಅಂತ ಗೊತ್ತಾದ ತಕ್ಷಣ ತನ್ನ ಬದುಕಿನ ಎಷ್ಟೋ ಆಸೆಗಳನ್ನು ತ್ಯಾಗ ಮಾಡಿ ಆ ಮಗುವನ್ನು ತನ್ನ ಮಗುವಂತೆ ನೋಡಿಕೊಳ್ಳುವ ಹೆಣ್ಣು ಮಕ್ಕಳು. ಇದೇ ಸ್ವಾಮಿ ಧರ್ಮ, ಬೇರೆಲ್ಲೂ ಇಲ್ಲ. ಯಾವ ಧರ್ಮಗ್ರಂಥನೂ ಓದಬೇಕಾಗಿಲ್ಲ, ಇಷ್ಟೇ ಧರ್ಮ. ಆದರೆ ಈ ಮಗುವನ್ನು ನೋಡಿಕೊಳ್ಳುವ ಈ ಕಾರಣಕ್ಕೆ ಈಕೆ ದೊಡ್ಡ ಸ್ಥಾನದಲ್ಲಿ ನಿಂತಿದ್ದಾರೆ. ಬಟ್ ಈಗ ನಿಲ್ಲಲಿಕ್ಕೆ ಈಕೆ ಎಷ್ಟು ಅಪವಾದಗಳನ್ನು, ಅಪಪ್ರಚಾರಗಳನ್ನು, ಸ್ವಯಂ ಎಷ್ಟೋ ಮನೆಯವರಿಂದಲೇ ತಿರಸ್ಕಾರಗಳನ್ನು ಎಷ್ಟು ಅನುಭವಿಸಿರಬೇಕು. ಹೌದಲ್ಲ? ಅದ್ಭುತ. ನಿನ್ನ ಬದುಕಿಗೆ ಒಳ್ಳೆಯದಾಗಲಿ. ಆದಷ್ಟು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳವ. ಒಳ್ಳೆಯದಾಗುತ್ತೆ. ಶುಭವಾಗಲಿ.